ಎಲ್ಲಿ ಶಕ್ತಿ ಇದೆ ಅಲ್ಲಿ ಭಗವಂತ ಇರುತ್ತಾನೆ. ನಾವು ಬಲಶಾಲಿಗಳಾದ್ರೆ ಮಾತ್ರ ಭಗವಂತನ ಅನುಗ್ರಹವು ಕೂಡ ನಮ್ಮ ಜೊತೆ ಇರುವಂತದ್ದು. ನಾವು ಕೂಡ ಹೇಡಿಗಳಾದ್ರೆ ಭಗವಂತನ ಅನುಗ್ರಹ ನಮ್ಮ ಮೇಲೆ ಇರುವುದಿಲ್ಲ. ಆದ್ರಿಂದ ನಮ್ಮಲ್ಲಿ ಕೂಡ ಶಕ್ತಿ ಇದೆ, ಎಲ್ಲಿ ಶಕ್ತಿ ಇದೆ ಅಲ್ಲಿ ಭಗವಂತನ ಇರ್ತಾನೆ ಅನ್ನೋದನ್ನ ಸಮಾಜಕ್ಕೆ ತೋರಿಸುವಂತಹ ಅವಶ್ಯಕತೆ ಇವತ್ತಿನ ದಿನಗಳಲ್ಲಿ ಇದೆ. ಅದರ ಒಟ್ಟಿಗೆ ಇಡೀ ಸಮಾಜ ಎದುರು ನಿಂತರೂ ಅಲುಗಾಡಿಸಲು ಸಾಧ್ಯ ಇಲ್ಲದಂತ ಈ ಕ್ಷೇತ್ರದ ಬಗ್ಗೆ ಯಾರೋ ಕಾಂಜಿ ಪೀಂಜಿಗಳು ಬಂದು ಇಲ್ಲಿ ದೇವರು ಇಲ್ಲ, ದೇವರು ನಂಬಲಿಕ್ಕಿಲ್ಲ ಅಥವಾ ದೈವಗಳಿಲ್ಲ, ಕ್ಷೇತ್ರದಲ್ಲಿ ಹಾಗೆ ಇದೆ, ಈ ಗ್ರಾಮದಲ್ಲಿ ಈಗ ನಾವು ಕೈಲಾಗದವರು, ನಾವು ಬಲಹೀನರು ಅಂತ ಭಾವಿಸಬೇಡಿ. ಇದು ಸಾತ್ವಿಕ ಸ್ವಭಾವದ ಜನರು ಇಲ್ಲಿದ್ದ ಕಾರಣ ನೀವು ಇಷ್ಟವರೆಗೆ ಚೆನ್ನಾಗಿ ಇದ್ದೀರಿ. ಎಲ್ಲಾದರೂ ಈ ಸಾತ್ವಿಕ ಜನರು ಸಿಡಿದಾದ್ರೆ ಏನಾದ್ರು ಅಂತೇಳಿ ಇನ್ನು ಮುಂದಿನ ಪೀಳಿಗೆಗೆ ಬಳಸುವಂತ ಸಮಯವು ಖಂಡಿತ ಆಗಬಹುದು. ಈ ಕ್ಷೇತ್ರವನ್ನು ಹೆಸರು ಹೇಳಲು ಯೋಗ್ಯತೆ ಅಂತ ಇಂಥ ವ್ಯಕ್ತಿಗಳು ಇವತ್ತು ಕ್ಷೇತ್ರದ ಮೇಲೆ ಸವಾಲು ಮಾಡಿ ನಾವು ಏನೋ ಮಾಡಬಹುದು ಅನ್ನುವಂತ ಕಪೋಲ ಕಲ್ಪಿತ ಕಥೆಗಳನ್ನ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಒಂದು ಎಚ್ಚರಿಕೆ, ನೀವು ಇನ್ನೂ 10 ಜನ ಇದ್ರೂ ಇಂಥ ಕ್ಷೇತ್ರದ ಬಗ್ಗೆ ಒಂದು ಕಪ್ಪು ಚುಕ್ಕಿಯನ್ನು ಮಾಡಲಿಕ್ಕೆ ನಿಮ್ಮ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಉತ್ತರ ನಾವು ಗ್ರಾಮಸ್ಥರು ಕಲಿತಾ ಇದ್ದೇವೆ. ಈ ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ಕೆಟ್ಟ ಶಬ್ದಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ನೆನಪಿಲ್ಲಿ, ಅವರ ಅಪ್ಪನ ಶಬ್ದಗಳೇ ನಮಗಿದೆ, ಅವರನ್ನು ಮೀರಿಸುವಂತ ಅವರ ಅಪ್ಪನ ಶಬ್ದಗಳು ನಮ್ಮ ಹತ್ರ ಇದೆ, ಅಂತ ವ್ಯಾಖ್ಯೆಗಳು ನಮ್ಮ ಹತ್ರ ಇದೆ. ಆದ್ರೆ ಏನು ಹೇಳಿದ್ರೆ ನಾವು ಇಲ್ಲಿ ಪೂಜ್ಯ ಹೆಗಡೆಯವರ ಗಡಿಯಲ್ಲಿ ಬೆಳೆದ ಕಾರಣ, ನಮಗೆ ಈ ಸಂಸ್ಕಾರ ಬಂದ ಕಾರಣ ಅವರ ಮಟ್ಟಕ್ಕೆ ಇಳಿಲಿಕ್ಕೆ ಆಗಿಲ್ಲ. ಧರ್ಮಸ್ಥಳ ಅಂತ ಹೇಳಿದ್ರೆ ಒಂದು ಶಿಸ್ತು, ಧರ್ಮಸ್ಥಳದಲ್ಲಿ ಹುಟ್ಟಿದವರು ಅಂತ ಹೇಳಿದ್ರೆ ಒಂದು ಆಚಾರವಂತರು, ವಿಚಾರವಂತರು, ಧರ್ಮಸ್ಥಳದವರು ವಿದ್ಯಾವಂತರು, ಧರ್ಮಸ್ಥಳದ ಏನೆಲ್ಲ ಬೇಕೋ ಅದನ್ನೆಲ್ಲ ಸಂಸ್ಕೃತಿಯನ್ನು ಪಡ್ಕೊಂಡವರು. ನಾವು ಅನಾಗರಿಕ ಜನರು ಅಲ್ಲ. ಎಲ್ಲವನ್ನು ಬೀದಿಯಲ್ಲಿ ಹೋಗಿ ನಾಟಕ ಮಾಡಿದ ಕೂಡಲೇ ಉತ್ತರ ಸಿಗ್ತದ? ಎಲ್ಲಿ ಹೋಗಿ ಕೇಳಬೇಕು ಅಲ್ಲೇ ಕೇಳಬೇಕು. ಇವತ್ತು ಬೀದಿ ನಾಟಕ ಮಾಡಿಕೊಂಡು ನಾವು ಕೇಳಿದ್ರೆ ಇದಕ್ಕೆ ಉತ್ತರ ನಮ್ಮದು ಸಹಕಾರ ಇದೆ ಅಂತ ನಾವು ಹೇಳಿದ್ದೇವೆ, ಯಾವಾಗಲೂ ಹೇಳಿದ್ದೇವೆ. ನಮಗೆಲ್ಲ ಗೊತ್ತಿರ್ಲಿ, ಸಿಬಿಐ ತನಿಖೆ ಆಗ್ಲಿಕ್ಕೆ ಮೂಲ ಕಾರಣ ಕಾರಂದ್ರು. ಒಂದು ವೇಳೆ ಕಾರಂದ್ರು ಅಲ್ಲದಿದ್ರೆ ಅವತ್ತು ಸಿಬಿಐ ತನಿಖೆ ಮಾಡಿ ಅಂತ ಗೃಹ ಸಚಿವರಲ್ಲಿ ಹೇಳಿದ ಕಾರಣ ಆ ನಂತರ ವಸಂತ ಬಂಗೇರು ಸೇರ್ಕೊಂಡು ಅವರಿಗೆ ಸಿಬಿಐಗೆ ತನಿಖೆಗೆ ಕೊಟ್ಟರು. ಅವ್ರು ಹೇಳ್ತಾರೆ, ಧರ್ಮಸ್ಥಳವನ್ನು ನನಗೆ ಕೊಟ್ಟು ನೋಡಿ, ನಾನು ಅದನ್ನು ಹೇಗೆ ಮಾಡ್ತೇನೆ ಸಮಾಜ ಸೇವೆ. ಅಲ್ಲ, ನೀನು ಸಮಾಜ ಸೇವೆ ಮಾಡಿದ್ದು ಸಾಕು, ಬಾಂಬ್ ಇಟ್ಟದ್ದು ಸಾಕು, ಜನರನ್ನು ಮಂಗಮರಣ ಮಾಡಿದ್ದು ಸಾಕು, ನೀನು ಅಲ್ಲೇ ಇರು. ಧರ್ಮಸ್ಥಳ ದೇವಸ್ಥಾನವನ್ನು ಯಾರು ನೋಡ್ಕೊಳ್ತಾರೆ? ಅವ್ರು ನೋಡ್ಕೊಳ್ತಾರೆ. ಧರ್ಮಸ್ಥಳದಲ್ಲಿ ಯಾವುದು ಹಾಳಾಗ್ಲಿಲ್ಲ, ಎಲ್ಲವೂ ಚೆನ್ನಾಗಿದೆ, ಭಕ್ತರು ಜಾಸ್ತಿ ಬರ್ತಿದ್ದಾರೆ. ನಿನ್ನಂತವರು ಬಂದ್ರೆ ಧರ್ಮಸ್ಥಳ ಪಾವಿತ್ರ್ಯತೆ ಹಾಳಾಗ್ತದೆ, ನೀನು ಕಾಲಿ ಇಡ್ತಾರೆ ಧರ್ಮಸ್ಥಳಕ್ಕೆ ಅಂತ ಹೇಳುವಂತ ಕರೆಯನ್ನು ನಾವು ಅವ್ರಿಗೆ ಕೊಡ್ತೇವೆ. ಏನು ಮಟ್ಟಕ್ಕೆ ಬಂದ್ರೆ ಅಲ್ಲಿನ ಮೇಲೆ ಅಭಿವೃದ್ಧಿ ಆಗ್ತಾ ಹೋಯ್ತು. ಸಂಸಾರವನ್ನು ನಿಭಾಯಿಸುವವರಿಗೆ, ಸಮಾಜವನ್ನು ನಿಭಾಯಿಸುವವರಿಗೆ, ದೇವಸ್ಥಾನವನ್ನು ನಿಭಾಯಿಸಿಕೊಂಡು ಬಂದ್ರು. ಇವತ್ತಿನವರೆಗೆ ಅವರ ಮೇಲೆ ಏನು ಶ್ವೇತ ವಸ್ತ್ರ ಇದೆ, ಅವರಿಗೆ ಕಪ್ಪು ಚುಕ್ಕೆ ಇಲ್ಲ. ಇವರು ಕಪ್ಪು ಚುಕ್ಕೆ ಇಡ್ಲಿಕ್ಕೆ ಪ್ರಯತ್ನ ಪಟ್ಟರು, ಖಂಡಿತ ಕಪ್ಪು ಚುಕ್ಕೆ ಅವರಿಗೆ ಬರುವುದಿಲ್ಲ. ಟೀಕಿಸಿದವನು ಏನ್ ಕೊಟ್ಟಿದ್ದಾನೆ ಸಮಾಜಕ್ಕೆ? ಟೀಕೆ ಮಾತ್ರ. ಹಾಗೆಂತೇಳಿ ಪೂಜ್ಯರ ಕೊಡುಗೆಗಳು ನಿಲ್ಲಿಲ್ಲ, ಇವಾಗ್ಲೂ ನಡೀತಾ ಇದೆ. ಒಂದು ಗಾದೆ ಇದೆ, ಸಿಹಿಯಾದ ಹಣ್ಣು ಕೊಡುವ ಮರಕ್ಕೆ ಕಲ್ಲು ಜಾಸ್ತಿ ಅಂತ, ಕಲ್ಲಿನ ಪೆಟ್ಟು ಜಾಸ್ತಿ ಅಂತ. ಆ ತರದ ವಿಚಾರ ಆಯ್ತು ಇದು. ಈ ಸಮಾಜ ಒಡೆಯುವವರು ಈಗ ಆಲ್ರೆಡಿ ಹೇಳಿದಾಗೆ ಹಿಂದೂಗಳ ದೇವಸ್ಥಾನ ಜೈನರ ಬಳಿ ಇದೆ. ಇದನ್ನು ಹೇಳುವವರಿಗೆ ನನ್ನ ಒಂದು ಸಣ್ಣ ಉತ್ತರ, ಇವತ್ತಿನವರೆಗೆ ದೇವಸ್ಥಾನ ಇದೆ ಅಂತ ಹೇಳುವ ಸಾಕ್ಷಿಯೇ ಇಲ್ಲದ 380 ದೇವಸ್ಥಾನಕ್ಕಿಂತ ಜಾಸ್ತಿ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡಿ ತ್ರಿಕಾಲ ಪೂಜೆಗಳಾಗ್ತಾ ಇರುವಂತ ವ್ಯವಸ್ಥೆಗಳಾಗಿದೆ ಕ್ಷೇತ್ರದಿಂದ. ಇದು ಧರ್ಮಸ್ಥಳದ ಕೊಡುಗೆ. 6,000ಕ್ಕಿಂತ ಹೆಚ್ಚು ದೇವಸ್ಥಾನಗಳಿಗೆ ಅನುದಾನ ಹೋಗಿದೆ. ಇದಕ್ಕಿಂತ ಹೆಚ್ಚು ಏನ್ ಬೇಕು? ಅದು ಇವತ್ತಿಗೂ ನಿಲ್ಲಿಲ್ಲ, ನಡೀತಾ ಉಂಟು. ಇಷ್ಟಕ್ಕೆ ನಿಂತಿದೆ ಅಂತಲ್ಲ, ಈಗಲೂ ನಡೀತಾ ಇದೆ. ಇದಕ್ಕಿಂತ ಮುಂಚೆ ಕೂಡ ಈ ಷಡ್ಯಂತ್ರಗಳು ನಡೆದಿದೆ, ಅಪಪ್ರಚಾರಗಳು ನಡೆದಿದೆ. ಆದ್ರೆ ಕಾಲನ ಮುಂದೆ ಬೆತ್ತಲಾಗಿ ಅಪಪ್ರಚಾರಗಳು ಸತ್ತೋಗಿದೆ. ಕ್ಷೇತ್ರಕ್ಕೆ ನಮ್ಮ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಕ್ಷೇತ್ರದ ಅವಶ್ಯಕತೆ ನಮಗೆ 100% ಇದೆ. ಕ್ಷೇತ್ರವೇ ನಮ್ಮ ಜೀವನ. ಸುದ್ದಿಗಾಗಿ ಕಾವಂದ್ರು ಕೆಲಸ ಮಾಡಲಿಲ್ಲ, ಸದ್ದಿಲ್ಲದೆ ಕೆಲಸ ಮಾಡಿದ್ರು. ಪಶ್ಚಿಮ ಬಂಗಾಳದಂತಹ ಊರಿನಲ್ಲಿ ಪ್ರಾಕೃತಿಕ ವಿಕೋಪ ಆದಾಗ ಅಲ್ಲಿಗೂ ಕೂಡ ಲಕ್ಷಾನುಗಟ್ಟಲೆ ಇಲ್ಲಿ ಧರ್ಮಸ್ಥಳದಿಂದ ಕಳಿಸಿಕೊಟ್ಟದ್ದು ಅದೊಂದು ಕ್ಷೇತ್ರ ಅಂತ ಇದ್ರೆ ಕರ್ನಾಟಕದ ಧರ್ಮಸ್ಥಳ. ಎಷ್ಟು ಜನರಿಗೆ ಗೊತ್ತಿಲ್ಲ ಇದು. ಅಕ್ಷರಾಭ್ಯಾಸ, ರಾತ್ರಿ ಶಾಲೆಯ ಮುಖಾಂತರ ಜ್ಞಾನದೀಪ ಅಂತ ಒಂದು ಸರ್ಕಾರ ಮಾಡಬೇಕಾದ ಕೆಲಸ ಸ್ವಾಮಿ ಅದು. ಅದನ್ನು ನಮ್ಮ ಪೂಜ್ಯರು ಆಗಿನ ಕಾಲಕ್ಕೆ ಮಾಡಿದ್ದಾರೆ ಅಂದ್ರೆ ಅವರ ದೂರದೃಷ್ಟಿಯನ್ನು ಆಲೋಚನೆ ಮಾಡಿಕೊಳ್ಳಿ. ಅಯೋಗ್ಯರು ಮಾತಾಡ್ತಾರೆ, ಅವಿವೇಕಿಗಳು ನಂಬ್ತಾರೆ, ಸಜ್ಜನರು ಮೌನವಾಗಿದೆ. ನಾವು ಹೇಳ್ತೇವೆ ಕಾವಂದ್ರೆ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳ್ತೇವೆ. ಒಮ್ಮೆ ಆಲೋಚನೆ ಮಾಡಿಕೊಳ್ಳಿ.
ಕಾವಂದ್ರ ಜೊತೆ ನಾವಿರ್ಬೇಕಾ, ಕಾವಂದ್ರು ನಮ್ಮ ಜೊತೆ ಇರ್ಬೇಕಾ? ಕಾವಂದ್ರು ನಮ್ಮ ಜೊತೆ ಇರಬೇಕು. ಯಾಕೆ ಗೊತ್ತಾ? ನಮ್ಮ ಬದುಕು, ನಮ್ಮ ಮುಂದಿನ ಪೀಳಿಗೆಯು ಹೆಮ್ಮೆಯಿಂದ ಹೇಳಿಕೊಳ್ಳುವಂತ ಜೀವನವನ್ನು ಯಾರಾದ್ರೂ ಕೊಟ್ಟಿದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಾವಂದ್ರು ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಳ್ಬೇಕು. ನಮ್ಮ ಮುಂದಿನ ಪೀಳಿಗೆಗೂ ನಾವು ಹೇಳಿಕೊಡ್ಬೇಕು ಅದನ್ನ. ಇದು ಜೈನರ ಆಡಳಿತದಲ್ಲಿರುವ ದೇವಸ್ಥಾನ ಹೌದು, ಆದ್ರೆ ಅವತ್ತು ಧರ್ಮದೇವತೆಗಳು ಅಮ್ಮಬಲ್ಲಾವತಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದನ್ನ ಮಕ್ಕಳಿಗೆ ತಿಳಿಸಿ ಹೇಳಿ, ಈಗಿನ ಕಾಲಘಟ್ಟಕ್ಕೆ ತಿಳಿಸಿ ಹೇಳಿ. ಅಷ್ಟು ಮಾಡಿದ್ರು ಸಾಕಾಗ್ತದೆ. ನಾವು ಇಲ್ಲಿಂದ ಶಂಕರನಾದ ಓದಿದ್ದೇವೆ. ನಾವು ಇನ್ನು ಮುಂದೆ ಒಂದು ಉತ್ತರ ಕೊಟ್ಟರೆ 2 ಉತ್ತರ ಕೊಡ್ತೇವೆ. ನಾವು ಇಲ್ಲಿವರೆಗೆ ಮೌನವೇ ಆಗಿದ್ವಿ. ಇದನ್ನು ನಾವು ಇಲ್ಲಿ ಸೇರಿರುವವರು ನಾವು ತೀರ್ಮಾನ ಮಾಡ್ಕೊಳ್ಬೇಕು. ಒಂದು ಉತ್ತರ ಕೊಟ್ಟರೆ 2 ಉತ್ತರ ಕೊಡ್ತೇನೆ. ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ಅಣ್ಣಪ್ಪ ಸ್ವಾಮಿ ನಮಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ನಿಮ್ಮ ಆಶೀರ್ವಾದ ಕೂಡ ನಮಗೆ ಮುಖ್ಯ. ನಾವು ಮುಂದುವರಿತೇವೆ ಸ್ವಾಮಿ. ನೀವು ಆಶೀರ್ವಾದದಿಂದ ಕೊಡ್ತಾ ಇದ್ರೆ ಸಾಕು. ನಿಮಗೆ ಮಾಡುವ ಟೀಕೆಗಳಿಗೆ ನಾವೇ ಉತ್ತರ ಕೊಡ್ತೇವೆ ಸ್ವಾಮಿ. ಅಗ್ನಿಯಂತೆ ಪವಿತ್ರವಾದವರು ಕಾವಂದ್ರು, ಅಗ್ನಿಯಂತೆ ಪವಿತ್ರವಾದವರು. ಈ ದುಷ್ಟಕೂಟಗಳ ವಿಷದಿಂದ ಅವರು ಮಲಿನ ಆಗುವುದಿಲ್ಲ, ನಿಮ್ಮ ನಾಲಿಗೆ ಮಲಿನ ಆಗ್ತದೆ. ಸ್ತ್ರೀ ಬಾಲ ವೃದ್ಧರಾದಿಯಾಗಿ ಯಾರೇ ಎದುರಾಡಿ ಬಂದರೂ ನಮ್ಮ ಕ್ಷೇತ್ರವನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಏನು ಮಾಡ್ಲಿಕ್ಕೆ ರೆಡಿ, ನಾವು ಏನು ಮಾಡ್ಲಿಕ್ಕೆ ರೆಡಿ. ಪ್ರಾಣತ್ಯಾಗ ಅಂತ ಕೆಲವರು ಹೇಳ್ತಾರೆ. ಪ್ರಾಣತ್ಯಾಗ ಒಪ್ಪೋದಿಲ್ಲ, ನಮ್ಮ ಪ್ರಾಣ ತ್ಯಾಗ ಆಗ್ಬೇಕಂತ ಅವರು ಕಾಯ್ತಾ ಇರೋದು. ಪ್ರಾಣತ್ಯಾಗದ ಮಾತಿಲ್ಲ, ನಮ್ಮ ಮೌನ ತ್ಯಾಗ ಮಾಡೋಣ. ನಾವು ಗಟ್ಟಿಯಾಗಿ ಧ್ವನಿಯನ್ನು ಎತ್ತೋಣ. ಕ್ಷೇತ್ರದ ಮಂಜುನಾಥ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಧರ್ಮದೇವತೆಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಅಣ್ಣಪ್ಪ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವೆಲ್ಲ ವಿಶೇಷವಾಗಿ ಇವತ್ತು ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಬಹಳ ಪ್ರಾರ್ಥನೆಯನ್ನು ಮಾಡಿ ಮಂಜುನಾಥ ಸ್ವಾಮಿಯ ಪಾದದಲ್ಲಿ ಈ ಒಂದು ಸಮಸ್ಯೆಯನ್ನು ಇಟ್ಟಿದ್ದೇವೆ. ಮಂಜುನಾಥ ದೇವರೇ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳುವಂಥ ಭಕ್ತಿಯ ಶ್ರದ್ಧೆಯ ಪ್ರಾರ್ಥನೆಯನ್ನು ಮಾಡಿ ಅಣ್ಣಪ್ಪ ದೇವರು ಇಡೀ ಲೋಕಕ್ಕೆ ಶಾಂತಿ ನೆಮ್ಮದಿಯನ್ನು ಕೊಟ್ಟು ನ್ಯಾಯವನ್ನು ಕೊಟ್ಟಂತಹ ದೇವರು ಇವತ್ತು ಈ ವಿಷಯದಲ್ಲಿಯೂ ಕೂಡ ಅನಗತ್ಯ ಅಪಪ್ರಚಾರಗಳು, ಕ್ಷೇತ್ರದ ಮೇಲೆ, ದೇವರ ಮೇಲೆ, ಕಾವಂದರ ಮೇಲೆ ಬರುವಂತಹ ಸುಳ್ಳು ಆರೋಪಗಳು ಅಥವಾ ಬಹಳ ತುಚ್ಛ ಮಟ್ಟದ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡ್ತಾರೆ, ಇದಕ್ಕೆ ಮನುಷ್ಯ ಮಾತ್ರರಾದ ನಾವು ಉತ್ತರ ಅಲ್ಲ, ದೇವರೇ ಉತ್ತರ ಕೊಡಬೇಕು ಅಂತ ಹೇಳುವಂಥ ಭಕ್ತಿಯ ಪ್ರಾರ್ಥನೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ಪ್ರಾರ್ಥನೆಯ ವಿಶೇಷ ಬೇರೆ ಏನಿಲ್ಲ. ಎಲ್ಲರೂ ಒಂದೊಂದು ನಿಮಿಷ ಮೌನವಾಗಿ ನನ್ನ ಮನಸ್ಸಿನ ಭಾವನೆಗಳನ್ನು ಧರ್ಮಸ್ಥಳದ ಇಲ್ಲಿಯವರೆಗೆ ತಂದಂಥ ಅನ್ನದ ಋಣವನ್ನು ತೀರಿಸುವ ನಿಟ್ಟಿನಲ್ಲಿ ಕ್ಷೇತ್ರಕ್ಕೆ ಪೂಜ್ಯರಿಗೆ ಬಂದಿರುವಂಥ ಏನು ವಿಷಯಗಳಿದೆ ಅದನ್ನು ದೇವರು ಪರಿಹಾರ ಮಾಡಿಕೊಡ್ಬೇಕು ಅಂತ ಭಕ್ತಿಯಿಂದ ಎಲ್ಲರೂ ಕೂಡ ಒಂದು ನಿಮಿಷದ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ನಾವು ಇಲ್ಲಿಂದ ಅಮೃತ ವರ್ಷನಿಗೆ ತೆರಳಿಕ್ಕಿದ್ದೇವೆ. ಮಂಜುನಾಥ ಸ್ವಾಮಿ ಕಿ ಜೈ, ಅಣ್ಣಪ್ಪ ಸ್ವಾಮಿ ಕಿ ಜೈ. स्वामी की जय, अण्णप्पा स्वामी की जय, मंजुनाथ स्वामी की जय. ಧ್ವನಿ ಎಲ್ಲಿಗೆ ಮುಟ್ಟಬೇಕು ಅಲ್ಲಿಗೆ ಮುಟ್ಟಬೇಕು. ಮಂಜುನಾಥ ಸ್ವಾಮಿಗೆ, ಮಂಜುನಾಥ ಸ್ವಾಮಿಗೆ.
ನಮಸ್ಕರಿಸ್ತಾ, ಕ್ಷೇತ್ರವನ್ನ ಕಾಯ್ತಾ ಬಂದಿರುವಂತಹ ಶ್ರೀ ಅಣ್ಣಪ್ಪ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸ್ತಾ, ಈ ದಿನ ಧರ್ಮಸ್ಥಳ ಗ್ರಾಮಸ್ಥರ ಸಮಾವೇಶದೊಂದಿಗೆ ನಾವು ಇದಕ್ಕೊಂದು ಹೆಸರನ್ನ ಕೊಟ್ಟಿರುವಂತದ್ದು ದುಷ್ಟರ ವಿರುದ್ಧ ಅಗ್ನಿಪಥ, ಕ್ಷೇತ್ರದ ಪರ ಶಾಂತಿ ಪಥ ಅಂತ ಹೇಳಿ. ಕಳೆದ ಒಂದಷ್ಟು ವರ್ಷಗಳಿಂದ ನಡೀತಾ ಇರತಕ್ಕಂಥ ಒಂದಷ್ಟು ವಿಚಾರಗಳ ಮಧ್ಯೆ ವಿಚಾರ ವಿಮರ್ಶೆಗಳನ್ನ ಮಾಡ್ತಾ ಪೂರ್ತಿಯಾಗಿ ದೇವರಿಗೆ ಸಮರ್ಪಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಅನ್ನುವ ಭಾವನೆಯಲ್ಲಿ ಈ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದ್ದು, ಸ್ವಾಮಿಯ ಅನುಗ್ರಹ, ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದದ ಮೂಲಕ, ಅಣ್ಣಪ್ಪ ಸ್ವಾಮಿಯ ಆ ಪಾದದಡಿಯಿಂದ ಕಾಲ್ನಡಿಗೆಯ ಮೂಲಕ ಈ ಒಂದು ಸಭಾಂಗಣಕ್ಕೆ ನಾವು ಬಂದಿರುವಂತದ್ದು. ಸಾವಿರಾರು ಲಕ್ಷಾಂತರ ಜನರಿಗೆ ಬದುಕು ನೀಡಿದ, ಲಕ್ಷಾಂತರ ಜನರಿಗೆ ಬದುಕನ್ನ ಕಟ್ಟಿಕೊಟ್ಟಿರ್ತಕ್ಕಂತಹ ಸಂಸ್ಥೆ, ಸೇವೆ ಮತ್ತು ತ್ಯಾಗದ ಪರಂಪರೆಗೆ ಉದಾಹರಣೆಯಾಗಿ ನಿಂತಿರ್ತಕ್ಕಂತಹ ಸಂಸ್ಥೆ, ಚತುರ್ದಾನದ ಮೂಲಕ ಸಮಾಜದ ಕಲ್ಯಾಣವನ್ನ ಮಾಡಿರ್ತಕ್ಕಂಥ ಸಂಸ್ಥೆ, ನಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಗ್ರಾಮೀಣ ಭಾಗದ ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಜೀವನವನ್ನ ನೀಡಿರ್ತಕ್ಕಂಥದ್ದು, ಸಾವಿರಾರು ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡೋದ್ರ ಮೂಲಕ ಸಮಾಜದ ನಾಡಿನ ಕಲ್ಯಾಣವನ್ನ ಮಾಡಿರ್ತಕ್ಕಂಥ ಸಂಸ್ಥೆ. ಈ ಹಿಂದಿನ ಒಂದು ಕಾಲದಲ್ಲಿ ಸಂಸ್ಥೆ ಹೆಸರನ್ನ ಹೇಳಲಿಕ್ಕೆ ಹಿರಿಯರು ಒಂದು ಭಯ ಪಡ್ತಾ ಇದ್ರು, ಕ್ಷೇತ್ರ ಅಂತ ಹೇಳ್ತಾ ಇರ್ಲಿಲ್ಲ, ಕ್ಷೇತ್ರದ ಹೆಸರು ಹೇಳುವಾಗ ಭಯ ಪಡ್ತಾ ಇದ್ರು, ಕ್ಷೇತ್ರದ ಪುದರ್ವೆತ್ತರ ಬಲ್ಲಿಗೆ ಅಂತ ಹೇಳಿ. ಆದ್ರೆ ಇವತ್ತಿನ ದಿನ ಕ್ಷೇತ್ರದ ಹೆಸರನ್ನ ಎಲ್ಲೆಂದರಲ್ಲಿ ಮನಸ್ಸೋ ಇಚ್ಛೆ ಹೆಸರನ್ನ ಬಳಸಿಕೊಳ್ಳುವಂತದ್ದು ಕ್ಷೇತ್ರದ ವಾಸಿಗಳು, ಗ್ರಾಮಸ್ಥರು, ಕ್ಷೇತ್ರದ ಅಭಿಮಾನಿಗಳು, ಕ್ಷೇತ್ರದ ಭಕ್ತರಿಗೆ ಉಂಟಾಗಿರ್ತಕ್ಕಂಥ ನೋವು, ಅದರಿಂದ ಆಗಿರ್ತಕ್ಕಂಥ ಭಾವನೆ, ನಮ್ಮ ಮನಸ್ಸಿನಲ್ಲಿ ಆಗಿರ್ತಕ್ಕಂಥ ವೇದನೆ, ಇವೆಲ್ಲವನ್ನ ನಾವು ತೋಡಿಕೊಳ್ಳಬೇಕಾದ್ರೆ, ಇವೆಲ್ಲವನ್ನ ಸಮಾಜದ ಮುಂದೆ ಹೇಳಬೇಕಾದ್ರೆ ಒಂದು ವೇದಿಕೆ ಬೇಕು, ಗ್ರಾಮಸ್ಥರ ಧ್ವನಿ ಆಗಬೇಕು. ಎಲ್ಲಿ ಶಕ್ತಿ ಇದೆ ಅಲ್ಲಿ ಭಗವಂತ ಇರುತ್ತಾನೆ. ನಾವು ಬಲಶಾಲಿಗಳಾದ್ರೆ ಮಾತ್ರ ಭಗವಂತನ ಅನುಗ್ರಹವು ಕೂಡ ನಮ್ಮ ಜೊತೆ ಇರುವಂತದ್ದು. ನಾವು ಕೂಡ ಹೇಡಿಗಳಾದ್ರೆ ಭಗವಂತನ ಅನುಗ್ರಹ ನಮ್ಮ ಮೇಲೆ ಇರುವುದಿಲ್ಲ. ಆದ್ರಿಂದ ನಮ್ಮಲ್ಲಿ ಕೂಡ ಶಕ್ತಿ ಇದೆ, ಎಲ್ಲಿ ಶಕ್ತಿ ಇದೆ ಅಲ್ಲಿ ಭಗವಂತನ ಇರ್ತಾನೆ ಅನ್ನೋದನ್ನ ಸಮಾಜಕ್ಕೆ ತೋರಿಸುವಂತಹ ಅವಶ್ಯಕತೆ ಇವತ್ತಿನ ದಿನಗಳಲ್ಲಿ ಇದೆ. ಸತ್ಯದ ಅಸತ್ಯದ ವಿರುದ್ಧ ಸತ್ಯದ ಯಾತ್ರೆ ನಮ್ಮದು, ಅಸತ್ಯದ ಆದೇಶಗಳ ಮೇಲೆ ಸತ್ಯದ ಸಮಾವೇಶ ನಮ್ಮದು. ಹಿಂದೊಂದು ಮಾತಿತ್ತು, ಶ್ರೀರಾಮನ ಕಾಲದಲ್ಲಿ ಲಂಕೆಗೆ ಯುದ್ಧಾಗಿ ರಾವಣನ ಸಂಹಾರದ ನಂತರ ವಿಭೀಷಣ ರಾಮನನ್ನು ಬಹಳ ಒತ್ತಾಯ ಮಾಡಿ ನೀವು ಇಲ್ಲೇ ಇರಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಆಗ ಶ್ರೀರಾಮ, ಇಲ್ಲ, ನಾನು ಹುಟ್ಟಿದ ಭೂಮಿ ನನಗೆ ಸ್ವರ್ಗಕ್ಕೆ ಸಮಾನ, ಹಾಗಾಗಿ ನನ್ನಲ್ಲಿ ಹೋಗಲೇಬೇಕು ಅಂತೇಳಿ ಹೇಳಿ ಅಲ್ಲಿಂದ ಹೊರಡ್ತಾರೆ. ಹಾಗೆ ಇವತ್ತು ಇಲ್ಲಿ ಸೇರಿದಂತ ನಮಗೆಲ್ಲರಿಗೂ ಈ ಭೂಮಿ ನನಗೆ ಸ್ವರ್ಗಕ್ಕೆ ಸಮಾನ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, 10-12 ವರ್ಷದ ಹಿಂದಿನ ಯಾವುದೋ ಒಂದು ಘಟನೆಯನ್ನು ಹಿಡ್ಕೊಂಡು ಯಾರದೇ ಹೆಗಲ ಮೇಲೆ ಒಂದು ಬಂದೂಕನ್ನಿಟ್ಟು ಯಾವುದೋ ಒಂದು ಕಡೆಗೆ ಅದನ್ನು ಗುರಿ ಇಡುವಂತ ಷಡ್ಯಂತ್ರಗಳು, ದುಷ್ಟಶಕ್ತಿಗಳು ಕೆಲಸ ಮಾಡ್ತಿದೆ. ಇದರ ಹಿಂದೆ ಯಾರ ಕೈವಾಡ ಇದೆ, ಯಾಕಾಗಿ ಮಾಡ್ತಾ ಇದ್ದಾರೆ, ಅದನ್ನ ಕೇಳಬೇಕಲ್ಲ. ನಾವು ಅದರ ಬಗ್ಗೆ ಅದನ್ನು ಏನು ಎಂತಂತೇಳಿ ವಿಚಾರಿಸಿ ಅದನ್ನು ನಿಲ್ಲಿಸುವಂತ ಪ್ರಯತ್ನ ನಾವು ಮಾಡಬೇಕಲ್ಲ. ಅದರ ಒಟ್ಟಿಗೆ ಇಡೀ ಸಮಾಜ ಎದುರು ನಿಂತರೂ ಅಲುಗಾಡಿಸಲು ಸಾಧ್ಯ ಇಲ್ಲದಂತ ಈ ಕ್ಷೇತ್ರದ ಬಗ್ಗೆ ಯಾರೋ ಕಾಂಜಿ ಪೀಂಜಿಗಳು ಬಂದು ಇಲ್ಲಿ ದೇವರು ಇಲ್ಲ, ದೇವರು ನಂಬಲಿಕ್ಕಿಲ್ಲ, ಅಥವಾ ದೈವಗಳಿಲ್ಲ, ಕ್ಷೇತ್ರದಲ್ಲಿ ಹಾಗೆ ಇದೆ, ಈ ಗ್ರಾಮದಲ್ಲಿ ಈಗ ನಡೀತಾ ಇದೆ ಅನ್ನುವಂತ ಕೆಲವು ದುಷ್ಟ ಶಕ್ತಿಗಳು ದುರ್ಬಲ ಮನಸ್ಸಿನ ಜನರ ಆ ಭಾವನೆಗಳನ್ನು ಅಪನಂಬಿಕೆ ಮೂಲಕ ಕೆಡಿಸಿರುವಂತ ಇಂತಹ ಸಮಯದಲ್ಲಿ ನಾವೆಲ್ಲ ಎದ್ದು ನಿಲ್ಬೇಕಾದ್ದು ನಮ್ಮ ಕರ್ತವ್ಯ. ಹಾಗೆ ಇವತ್ತು ನಾವು ಇಲ್ಲಿ ಸೇರುವಂತ ಪ್ರತಿ ಗ್ರಾಮದ ಪ್ರತಿ ವ್ಯಕ್ತಿಯು ಶ್ರೀ ಕ್ಷೇತ್ರದ ಒಂದಲ್ಲ ಒಂದು ರೀತಿಯ ಋಣದಲ್ಲಿದ್ದವರು. ಮನುಷ್ಯನಿಗೆ ಮೋಕ್ಷ ಸಿಗಬೇಕಂತಾದ್ರೆ ಅವನು ತಾಯಿ ಋಣ, ಈ ಭೂಮಿ ಋಣ ತೀರಿಸಬೇಕಂತೆ. ನಮ್ಮೆಲ್ಲರ ಮೇಲೆ ಈ ಭೂಮಿಯ ಋಣ, ಈ ಕ್ಷೇತ್ರದ ಋಣ ಇದೆ. ಅದನ್ನು ತೀರಿಸುವಂತ ಈ ದುಷ್ಟ ಶಕ್ತಿಗಳ ಅಥವಾ ಯಾರು ನಮ್ಮ ಇಲ್ಲ ಸಲ್ಲದ ಆರೋಪ ಮಾಡಿಕೊಂಡು ಸುಳ್ಳು ಆರೋಪಗಳನ್ನು
ಹೇಳ್ತಾ ಯಾವುದೇ ಒಂದು ದಾಖಲೆಗಳಲ್ಲಿ ಮಾಡುವಂತಹ ಈ ಕೆಲಸಗಳಿಗೆ ನಾವೆಲ್ಲ ಸಂಘಟಿತರಾಗಿ ಉತ್ತರ ಕೊಡುವಂತಹ ಕಾಲ ಸನ್ನಿಹಿತವಾಗಿದೆ. ಈ ಕ್ಷೇತ್ರವನ್ನು ಹೆಸರು ಹೇಳಲು ಯೋಗ್ಯತೆ ಅಂತ ಇಂಥ ವ್ಯಕ್ತಿಗಳು ಇವತ್ತು ಕ್ಷೇತ್ರದ ಮೇಲೆ ಸವಾಲು ಮಾಡಿ ನಾವು ಏನೋ ಮಾಡಬಹುದು ಅನ್ನುವಂತ ಕಪೋಲ ಕಲ್ಪಿತ ಕಥೆಗಳನ್ನ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಒಂದು ಎಚ್ಚರಿಕೆ, ನೀವು ಇನ್ನೂ 10 ಜನ್ಮ ಇದ್ರೂ ಇಂಥ ಕ್ಷೇತ್ರದ ಬಗ್ಗೆ ಒಂದು ಕಪ್ಪು ಚುಕ್ಕಿಯನ್ನು ಮಾಡಲಿಕ್ಕೆ ನಿಮ್ಮ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಉತ್ತರ ನಾವು ಗ್ರಾಮಸ್ಥರು ಕೊಡ್ತಾ ಇದ್ದೇವೆ. ಇವತ್ತು ನಾವೆಲ್ಲ ಇಷ್ಟು ಸಮಯದಿಂದ ಬಹಳ ಸಂಯಮದಿಂದ ಬಹಳ ಸಮಾಧಾನದಿಂದ ಸುಮ್ಮನೆ ಅಂತ ಹೇಳಿದ್ರೆ ಯಾರು ಅನ್ಯತಾ ಭಾವಿಸಬಾರದು, ಅಥವಾ ಇದನ್ನು ಪ್ರಚಾರ ಮಾಡುತ್ತಿರುವಂತ ಅಥವಾ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡುತ್ತಿರುವಂತವರು ನಾವು ಕೈಲಾಗದವರು, ನಾವು ಬಲಹೀನರು ಅಂತ ಭಾವಿಸಬೇಡಿ. ಇದು ಸಾತ್ವಿಕ ಸ್ವಭಾವದ ಜನರು ಇಲ್ಲಿದ್ದ ಕಾರಣ ನೀವು ಇಷ್ಟುವರೆಗೆ ಚೆನ್ನಾಗಿ ಇದ್ದೀರಿ. ಎಲ್ಲಾದ್ರೂ ಈ ಸಾತ್ವಿಕ ಜನರು ಸಿಡಿದ್ರೆ ಏನಾದ್ರು ಅಂತೇಳಿ ಇನ್ನು ಮುಂದಿನ ಪೀಳಿಗೆಗೆ ಬೆಳೆದಿರುವಂತಹ ಸಮಯವು ಸನ್ನಿಹಿತ ಆಗಬಹುದು. ಕ್ಷೇತ್ರದ ಜನತೆ ಯಾವುದೇ ಬೆಲೆ ಕೊಟ್ಟಾದರೂ ಇಂಥ ಅವಿವೇಕಿಗಳ ಈ ಕಾಂಜಿ ಬಿಂಜಿಗಳ ಸುಳ್ಳು ಆರೋಪಗಳನ್ನು ನಿಲ್ಲಿಸುವಂತಹ ಕಾಲವೂ ಬಹಳ ಹತ್ತಿರದಲ್ಲಿ ಬರ್ತಾ ಇದೆ ಅಂತೇಳಿ ಕಾಣ್ತಾ ಇದೆ. ಯಾಕಂದ್ರೆ ಇನ್ನು ಹತ್ತಿರದಲ್ಲಿ ಯುಗಾದಿ ಬರ್ತಾ ಇದೆ. ಯುಗಾದಿ ಸಂವತ್ಸರ ಕಳೆದ ನಂತರ ಹೊಸ ಅಧ್ಯಾಯ ಪ್ರಾರಂಭವಾಗುವ ದಿನಗಳು ದೂರ ಇಲ್ಲ. ಇವತ್ತು ನಾವೆಲ್ಲ ಮನಸ್ಸಿನಿಂದ ಏಕ ಮನಸ್ಸಿನಿಂದ ಸಂಘಟಿತರಾಗಿ ಇದನ್ನು ಎದುರಿಸುವಂತ ಅವರಿಗೆ ಉತ್ತರ ಕೊಡುವಂತ ಕೆಲಸವನ್ನು ನಾವು ಮಾಡಬೇಕು. ಇನ್ನೊಂದೇನು ಹೇಳಿದ್ರೆ, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ಕೆಟ್ಟ ಶಬ್ದಗಳನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ನೆನಪಿಲ್ಲಿ, ಅವರ ಅಪ್ಪನ ಶಬ್ದಗಳು ನಮಗಿದೆ, ಅವರನ್ನು ಮೀರಿಸುವಂತ ಅವರ ಅಪ್ಪನ ಶಬ್ದಗಳು ನಮ್ಮ ಹತ್ರ ಇದೆ, ಅಂತ ವಾಕ್ಯಗಳು ನಮ್ಮ ಹತ್ರ ಇದೆ. ಆದ್ರೆ ಏನು ಹೇಳಿದ್ರೆ, ನಾವು ಇಲ್ಲಿ ಪೂಜ್ಯ ಹೆಗಡೆಯವರ ಗದರಿಲಿ ಬೆಳೆದ ಕಾರಣ, ನಮಗೆ ಈ ಸಂಸ್ಕಾರ ಬಂದ ಕಾರಣ ಅವರ ಮಟ್ಟಕ್ಕೆ ಇಳಿಲಿಕ್ಕೆ ಆಗಿಲ್ಲ. ಇನ್ನೇ ನೀವು ಇದೇ ರೀತಿ ಮುಂದುವರಿಸಿದ್ರೆ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅದರ ದ್ವಿಗುಣ ಕೆಲಸ ನಾವು ಮಾಡಿ ನಿಮಗೆ ಉತ್ತರ ಕೊಡ್ತೇವೆ. ಇದು ಇವತ್ತು ಇಲ್ಲಿ ನಡೆಯುವಂಥದ್ದು ಪೂರ್ಣ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರ ಸಭೆ, ಅದರೊಟ್ಟಿಗೆ ಊರಿನವರೊಟ್ಟಿಗೆ ಸೇರಿಕೊಂಡು ಅಭಿಮಾನಿಗಳ ಸಭೆ. ಇಲ್ಲಿರುವವರೆಲ್ಲ ನಮ್ಮವರೇ, ನಾವು ಹೊರಗಿನವರು ಯಾರೂ ಇಲ್ಲ. ಹಾಗಂತೇಳಿ ಮಾತಾಡ್ಲಿಕ್ಕೆ ನಮಗೆ ಹೆದರಿಕೆಯೂ ಇಲ್ಲ. ಬಲಕೀರ್ತಿ ಯಾರಿಗೂ ಹೇಳಿದಾಗೆ ಧರ್ಮಸ್ಥಳ ಅಂತ ಹೇಳಿದ್ರೆ ಒಂದು ಶಿಸ್ತು, ಧರ್ಮಸ್ಥಳದಲ್ಲಿ ಹುಟ್ಟಿದವರು ಅಂತ ಹೇಳಿದ್ರೆ ಒಂದು ಆಚಾರವಂತರು, ವಿಚಾರವಂತರು, ಧರ್ಮಸ್ಥಳದವರು ವಿದ್ಯಾವಂತರು, ಧರ್ಮಸ್ಥಳದವರು ಏನೆಲ್ಲ ಬೇಕು ಅದನ್ನೆಲ್ಲ ಸಂಸ್ಕೃತಿಯನ್ನು ಪಡ್ಕೊಂಡವರು. ನಾವು ಅನಾಗರಿಕ ಜನರು ಅಲ್ಲ, ನಾವು ಸುಸಂಸ್ಕೃತರು. ಹಾಗಾಗಿ ಸುಸಂಸ್ಕೃತ ಭಾಷೆಯಲ್ಲೇ ಏನು ನಮ್ಮ ಬಗ್ಗೆ ಇವತ್ತು ಆರೋಪಗಳನ್ನು ಮಾಡ್ತಿದ್ದಾರೋ, ಏನು ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡ್ತಿದ್ದಾರೋ, ಏನು ದುಷ್ಟರ ಕೂಟ ಕಟ್ಟಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೋ ಅವರಿಗೆ ಒಳ್ಳೆಯ ಮಾತಿನಲ್ಲಿ ಒಳ್ಳೆಯ ಭಾಷೆಯಲ್ಲಿ ಉತ್ತರ ಕೊಡುವಂತಹ ಸಭೆ ಇದು. ನಾವು ಖಂಡಿತವಾಗಿ ಬಲಕೆ ಯಾರಿಗಾರು ಹೇಳಿದಾಗೆ ನಾವು ಯಾವುದೇ ರೀತಿಯ ಸಾತ್ವಿಕ ಮನಸ್ಸನ್ನು ಇಲ್ಲಿ ಉಪಯೋಗಿಸುವುದಿಲ್ಲ, ಅಥವಾ ಅವರ ಭಾಷೆಗಿಂತ ಹೆಚ್ಚಿನ ಭಾಷೆಗಳು ನಮ್ಮಲ್ಲಿ ಇದ್ದಾರೆ. ಅದು ನಮಗೆ ಅಡ್ಡಿ ಬರ್ತಿದೆ, ನಮ್ಮ ಸಂಸ್ಕೃತಿ ನಮಗೆ ಅಡ್ಡಿ ಬರ್ತಿದೆ, ನಮ್ಮ ಕ್ಷೇತ್ರ ನಮಗೆ ಅಡ್ಡಿ ಬರ್ತಿದೆ. ಮನ್ಯ ಸ್ವಾಮಿ ಎದುರು ನಿಂತುಕೊಂಡು ಮಾತಾಡ್ತಿದ್ದಾರೆ. ಹಾಗಾಗಿ ನಮ್ಮ ಕೆಲವು ಭಾಷೆಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಮಾತಾಡುವಂತ ಅನಿವಾರ್ಯತೆಯಲ್ಲಿ ನಾವಿದ್ದೇವೆ. ಆ ದೃಷ್ಟಿಯಲ್ಲಿ ನಮಗೆಲ್ಲ ಗೊತ್ತಿದೆ ಏನು ಈಗ ಸಮಾಜದಲ್ಲಿ ನಡೀತಾ ಇದೆ ಅಂತೇಳಿ. ಮಂಜುನಾಥನ ಮುಂದೆ ಪ್ರಾರ್ಥನೆ ಮಾಡಿದೆವು, ಅಣ್ಣಪ್ಪನ ಮುಂದೆ ಪ್ರಾರ್ಥನೆ ಮಾಡಿದೆವು. ಅದಕ್ಕೂ ಮೊದಲು ನೇತ್ರಾವತಿಯಲ್ಲಿ ಹೋಗಿ ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ನೇತ್ರಾವತಿಗೆ ಬಾಗಿನವನ್ನು ಅರ್ಪಿಸಿ ಬಂದಿದ್ದೇವೆ. ಏನು 13 ವರ್ಷಗಳಿಂದ ಇಲ್ಲಿ ನಮ್ಮ ಕ್ಷೇತ್ರದ ಬಗ್ಗೆ, ನಮ್ಮ ಕಾಲಂದ್ರ ಬಗ್ಗೆ ಅಪಪ್ರಚಾರ ನಡೀತಿದೆಯೋ ಅದು ಇನ್ನು 15 ದಿನಗಳವರೆಗೆ ಅಂತ್ಯ ಆಗಬೇಕು ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಖಂಡಿತ ಆ ಮಲ್ಲಪ್ಪ ಸ್ವಾಮಿ ನಮಗೆ ಅನುಭವ ಕೊಟ್ಟಿದ್ದಾರೆ, ಅಣ್ಣಪ್ಪ ಸ್ವಾಮಿ ನಮ್ಮೊಂದಿಗೆ ಇದ್ದಾರೆ. ದೇವರ ಶಕ್ತಿ ಅಂತ ಹೇಳಿದ್ರೆ ಯಾರು ಅಪಪ್ರಚಾರ ಮಾಡ್ತಾರೋ ಅವರಿಗೆ ತಕ್ಕ ಶಾಸ್ತಿ 15 ದಿನಗಳಿಗೆ ಆಗ್ತದೆ ಅಂತೇಳಿ ಪ್ರಪ್ರಥಮವಾಗಿ ನಾನು ಇಲ್ಲಿ ಹೇಳ್ತಾ, ನಾವು ಪ್ರಾರ್ಥನೆಯನ್ನು ಮಾಡ್ತಾ ಮಲ್ಲಪ್ಪ ಸ್ವಾಮಿ ಅನ್ನೋದು ಧರ್ಮ ಯುದ್ಧಕ್ಕೆ ನಾವು ಇಳಿಬೇಕಾದ್ರೆ ಇಷ್ಟು ವರ್ಷ ಬೇಕಾಯ್ತು. ಈ ಹಿಂದೆ ನಾವು ಅಲ್ಲಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಪಾಂಡವರು ಕೌರವರು ಯುದ್ಧ ಆಗಿದ್ದು 14 ವರ್ಷದ ಮೇಲೆ ಅಂತ್ಯ ಬಂದದ್ದು 18 ದಿವಸಗಳಲ್ಲಿ ಅಂತ ಹೇಳಿದ್ರು. ನಮಗೆ ಇವತ್ತು ಬೆಳಿಗ್ಗೆ ನಮ್ಮ ದೇವರ ಮುಂದೆ ನೆನಪು ಮಾಡಿ ಕೊಟ್ಟರು. ಬಹುಶಃ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದ್ದು ಇಷ್ಟೇ, ಧರ್ಮಸ್ಥಳದಿಂದ ಯಾರಿಗೆ ತೊಂದರೆ ಆಗಿದೆ. ಇಲ್ಲಿ ಇಷ್ಟು ಜನ ನಾವಿದ್ದೇವೆ, ನಾವು ಸುಮಾರು ಸೇರಿದವರೆಲ್ಲ ವಿದ್ಯಾವಂತರು, ವಿಚಾರವಂತರು. ಯಾರಿಗೆ ತೊಂದರೆ ಆಗಿದೆ? ಯಾರ ಮಕ್ಕಳಿಗೆ ತೊಂದರೆ ಆಗಿದೆ? ಯಾರ ಕುಟುಂಬದವರಿಗೆ ತೊಂದರೆ ಆಗಿದೆ?
ಒಂದುಗಡೆ ಆಗಿದ ಕುಟುಂಬದವರು ಯಾಕೆ ಇವತ್ತು ಮಾತಾಡ್ತಾ ಇಲ್ಲ? ಧರ್ಮಸ್ಥಳದಲ್ಲಿ ಆದಂತಹ ಏನು ಆಕಸ್ಮಿಕ ಮರಣಗಳಿದ್ದೇವ ಅದೆಲ್ಲ ಧರ್ಮಸ್ಥಳ ಗ್ರಾಮಸ್ಥರು ಮಾಡಿದ್ದು, ಧರ್ಮಸ್ಥಳದ ಊರವರು ಮಾಡಿದ್ದು, ನಾಗರಿಕರು ಮಾಡಿದ್ದು ಅಂತ ಹೇಳುವಂತ ಅಪವಾದ ನಮ್ಮ ಮೇಲೆ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಪ್ರಾರಂಭವಾಗಿದೆ ಸುಮಾರು 13 ವರ್ಷಗಳ ಹಿಂದೆ ನಮ್ಮ ಗ್ರಾಮದಲ್ಲಿ ಒಂದು ಹುಡುಗಿಯ ಕೊಲೆ ಮತ್ತು ಅತ್ಯಾಚಾರ ನಡೆದಿದೆ. ಬಹಳ ಬೇಜಾರಿದೆ, ನಮಗೆ ಬಹಳ ಬೇಸರ ಇದೆ. ನಾವು ಇದನ್ನು ಬಹಳ ವರ್ಷಗಳ ಹಿಂದೆ ಆ ಏನು ಹುಡುಗಿ ತಪ್ಪಿಸಿಕೊಂಡು ಅದರ ಮಾರನೇ ದಿವಸವೇ ನಾವು ಧರ್ಮಸ್ಥಳ ಗ್ರಾಮಸ್ಥರು ಸೇರಿಕೊಂಡು, ನಾನಾಗ ಪಂಚಾಯತ್ ಅಧ್ಯಕ್ಷ ಆಗಿದೆ, ಹಾಗಾಗಿ ಅಧಿಕೃತವಾಗಿ ನನಗೆ ಹೇಳಲಿಕ್ಕೆ ಈ ಅಧಿಕಾರ ಇದೆ. ಇದೇ ವೇದಿಕೆಯಲ್ಲಿ ನಾವು ಸುಮಾರು ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದ್ದು. ಆ ಮೇವು ನಮ್ಮ ಗ್ರಾಮಸ್ಥರಲ್ಲೆಲ್ಲ ಇತ್ತು. ಆ ಸಂದರ್ಭದಲ್ಲಿ ಪೂಜ್ಯ ಕಾವಂದರು ಕೆಲವರ ಮನವಿ ಮೇರೆಗೆ ನಮಗೊಂದು ಸೂಚನೆಯನ್ನು ಕೊಟ್ಟರು. ನಮ್ಮದು ಒಂದೇವಲ್ಲಿದ್ದದ್ದು ಇಲ್ಲಿಂದ ಸೀದಾ ಸ್ಟೇಷನ್ಗೆ ಹೋಗಿ ಅಲ್ಲಿ ಬೆರಳು ಕುತ್ಕೊಳ್ಳುವ ಆರೋಪಿಯನ್ನು ಹಿಡಬೇಕು, ಅವರಿಗೆ ಯಾವುದು ಗೊತ್ತಾಗಬೇಕು, ಹುಡುಗಿಯ ಮನೆಯವರಿಗೆ ನ್ಯಾಯ ಸಿಗಬೇಕು, ಹುಡುಗಿಗೆ ನ್ಯಾಯ ಸಿಗಬೇಕು ಅಂತ ಹೇಳುತ್ತಾ ತೀರ್ಮಾನ ಮಾಡಿ ನಾವು ಇಲ್ಲಿ ಸೇರಿದ್ದದ್ದು. ಬಹುಶಃ ಕಾವಂದರು ಆ ತೀವ್ರತೆಯನ್ನು ಅರಿತು ಅವರ ಆ ಮನಸ್ಸಿನ ವೇದನೆಯನ್ನು ಹಂಚಿಕೊಂಡು ಹೇಳಿದ್ರು, ಬೇಡ ಹೋದ್ರೆ ಅಲ್ಲಿ ಲಾ ಅಂಡ್ ಆರ್ಡರ್ ತೊಂದರೆ ಆಗ್ತದೆ, ಆ ಕಾರಣಕ್ಕಾಗಿ ನೀವು ಹೋಗಬೇಡಿ, ಇಲ್ಲೇ ಏನಿದ್ರು ಮುಗಿಸಿಕೊಡಿ, ಅದನ್ನು ಇಲ್ಲೇ ಮುಗಿಸಿ ಅಂತೇಳಿ ಅವರು ನಮಗೆ ಮನವಿ ಮಾಡಿದ ಪ್ರಕಾರ, ಅವರು ನಮಗೆ ಆದೇಶ ಮಾಡಿದ ಪ್ರಕಾರ ಬಹುಶಃ ನಾವು ಅವತ್ತು ಹೋಗ್ಲಿಲ್ಲ. ಸುಮಾರು 1 ತಿಂಗಳ ಹಿಂದೆ, 1 ತಿಂಗಳ ನಂತರ ಒಂದು ಗುಂಪು ಬರ್ತದೆ, ಬಂದವರು ಇದೆಲ್ಲ ಧರ್ಮಸ್ಥಳದವರು ಮಾಡಿದ್ದು, ಇದೆಲ್ಲ ಅವರ ಕೃತ್ಯ, ಇಲ್ಲಿ ಪಾಲೆಗಾರರ ಆಡಳಿತ ಇದೆ ಅಂತ ಹೇಳುವಂತ ಒಂದು ಮೆಸೇಜ್ ಅನ್ನು ಸಮಾಜಕ್ಕೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಧರ್ಮಸ್ಥಳ ಗ್ರಾಮಸ್ಥರಾಗಿ ನಾವು ಇದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾ? ಖಂಡಿತ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಸಭೆಯನ್ನು ಮಾಡ್ತೇವೆ. ಆ ಸಭೆಯಲ್ಲಿ ಅದಕ್ಕೆ ಮೊದಲು ನಾನು ಆ ಮನೆಯವರನ್ನು ಕರೆದು ಕೇಳ್ತೇನೆ, ಏನಾದ್ರೂ ನಿಮಗೆ ಯಾರ ಮೇಲಾದ್ರೂ ಡೌಟ್ಸ್ ಇದ್ರೆ ಹೇಳಿ, ನಾವು ಇದಕ್ಕೆ ಸಹಕಾರ ಕೊಡ್ತೇವೆ, ನಾವು ಇದಕ್ಕೆ ಪ್ರಯತ್ನ ಮಾಡ್ತೇವೆ. ಅವ್ರು ಹೇಳಿದ್ದು ಒಂದು, ಯಾರ ಮೇಲೆ ಡೌಟ್ ಇಲ್ಲ. ಈಗೇನು ಅಪಪ್ರಚಾರ ಮಾಡ್ತಿದ್ದಾರೋ ಅದೆಲ್ಲ ಏನೋ ಪೂರ್ವಗ್ರಹ ಪೀಡಿತವಾಗಿ ಮಾಡ್ತಿದ್ದಾರೆ. ನಮ್ಮ ಮನೆಯವರು ಹಾಗಿದ್ದಾರೆ, ಹೀಗಿದ್ದಾರೆ. ನಾವು ಖಂಡಿತ ನಿಮ್ಮೊಟ್ಟಿಗಿದ್ದೇವೆ. ದಲಿಗಳು ನಮ್ಮ ದೇವರು, ದಲಿಗಳೊಟ್ಟಿಗೆ ನಾವಿದ್ದೇವೆ. ದಲಿಗಳನ್ನು ಖಂಡಿತ ನಾವು ಬೇರೆ ರೀತಿಯಲ್ಲಿ ನೋಡುವುದಿಲ್ಲ. ಅವರೆಲ್ಲದಿದ್ದರೆ ನಮಗೆ ಆ ಹುಡುಗಿಯ ಶವ ಕೂಡ ಸಿಕ್ತಿರ್ಲಿಲ್ಲ ಅಂತ ಹೇಳಿದಂತ ಮನೆಯವರು 1 ವರ್ಷದ ಮೇಲೆ ಏನೋ ಟಿವಿಯಲ್ಲಿ 4 ಜನರ ಹೇಳಬೇಕು, ಹೆಸರು ಹೇಳಬೇಕು ಅಂತ ನನಗೆ ಅನಿಸಿತು. ಆ ಕಾರಣಕ್ಕಾಗಿ ನಾನು ಹೇಳಿಬಿಟ್ಟು ಅಂತ ಹೇಳ್ತಾರೆ. ಆ ಮನೆಯವರ ತೇಜವೇ ಆಗ್ಲಿಲ್ಲ, ಆ ಮನೆಯವರ ಕುಟುಂಬಸ್ಥರ ತೇಜವೇ ಆಗ್ಲಿಲ್ಲ. ಈ ಭಾವನೆ ಯಾಕೆ ಬರಲಿಲ್ಲ? ಇದನ್ನೆಲ್ಲ ನಾನು ಬಹಳ ಕೂಲಂಕುಷವಾಗಿ ಮಾತಾಡಲಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಬಹುಶಃ ನಾವು ಈ ವಿಚಾರಗಳನ್ನು ಹೇಳದಿದ್ರೆ ಇದು ಇದ್ದವರಿಗೆ ಅರ್ಥ ಆಗುದಿಲ್ಲ. ಈಗಿನ ಹುಡುಗರು, ಇಲ್ಲಿದ್ದಂತ ಹಿರಿಯರಿಗೆಲ್ಲ ಗೊತ್ತಿದೆ, 25 ವರ್ಷದ ಕೆಳಗಿನ ಹುಡುಗರಿಗೆ ಹೌದು ಅಂತ ಹೇಳುವಂತ ಭಾವನೆಯನ್ನು ಮೂಡಿಸುವಂತಹ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಇಲ್ಲ, ಅಣ್ಣಪ್ಪ ಸ್ವಾಮಿ ಇಲ್ಲ, ಧರ್ಮಸ್ಥಳವನ್ನು ಉಳಿಬೇಕು. ಹೌದು, ಇವರು ಮಾಡಿದ್ದು ಅದನ್ನೇ, ಮೊದಲು ಮಾಡಿದ್ದು ಅದನ್ನು ಹೊರದದ್ದು. ಹೌದು, ಒಡಿಲಿಕ್ಕೆ ಹೋಗಿದ್ದು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ಹೊಡೆಯುವ ಮತ್ತು ಸೊನೆತೆಯನ್ನು ಓಡಲಿಕ್ಕೆ ಹೋದ್ರು, ಉಜಿರ ಜನಾರ್ದನ ದೇವಸ್ಥಾನವನ್ನು ಓಡಲಿಕ್ಕೆ ಹೋದ್ರು, ಉಜಿರ ಜನಾರ್ದನ ದೇವಸ್ಥಾನದ ಭೂಮಿಯನ್ನು ಹೊರಗಡೆ ಹಾಕಲಿಕ್ಕೆ ಹೋದ್ರು. ಇವರು ಅಲ್ಲಿ ಆಗ್ಲಿಲ್ಲ ಅಂತ ಹೇಳಿ ಧರ್ಮಸ್ಥಳದ ಕಡೆಗೆ ಬಂದ್ರು. ಯಾವುದೇ ರೀತಿಯ ಒಳ್ಳೆಯ ಉದ್ದೇಶ ಇದರಲ್ಲಿ ಇಲ್ಲ. ಹೋಗ್ತಾ ನದಿಯಲ್ಲಿ ಸೇರ್ಕೊಂಡಿದ್ದಾರೆ, ಬೇಡಾಗಿದ್ದೆಲ್ಲ ಸೇರ್ಕೊಂಡು ಹೆಚ್ಚಿನದ್ದು ಹೋಗ್ತದೆ, ಕುಚ್ಚಿಕೊಂಡು ಹೋಗ್ತವೆ. ಕೆಲವರು ಸೇರ್ಕೊಂಡ್ರು, ಗೊದ್ದೆ, ಆಮೇಲೆ ಕೆಲವೆಲ್ಲ ಬೊದ್ದೆ ಹಾಕುವಂತವರು, ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡ್ರು. ಒಂದು ಬಾಂಬು ಕೂಡ ಸೇರಿಕೊಂಡಿತು. ಬಹುಶಃ ನನಗೆ ಅನ್ನಿಸ್ತಿದೆ, ಇಂಥವರೆಲ್ಲ ಸೇರ್ಕೊಂಡು ಇವತ್ತು ಸಮಾಜವನ್ನು ಹೊಡಿತಿದ್ದಾರೆ. ಅವರ ಹಿಂಬಾಲಕರಿದ್ದಾರೆ. ಧರ್ಮಸ್ಥಳ ದೇವಸ್ಥಾನವನ್ನು ನಮ್ಮ ಕೈಗೆ ಕೊಡಿ, ನಮ್ಮ ಸಮಾಜ ಸೇವೆ ಏನು ಅಂತ ನೋಡಿ ನಾವು ಸೇವೆ ಮಾಡ್ತೇವೆ ಅಂತ ಹೇಳಿ ಹೇಳ್ತಾರೆ. ಒಂದು ಟಾಯ್ಲೆಟ್ ಕಟ್ಟಿಕೊಟ್ಟಿದ್ದಾರೆ ಇವರು ಯಾರಿಗಾದ್ರು, ಮನೆಯವರಿಗೆ. ಒಂದು ಟಾಯ್ಲೆಟ್ ಕಟ್ಟಿದ್ರೆ ನಮಗೆ ಹೇಳಿ, ಸೇವೆ ಮಾಡ್ತೇವೆ ಅಂತ ಹೇಳ್ತಾರಲ್ಲ, ಒಂದು ಟಾಯ್ಲೆಟ್ ಯಾರಿಗಾದ್ರೂ ಕಟ್ಟಿಕೊಟ್ಟಿದ್ರೆ ನಮಗೆ ಹೇಳಿ. ಧರ್ಮಸ್ಥಳಕ್ಕೆ ಮುತ್ತಿಗೆ ಹಾಕ್ತೇವೆ, ಧರ್ಮಸ್ಥಳ ಚಾಲೂ ಮಾಡ್ತೇವೆ. ಏನು ಧರ್ಮಸ್ಥಳದವರೆಲ್ಲ ಕೂತ್ಕೊಂಡು ನೀವು ಬರುವಾಗ ನಾವು ಕಡ್ಲೆಕಾಯಿ ತಿಳ್ಕೊಂಡು ಕೂತ್ಕೊಳ್ತೇವ? ಅಥವಾ ಇಲ್ಲಿನ ಮಹಿಳೆಯರು ಮೊನ್ನೆ ಹೇಳಿದ್ರು, ಒಂದು ದಿನ ಹೇಳಿದ್ರು ನಮಗೆ, ನಾವೆಲ್ಲ ಮುಂದೆ ಹೋಗ್ತೇವೆ, ಅವರನ್ನು ನಿಲ್ಲಿಸ್ತೇವೆ ಅಂತ ಹೇಳಿ. ಏನೋ ಒಂದು ಬೇರೆ ಕಾರಣಕ್ಕಾಗಿ ನಾವು ನಿಲ್ಲಿಸ್ತೇವೆ. ನಮ್ಮ ಮೇಯರು ಎತ್ತುಕೊಂಡಿದ್ದಾರೆ, ಮಹಿಳೆಯರು ಯಾವತ್ತಿಗೂ ತಯಾರಿದ್ದಾರೆ ಎಂದು ಆ ವರ್ಗ ನಮ್ಮಲ್ಲಿದೆ. ನಾವು ಯಾವುದೇ ಆದ್ರೂ ಏನಾದ್ರೂ ನಾವು ನಮ್ಮ ಕ್ಷೇತ್ರಕ್ಕಾಗಿ ನಾವು ಇದ್ದೇವೆ ಅಂತ ಹೇಳಿದ ವರ್ಗ ನಮ್ಮಲ್ಲಿದೆ. ನೀವು ಧರ್ಮಸ್ಥಳ ಚಾಲೂ ಮಾಡಿ ಧರ್ಮಸ್ಥಳಕ್ಕೆ ಬಂದು ನೆಮ್ಮದಿಯಿಂದ ಮುಂದೆ ಹೋಗ್ತೀರಾ? ಇದನ್ನು ನಿಮಗೆ ನೀವೇ ಪ್ರಶ್ನಿಸಿಕೊಳ್ಬೇಕಾಗಿದೆ. ಇವತ್ತು ಅವರ ಬೇಡಿಕೆ ಏನು? ಆರೋಪಿ ಅವನಲ್ಲ, ಆರೋಪಿಗಳು ಯಾರಿದ್ದಾರೆ ಅವರನ್ನು ತೋರಿಸಿಕೊಡಿ, ಅವರನ್ನು ಮರುತನಿಖೆ ಮಾಡಿ. ಯಾರು ಬೇಡ ಅಂತ ಹೇಳಿದ್ರೆ ಮರುತನಿಖೆ ಮಾಡಿ ಅಂತ ಧರ್ಮಸ್ಥಳ ನಾವು ಬೇಡ ಅಂತ ಹೇಳಿದೇವಾ? ಅಥವಾ ಯಾರಾದ್ರೂ ಮರುತನಿಖೆ ಮಾಡಬಾರ್ದು ಅಂತ ಹೇಳಿದಾರ? ಯಾರು ಹೇಳಿಲ್ಲ, ಅವರೇ ಕಲ್ಪಿಸಿಕೊಂಡು ಹೇಳುವಂಥದ್ದು. ಎಲ್ಲವನ್ನು ಬೀದಿಯಲ್ಲಿ ಹೋಗಿ ನಾಟಕ ಮಾಡಿದ ಕೂಡಲೇ ಉತ್ತರ ಸಿಕ್ಕಿಲ್ಲ. ಎಲ್ಲಿ ಹೋಗಿ ಕೇಳಬೇಕು ಅಲ್ಲೇ ಕೇಳಬೇಕು. ಇವಾಗ ಬೀದಿ ನಾಟಕ ಮಾಡಿಕೊಂಡು ನಾವು ಕೇಳಿದ್ರೆ ಇದಕ್ಕೆ ಉತ್ತರ ನಮ್ಮದು ಸಹಕಾರ ಇದೆ ಅಂತ ನಾವು ಹೇಳಿದ್ದೇವೆ, ಯಾವಾಗ ಹೇಳಿದ್ದೇವೆ.
ನಮಗೆಲ್ಲ ಗೊತ್ತಿರಲಿ, ಸಿಬಿಐ ತನಿಖೆ ಆಗ್ಲಿಕ್ಕೆ ಮೂಲ ಕಾರಣ ಕಾರಂದ್ರು. ಒಂದು ವೇಳೆ ಕಾರಂದ್ರು ಅಲ್ಲದಿದ್ರೆ ಅವತ್ತು ಸಿಬಿಐ ತನಿಖೆ ಮಾಡಿದ ಗೃಹ ಸಚಿವರಲ್ಲಿ ಹೇಳಿದ ಕಾರಣ ಆ ನಂತರ ವಸಂತ ಬಂಗೇರು ಸೇರ್ಕೊಂಡು ಅವರಿಗೆ ಸಿಬಿಐಗೆ ತನಿಖೆಗೆ ಕೊಟ್ಟರು. ಸಿಬಿಐ ಹೇಳಿದೆ, ನಮ್ಮ ಪೊಲೀಸರು ಹೇಳಿದೆ, ಸಿಐಡಿ ಹೇಳಿದೆ, ಎಲ್ಲ ಆರೋಪಿ ಅವರೇ ಅಂತೇಳಿ. ಕೆಲವು ವಿಚಾರದಲ್ಲಿ ಆರೋಪಿಗಳು ಹೊರಗೆ ಬರ್ತಾರೆ. ನಾನೊಬ್ಬ ವಕೀಲನಾಗಿ ನನಗೆ ಗೊತ್ತಿದೆ, ನಾನು ನನ್ನ ಎದುರು ಅವನು ಕಳೆದುಕೊಂಡ್ರು ಕೂಡ ಅವನನ್ನು ಹೊರಗಡೆ ತರಬೇಕು ಅಂತ ಹೇಳುವಂತ ವೃತ್ತಿ ನನ್ನದು. ಆ ವೃತ್ತಿ ಧರ್ಮವೇ ನನ್ನದು. ಅದು ನನ್ನ ಎದುರು ಕೊಂಡ್ರು ಕೂಡ ಅವನು ಆರೋಪಿ ಅಂತೇಳಿ ನಾನು ಅವನನ್ನು ನಾಳೆ ಪನಿಷ್ಮೆಂಟ್ ಮಾಡಬಾರ್ದು, ನಾನು ಅವನನ್ನು ಹೊರಗಡೆ ಕಳಿಸಬೇಕು ಅಂತೇಳಿ ನನ್ನ ವೃತ್ತಿ ಧರ್ಮ ಹೇಳ್ತದೆ. ಆ ನಿಟ್ಟಿನಲ್ಲಿ ಕಾನೂನು ಕೂಡ ಹೇಳ್ತದೆ 99 ಆರೋಪಿಗಳು ತಪ್ಪಿಸಿಕೊಂಡು ತೊಂದರೆ ಇಲ್ಲ, ಒಬ್ಬ ನಿರಪರಾಧಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಆ ನಿಟ್ಟಿನಲ್ಲಿ ನಮ್ಮ ಕಾನೂನು ಇಟ್ಟದ್ದು. ಆ ನಿಟ್ಟಿನಲ್ಲಿ ಆರೋಪಿ ಅಂತ ಹೇಳಿ ಆಯ್ತು, ಎಲ್ಲ ಆಯ್ತು, ಅದಕ್ಕೆ ನಾನು ವಿಮರ್ಶೆ ಮಾಡಲಿಕ್ಕೆ ಹೋಗುದಿಲ್ಲ. ಅವನು ಹಿಡಿದು ಕೊಟ್ಟದ್ದು ಯಾರು, ಅದು ಇದು ಅಂತ ಹೇಳಿ ಎಲ್ಲ ಪ್ರಶ್ನೆಗಳು ಬಂದಿವೆ. ಆರೋಪಿ ಹೌದೋ ಅಲ್ವಾ, 12 ವರ್ಷ ಅವನು ಅಲ್ಲಿ ಜೈಲಿನಲ್ಲಿ ಕಳೆದಿದ್ದಾನೆ ಇತ್ಯಾದಿ ಆರೋಪಗಳು ನಮ್ಮಲ್ಲಿ ಇದ್ದಾವೆ. ನಮ್ಮಿಂದಾಗಿ ಅಲ್ಲ, ಬಹುಶಃ ಇದಕ್ಕೆ ಕಾರಣ ಅವರೇ. ಇದು ಗೊತ್ತಾಗಬೇಕಾದ್ರೆ ಅವ್ರು ಎಲ್ಲಿ ಹೋಗಿ ಕೇಳಬೇಕು, ಎಲ್ಲಿ ಕೇಳಬೇಕು ಅಲ್ಲಿ ಕೇಳಬೇಕು ಬಿಟ್ಟು ಎಲ್ಲೇ ಹೋಗಿ ಕೇಳಿದ್ರೆ ಇದಕ್ಕೆ ಖಂಡಿತ ಉತ್ತರ ಸಿಗುದಿಲ್ಲ. ಅಲ್ಲಿ ಹೋಗಿ ಕೇಳಿದು ಬಿಟ್ಟು ಅದಾಯ್ತು. ಧರ್ಮಸ್ಥಳದಲ್ಲಿ ಸ್ವಸಹಾಯ ಸಂಘದಲ್ಲಿ ತೆಕ್ಕೊಂಡಂತ ಬಡ್ಡಿ ಅಥವಾ ಅದರ ಹಣವನ್ನು ಕಟ್ಟಬೇಡಿ ಅಂತೇಳಿ ಪ್ರಚಾರ ಮಾಡಿದ್ರು. ಅಲ್ಲಲ್ಲಿ ಹೋಗಿ ಸಭೆಗಳನ್ನು ಮಾಡಿದ್ರು. ಉದ್ದೇಶ ಏನಾಯ್ತು ಅಂತ ಹೇಳಿ ತಿಳ್ಕೊಳ್ಳಿ. ಕ್ಷೇತ್ರ ನಮ್ದು, ನಾವು ಅದನ್ನು ಬೇರೆ ಬೇರೆ ವಿಂಗಡಣೆ ಮಾಡುವಂತ ಮಟ್ಟಿಗೆ ಹೋದ್ರು. ಎಲ್ಲ ವಿಚಾರದಲ್ಲಿ ಕೂಡ ಕ್ಷೇತ್ರದ ಮೇಲೆ ಅಟ್ಯಾಕ್ ಮಾಡ್ತಾ ಬಂದ್ರು. ಕಾರಣ ಅದು ಒಂದೇ. ಇದನ್ನೆಲ್ಲ ಹಿನ್ನೆಲೆಯಾಗಿ ಇಟ್ಟುಕೊಂಡು ಇವರು ಅಪಪ್ರಚಾರಗಳು ಇವತ್ತು ಜನರಿಗೆ ಹೌದು ಹೌದು ಅಂತ ಹೇಳುವ ಮಟ್ಟಿಗೆ ಮುಟ್ಟಿಸುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದ್ರೆ ಬುದ್ಧಿವಂತರ ಆಲೋಚನೆ ಮಾಡ್ತಿದ್ದಾರೆ. ನಾವು ಮಾತಾಡ್ತಿಲ್ಲ ಯಾಕಂತ ಹೇಳಿದ್ರೆ, ನಾವು ಮಾತಾಡಬೇಕು ಏನಾಗ್ತದೆ ಅಂದ್ರೆ ನಮ್ಮ ತೇಜೋವಧೆ ಆಗ್ತದೆ. ನಮ್ಮನ್ನು ನಾಳೆ ನಮ್ಮ ಕುಟುಂಬದವರನ್ನು, ನಮ್ಮ ಮನೆಯವರನ್ನು, ನಮ್ಮ ಸಂಬಂಧಿಕರನ್ನು ಯಾರಿದ್ದಾರೆ ಅವರನ್ನೆಲ್ಲ ತೇಜೋವಧೆ ಮಾಡುವಂತ ಪ್ರಯತ್ನ ಮಾಡ್ತಾರೆ. ನಮ್ಮ ಮೇಲೆ ಬೇಡದನ್ನು ಆರೋಪಗಳನ್ನು ಮಾಡ್ತಾರೆ. ಇದನ್ನೆಲ್ಲ ನಾವು ಅನುಭವಿಸ್ತೇವೆ. ಆದ್ರೂ ನಾವು ಸಜ್ಜನರು ಮೌನವಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಜ್ಜನರ ಮೌನ ದುರ್ಜನರ ಬೆಳವಣಿಗೆಗೆ ಕಾರಣ ಆಗ್ತದೆ ಅಂತ ಹೇಳಿ ಇವತ್ತು ನಾವು ಇದಕ್ಕೆ ಒಂದು ರೂಪರೇಷೆಯನ್ನು ಹಾಕೊಂಡಿದ್ದೇವೆ. ಆರೋಪಿ ಹೊರಗಡೆ ಬಂದ ನಂತರ ಇವರ ಮತ್ತೆ ಶುರುವಾಯಿತು. ಆರೋಪಿ ಅವರೆಲ್ಲ ಬೇರೆಯವರಿದ್ದಾರೆ. ನಾನು ನಿಮಗೆ ಅದರಲ್ಲಿ ಕೇರ್ ಅಂತ ಒಬ್ಬ ನಾಯಕ ಇದ್ದಾರೆ. ಅವರು ಒಂದು ಆರೋಪದಲ್ಲಿ 13 ವರ್ಷಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದಾರೆ. ಆರೋಪ ಸಾಬೀತಾಗಲಿಲ್ಲ ಅಂತ ಹೇಳಿ ಬೆನಿಫಿಟ್ ಆಫ್ ಡೌಟ್ ಅಲ್ಲಿ ಹೊರಗಡೆ ಬಂದ್ರು. 13 ವರ್ಷಗಳ ಮೇಲೆ ಹೊರಗಡೆ ಬಂದ ಮತ್ತೆ ಅದನ್ನು ನಾನು ಇದೆ ನನ್ನ ರೆಕಾರ್ಡ್, ಅದನ್ನು ಹೇಳ್ತೇನೆ. 13 ವರ್ಷಗಳ ಮೇಲೆ ಅವರು ಹೊರಗಡೆ ಬಂದವರು ನಾನು ನಿರಪರಾಧಿ ಅಂತೇಳಿ ಕೋರ್ಟ್ ತೀರ್ಮಾನ ಕೊಟ್ಟಿದ್ದು ಬೆನಿಫಿಟ್ ಆಫ್ ಡೌಟ್. ಒಂದೇ ಒಂದು ಕಾರಣ, ಬೆನಿಫಿಟ್ ಆಫ್ ಡೌಟ್ ಅಲ್ಲಿ ಹೊರಗಡೆ ಬಂದ್ರು. ಹೊರಗಡೆ ಬಂದವರು ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ನಿರಪರಾಧಿ ಅಂತೇಳಿ ಘೋಷಣೆ ಆಯ್ತು. ಹೊರಗಡೆ ಬಂದು ಬೇರೆ ಒಂದು ಸಮಾಜ ಸೇವೆಗೆ ಇಳಿತೇನೆ ಅಂತ ಹೇಳಿ ಇಳಿದ್ರು. ಅಲ್ಲಿಯೂ ಅವರನ್ನು ಹೊರಗಡೆ ಹಾಕಿದ್ರು. ಆಮೇಲೆ 2011-12 2,40,000 ಘೋಷಣೆ ಮಾಡ್ಕೊಂಡಿದ್ರು ಅವರು ಅಫಿಡವಿಟ್ 2,000 ಅವರ ಆಸ್ತಿ 2,40 ಲಕ್ಷ. ಬಹುಶಃ ಇವತ್ತು ಸದಾಶಿವ ನಗರದಲ್ಲಿ ಬಹಳ ದೊಡ್ಡ ಮನೆ ಕಟ್ಟಿಕೊಂಡಿದ್ದಾರೆ. ನಮಗೆ ಹೊಟ್ಟೆಗಿಚ್ಚಿಲ್ಲ ಮಾಡಿ. ಆದ್ರೆ ನೀವು ಇನ್ನೊಬ್ಬ ಮೇಲೆ ಗೀತಗೊಳಿಸಿ ಹೋಗ್ತೀರಿ. ನಿಮ್ಮ ಹಿನ್ನೆಲೆಯನ್ನು ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಮ ಬೆನ್ನನ್ನು ಸ್ವಲ್ಪ ನೋಡ್ಕೊಳ್ಳಿ. 1/11/2013 ವಿಧಾನಸಭೆಗೆ ಬಾಂಬ್ ಇಟ್ಟಿದ್ದಾರೆ. 1/11/2003 ವಿಧಾನಸಭೆಗೆ ಬಾಂಬ್ ಇಡ್ತಾರೆ. ಕ್ಲಿಯರ್ ಆಗಿ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿದರೆ ಅಯ್ಯೋ ಎನ್ಕ್ವೈರಿ ಆಗ್ತದೆ. ಅದರಲ್ಲಿ ಹೇಳ್ತಾರೆ ವಿಧಾನಸೌಧವನ್ನು ಒಡೆಯುವ ಉದ್ದೇಶ, ಅದರೊಟ್ಟಿಗೆ ಸಾರ್ವಜನಿಕರನ್ನು ಕೊಲ್ಲುವ ಉದ್ದೇಶ ಏನಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ರಾಜಕಾರಣಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಅವರನ್ನೆಲ್ಲ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಬಾಂಬ್ ಇಟ್ಟಿದ್ದಾರೆ ಅಂತ ಒಪ್ಪಿಕೊಳ್ತಾರೆ ಸಾಹಿತ್ಯ ಹೇಳಿಕೆಯಲ್ಲಿ. ಅಲ್ಲಿಂದ ಬರ್ತಾರೆ, ಒಂದು STD ಬೂತ್ ಅಲ್ಲಿ ಬರ್ತಾರೆ, ಫೋನ್ ಮಾಡ್ತಾರೆ ಕಂಟ್ರೋಲ್ ರೂಮಿಗೆ, ಪೊಲೀಸ್ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಹೇಳ್ತಾರೆ ನಾನು ವಿಧಾನಸಭೆಗೆ ಬಾಂಬ್ ಇಟ್ಟಿದ್ದೇನೆ, ಆ ವಿಧಾನಸಭೆಗೆ ಅಲ್ಲಿ ಬಾಂಬ್ ಇಟ್ಟಿದ್ದೇನೆ ಅಂತ ಹೇಳ್ತಾರೆ. ಅಲ್ಲಿಂದ ಸೀದಾ ಪಬ್ಲಿಕ್ STD ಬೂತ್ ಅಲ್ಲಿ ಹೊರಟುಕೊಂಡು ಹೋಗ್ತಾರೆ. ಹೋಗುವಾಗ ಒಂದು ಹೆಲ್ಮೆಟ್ ಅನ್ನು ಬಿಟ್ಟು ಹೋಗ್ತಾರೆ. ತಕ್ಷಣ ಪೊಲೀಸ್ ಕಂಟ್ರೋಲ್ ರೂಮಿಗೆ ಇವರು ಕಾಲ್ ಮಾಡಬೇಕಾದ್ರೆ STD ಬೂತ್ ಏನ್ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ ಇವರು ಯಾರು ಪೊಲೀಸ್ನವರ ಜನ ಇರಬೇಕು ಅಂತ ಹೇಳಿ ಹೆಲ್ಮೆಟ್ ಬಿಟ್ಟು ಹೋಗಿದ್ದಾರೆ. ನಿಮಗೆ ಯಾರು ಕಾಲ್ ಮಾಡಿದ್ರಲ್ಲ ಅವರು ಹೆಲ್ಮೆಟ್ ಇಲ್ಲಿ ಬಿಟ್ಟು ಹೋಗಿದೆ ಅಂತ ಹೇಳಿದ್ರು. ಪೊಲೀಸ್ ಕಂಟ್ರೋಲ್ ರೂಮಿನ ಕೇಳ್ತಾರೆ ಅವ್ರು ಯಾವ್ದಲ್ಲಿ ಬಂದದ್ದು ಅಂತ. ಅವರು ಬೈಕಲ್ಲಿ ಬಂದದ್ದು. ಆ ಬೈಕಿನ ನಂಬರ್ ಕೂಡ ಹಾಕಿದ್ದಾರೆ. 3/11/2003 3/11/2003 ಒಂದು ಬೈಕಲ್ಲಿ ಬರ್ತಾರೆ. ಬೈಕಲ್ಲಿ ಬಂದ ಬೈಕಿನ ನಂಬರ್ ಅನ್ನು ಕೂಡ STD ಬೂತ್ ಅಂತ ಹೇಳ್ತಾರೆ. ಅದನ್ನ ಜಾಲ ಹೊಡೆದು ಅವರನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅದಕ್ಕಿಂತ 4 ದಿವಸಕ್ಕೆ ಮೊದಲು ಅವರು ಬೆಂಗಳೂರಿನ ಒಂದು ಲಾಡ್ಜಿನಲ್ಲಿ ಬೇರೆ ಬೇರೆ 2 ರೂಮ್ಗಳಲ್ಲಿ ಉಳ್ಕೊಳ್ತಾರೆ. ಅದನ್ನ ಡಿಟೇಲ್ ಆಗಿ ನಾನು ಹೇಳುದಿಲ್ಲ. ರೂಮ್ ನಲ್ಲಿ ಉಳ್ಕೊಳ್ತಾರೆ. ಉಳ್ಕೊಂಡವರು ಪೊಲೀಸ್ ಟ್ರೈನಿಂಗ್ ಅಂತ ಬೆಂಗಳೂರಿಗೆ ಬರ್ತಾರೆ. ಪೊಲೀಸ್ ಟ್ರೈನಿಂಗ್ ಬರುವ 2 ತಿಂಗಳ ಹಿಂದೆ ಒಬ್ಬರಲ್ಲಿ ಬಾಂಬ್ ತಯಾರಿಸಿಕೆ ಜೆಲೆಟ್ ಎಲ್ಲ ಬೇಕಲ್ಲ ಅದನ್ನೆಲ್ಲ ಪರ್ಚೇಸ್ ಮಾಡ್ತಾರೆ. ಅಲ್ಲಿ ಬಂದು ಆ ಪೊಲೀಸ್ ಟ್ರೈನಿಂಗ್ ನಲ್ಲಿ ಬಾಂಬ್ ಅನ್ನು ಏನ್ ಮಾಡಬೇಕು, ನಿಷ್ಕ್ರಿಯ ಮಾಡಬೇಕು, ಅದನ್ನು ಹೇಗೆ ಮಾಡ್ತಾರೆ ತರಬೇತಿಯನ್ನು ಪಡ್ಕೊಂಡು ಬಾಂಬ್ ತಯಾರಿಟ್ಟು ವಿಧಾನಸೌಧದ 2ನೇ ಫ್ಲೋರ್ ನಲ್ಲಿ ಟಾಯ್ಲೆಟ್ ನಲ್ಲಿ 4 ಮತ್ತು 5ನೇ ಫ್ಲೋರ್ಗೆ ಹೋಗುವ ಮಧ್ಯದಲ್ಲಿ ಬಾಂಬ್ಗಳನ್ನು ಇಡ್ತಾರೆ.
ತನಗೆ ಆಗ್ತದೆ. ಅವರು ಎಷ್ಟಿನ ಬುತ್ತನ್ನು ಹೇಳ್ತಾನೆ, ನಾನು ಯಾರಂತ ನೋಡ್ಲಿಲ್ಲ, ಬೈಕ್ನಲ್ಲಿ ಹೋದವರನ್ನು ನೋಡಿದ್ದೇನೆ, ಅವರು ಒಂದು ರೀತಿಯ ಬೆನಿಫಿಟ್ ಬರ್ತದೆ, ಡೌಟ್ ಬರ್ತದೆ, ಅವ್ರು ಆ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾರೆ. ಒಬ್ಬನೇ ಒಬ್ಬ ಸ್ಟೇಟ್ಮೆಂಟ್ ಇಂದಾಗಿ ಅವ್ರು ನಿರಪರಾಧಿ ಅಂತ ಹೇಳಿ ಘೋಷಣೆ ಆಗ್ತದೆ. 95 ಅಯ್ಯಗಳನ್ನು ಕೊಡ್ತಾರೆ, ಎಮ್ಮಗಳನ್ನು ಕೊಡ್ತಾರೆ, 35 ಜನ ಸಾಕ್ಷಿಗಳನ್ನು ವಿಚಾರಣೆ ಮಾಡ್ತಾರೆ, ಸರ್ಕಾರಿ ನೀರಿನ FSL ಅವರು ತರಬೇತಿ ಎಲ್ಲರೂ ಹೇಳ್ತಾರೆ ಇದು ಬಾಂಬ್ ತಯಾರಿಸಿದ ಅವರೇ ಇತ್ತದ್ದು, ಅವ್ರು ಹೇಳಿದ್ದಾರೆ ಅಂತ ಹೇಳಿ ಅವ್ರು ನಿರಪರಾಧಿ ಅಂತ ಹೇಳಿ ಘೋಷಣೆ ಆಗ್ತದೆ. ನಾನು ಈ ಪ್ರಶ್ನೆಯನ್ನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಒಂದು ವೇಳೆ ಅವರು ನಿರಪರಾಧಿ ಅಂತ ಹೇಳಿದ್ರೆ ಅಪರಾಧಿ ಯಾರು ಅಂತ ನಾವು ಇವತ್ತು ಕೇಳ್ಬೇಕಲ್ಲ, ಮರುತನಿಗೆ ಆಗ್ಬೇಕಲ್ಲ. ಇದು ಹಾಗೆ ಮರುತನಿಗೆ ಆಗ್ಬೇಕಲ್ಲ ಅವ್ರು ಏನು ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ಮರುತನಿಗೆ ಆಗ್ಬೇಕು, ಅಲ್ಲಿ ಯಾಕೆ ಆಗ್ಬಾರ್ದು? 3 ಲಕ್ಷ ಲಂಚದ ಬೇಡಿಕೆ ಇಟ್ಟು ಇನ್ನೊಂದು ಕೇಸಲ್ಲಿ ಇದೆ. 26 ವರ್ಷ ಅವರಿಗೆ ಬಾಂಬ್ ಇಡುವಾಗ 2016ಕ್ಕೆ ಈ ಕೇಸ್ ಬಿಟ್ಟು 2003ರಿಂದ 16ರವರೆಗೆ 26 ವರ್ಷ ಆಗ ಆ ಸಂದರ್ಭದಲ್ಲಿ ಒಬ್ಬ ಸಮರ್ಥವಾದ ಒಂದು ಪೊಲೀಸ್ ಇಲಾಖೆಯ ಆ ಸೇವೆಯಲ್ಲಿ ಇದ್ದುಕೊಂಡು ಬಾಂಬ್ ಇಡ್ಲಿಕ್ಕೆ ಹೋದ್ರಲ್ಲ, ಜನರನ್ನು ಕೊಡ್ಲಿಕ್ಕೆ ಹೋದ್ರಲ್ಲ, ಇವರು ಇವತ್ತು ನಮಗೆ ಆದರ್ಶವ? ಇವರು ನಮಗೆ ಇವತ್ತು ಆದರ್ಶವ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಅವರ ಹಿಂದೆ ಹೋಗುವವರು ನಾವಲ್ಲ, ಅವರ ಹಿಂದೆ ಹೋಗ್ತಾರಲ್ಲ, ಅವರ ಮಾತುಗಳನ್ನು ವೇದವಾಕ್ಯ ಅಂತ ನಂಬ್ತಾರಲ್ಲ, ಅವರು ಸ್ವಲ್ಪ ಆಲೋಚನೆ ಮಾಡಬೇಕು. ಧರ್ಮಸ್ಥಳಕ್ಕೆ ಬಂದು ಬಡಕೆ ಜಾರಿಗಿರವರು ಎಲ್ಲ ಅವರನ್ನು ಸ್ವಲ್ಪ ವಿಚಾರಣೆ ಮಾಡಿದ್ರು. ಬಂತು ಮಾಡಿದ್ರು ಬ್ಲಾಕ್ ಬೆಲ್ಟ್ ಅವರು ಅದಕ್ಕೆ ಬ್ಲಾಕ್ ಬೆಲ್ಟ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ. ನಮ್ಮ ಶಂಕರ್ ಕೂಡ ಹೋಗಿದ್ದಾರೆ, ಅವರೊಟ್ಟು ಜನ ಬ್ಲಾಕ್ ಬೆಲ್ಟ್ ಅಂತ ತೋರಿಸಿ ಹೆಚ್ಚು ಬೇಡ. ಬ್ಲಾಕ್ ಬೆಲ್ಟ್ ಏನು ಅಂತ ಹೇಳಿ ಶಂಕರ್ ಕುಲಾಲ್ ಒಬ್ಬರು ಸಾಕು ಉತ್ತರ ಕೊಡ್ಲಿಕ್ಕೆ. ಧರ್ಮಸ್ಥಳ ಇಂಥ ಕೆಲವು ಶಂಕರ್ ಕುಲಾಲ್ ಹೋಗಿದ್ದಾರೆ. ಬಹುಶಃ ನಾವು ಹೋಗ್ತಾ ಅವರನ್ನು ನನಗೆ ಹೇಳಿಲ್ಲ, ಬೆಳಗ್ಗೆ ಅವರು ಹೇಳಿದ್ರೆ ಸ್ವಲ್ಪ ಜಾಸ್ತಿ ಆಗ್ತಿತ್ತೇನೆ, ಅದಕ್ಕೆ ಅವರು ಇವತ್ತು ಕೂಡ ಭಾಷಣ ಮಾಡೋದು ಜಾಸ್ತಿ ಮಾತಾಡೋದು ಅಂತ ಹೇಳಿದ್ರು. ಬಹುಶಃ ನಾವು ಕೆಲವು ಸಲ ಹೇಳಕ್ಕೆ ಅಂತ ಹೇಳಿದ್ರೆ ಇದ್ದಾಗ ಹೇಳುವಾಗ ಅದು ಉದ್ರೇಕ ಆಗ್ತದೆ. ಬಹುಶಃ ಅವರು ಹಿಂದೆ ಹೋದ್ರಲ್ಲ, ಅದು ಅವರ ಪುಣ್ಯ ಅಂತ ತಿಳ್ಕೊಳ್ಳಿ. ಇನ್ನೊಮ್ಮೆ ಬನ್ನಿ, ನೀವು ಇನ್ನೊಮ್ಮೆ ಬನ್ನಿ, ಏನಾಗ್ತದೆ ನೋಡಿ. ನಮಗೆ ಬೆದರಿಕೆ ಕೊಡ್ಲಿಕ್ಕೆ ನಮಗೂ ಗೊತ್ತು, ಆದ್ರೆ ನಿಮ್ಮ ಹಾಗೆ ನಾವು ಮಾಡುದಿಲ್ಲ. ಬಹುಶಃ ನೀವು ಉಪಯೋಗಿಸುವಂತ ಲ್ಯಾಂಗ್ವೇಜ್ ಅಲ್ಲಿ ನಾವು ಉಪಯೋಗಿಸುವುದಿಲ್ಲ. ಆ ಕೇಸಿನ ಡೀಟೇಲ್ಸ್ ಇಲ್ಲಿದೆ. ಅವರು ಇವತ್ತು ಕೆಲವರಿಗೆ ಆದರ್ಶ. ಅವ್ರು ಹೇಳ್ತಾರೆ, ಧರ್ಮಸ್ಥಳ ನನಗೆ ಕೊಟ್ಟು ನೋಡಿ, ನಾನು ಅದನ್ನು ಹೇಗೆ ಮಾಡ್ತೇನೆ ಸಮಾಜ ಸೇವೆ. ಅಲ್ಲ, ನೀನು ಸಮಾಜ ಸೇವೆ ಮಾಡಿದ್ದು ಸಾಕು, ಬಾಂಬ್ ಇಟ್ಟದ್ದು ಸಾಕು, ಜನರನ್ನು ಮಂಗಮಾರಿ ಮಾಡಿದ್ದು ಸಾಕು, ನೀನು ಅಲ್ಲೇ ಇಲ್ಲ. ಧರ್ಮಸ್ಥಳ ದೇವಸ್ಥಾನವನ್ನು ಯಾರು ನೋಡ್ಕೊಳ್ತಾರೆ, ಅವ್ರು ನೋಡ್ಕೊಳ್ತಾರೆ. ಧರ್ಮಸ್ಥಳದಲ್ಲಿ ಯಾವುದು ಹಾಳಾಗ್ಲಿಲ್ಲ, ಎಲ್ಲವೂ ಚೆನ್ನಾಗಿದೆ, ಭಕ್ತರು ಜಾಸ್ತಿ ಬರ್ತಿದ್ದಾರೆ. ನಿನ್ನಂತವರು ಬಂದ್ರೆ ಧರ್ಮಸ್ಥಳ ಪಾವಿತ್ರ್ಯತೆ ಹಾಳಾಗ್ತದೆ, ನೀನು ಕಾಲಿ ಇಡ್ತಾರೆ ಧರ್ಮಸ್ಥಳಕ್ಕೆ ಅಂತ ಹೇಳುವಂತ ಕರೆಯನ್ನು ನಾವು ಅವ್ರಿಗೆ ಕೊಡ್ತೇವೆ. ಅದರ ಒಟ್ಟಿಗೆ ನಮ್ಮ ಧರ್ಮಸ್ಥಳದ ಟಾಯ್ಲೆಟ್ ಅನ್ನು ಬಂದು ನೋಡಿ, ನಿಮ್ಮ ಮುಖ ಕಾಣ್ತದೆ ಅದರಲ್ಲಿ. ಧರ್ಮಸ್ಥಳ ಛತ್ರಕಮ್ಮ ಹೋಗಿ, ಅದು ಕೂಡ ಆ ಮಕ್ಕಳು ವಿದ್ಯಾರ್ಥಿಗಳು ಹೋಗಿ ಊಟ ಮಾಡ್ತಾರಲ್ಲ, ಆ ಹೊತ್ತಿಗೆ ಹೋಗ್ಬೇಕು ಅವರು ಕರ್ಕೊಂಡು ಯಾರನ್ನಾದ್ರು ಮಾತಾಡುವವನು. ಅಲ್ಲಿ ನಾನು ಕೂಡ ಅಲ್ಲಿ ಊಟ ಮಾಡಿದ್ದೇನೆ, ಆ ಋಣ ನನ್ನಲ್ಲಿದೆ. ನಾನು ಇವತ್ತು ಒಬ್ಬ ವಕೀಲನಾಗಬೇಕಾದ್ರೆ ಧರ್ಮಸ್ಥಳ ಸಂಸ್ಥೆಯ ಋಣ ನನ್ನ ಮೇಲಿದೆ. ಒಂದು ವೇಳೆ ಧರ್ಮಸ್ಥಳ ಸಂಸ್ಥೆಯವರು ಎಷ್ಟೇ ಲಾ ಕಾಲೇಜನ್ನು ಕಟ್ಟಿದ್ದೆ ನಾನು ಇವತ್ತು ವಕೀಲರಾಗ್ಲಿಕ್ಕೆ ಇರಲಿಲ್ಲ. ಹೇಳ್ತಾರಲ್ಲ ಇವರು, ಅವರ ಮಕ್ಕಳು ಇದೇ ಶಾಲೆಯಲ್ಲಿ ಕಲ್ತದ್ದು. ಪರಮಾಶ್ಚರ್ಯ ನೋಡಿ, ಮಕ್ಕಳು ನಮ್ಮ ಧರ್ಮಸ್ಥಳ ಸಂಸ್ಥೆಯಲ್ಲೇ ಕಲ್ತದ್ದು. ಇವತ್ತು ಮಕ್ಕಳಿಗೆ ಎಜುಕೇಶನ್ ಕೊಟ್ಟು ಅದಕ್ಕೂ ಕಡಿಮೆ. ನನ್ನ ಮಗ ಇಂಗ್ಲಿಷ್ ಮೀಡಿಯಂ ಕಲ್ತಿದ್ದಾನೆ. ಬೆಂಗಳೂರಲ್ಲಿ ನಾನು 2 ರಿಂದ 4 ವರ್ಷ ಫೀಸ್ ಕೊಡಬೇಕು, ಕೇವಲ 18,000 ರೂಪಾಯಲ್ಲಿ ನನ್ನ ಮಗ ಇವತ್ತು ಇಂಗ್ಲಿಷ್ ಮೀಡಿಯಂ ಕಲ್ತಿದ್ದಾನೆ. ಅದಕ್ಕೆ ಕಾರಣ ಧರ್ಮಸ್ಥಳ, ಅದಕ್ಕೆ ಕಾರಣ ಧರ್ಮಸ್ಥಳ. ಹೆಡ್ಡವರ ಆ ದೂರದೃಷ್ಟಿ ಇದೆಯಲ್ಲ, ಧರ್ಮಸ್ಥಳ ಎಷ್ಟೆಲ್ಲ ಕಾಲೇಜಿಗೆ ಎಷ್ಟೆಲ್ಲ ಆಸ್ಪತ್ರೆಗೆ ಹೋದ್ರೆ ನನಗೆ ಫ್ರೀ ಸುರಕ್ಷಾ ಇದೆ, ಫ್ರೀ ನನಗೆ. ಆ ದೂರಾಲೋಚನೆ ಹೇಗೆ ಇರ್ತದೆ, ಇಂಥವರಿಗೆ ದುರಾಲೋಚನೆ, ಹೆಡ್ಡವರಿಗೆ ದೂರಾಲೋಚನೆ. ಹಾಗಾಗಿ ನಾವು ಒಂದು ಒಳ್ಳೆ ಕ್ಷೇತ್ರದಲ್ಲಿದ್ದೇವೆ, ಒಳ್ಳೆ ರೀತಿಯಲ್ಲಿ ಇವತ್ತು ನಾವು ತಾಮಸ ವ್ಯಕ್ತಿಗಳಾಗಿದ್ದೇವೆ, ನಾವು ಸಾತ್ವಿಕ ವ್ಯಕ್ತಿಗಳಾಗಿದ್ದೇವೆ. ತಾಮಸ ವ್ಯಕ್ತಿಗಳು ಯಾವತ್ತೂ ಆಗಲಿಲ್ಲ ನಾವು ಅಂತ ಹೇಳೋದು ಆ ವಿಚಾರವನ್ನು ನಿಮಗೆ ಹೇಳ್ತಾ, ಬಹುಶಃ ಯಾರಿಗೆ ಋಣ ಇಲ್ಲ ಹೇಳಿ ಧರ್ಮಸ್ಥಳದ್ದು. ಚಂದ್ರಣ್ಣ ಅಂತ ಹೇಳಿ ನೀನೊಂದು ವಿಡಿಯೋ ಮಾಡಿ ಕಳಿಸಿದ್ರು, ಬಹಳ ಒಳ್ಳೆ ಸ್ಟೋರಿಗಳನ್ನು ಹೇಳಿದ್ರು. ಇಲ್ಲಿ ಬಂದು ಊಟ ಮಾಡುದು, ಹೊರಗೆ ಹೋಗಿ ಬೇರೆ ಹೇಳುದು, ಏನು ಮನಸ್ಸಿಗೆ ಹೋಗ್ತದೆ ಅಂತ ಗೊತ್ತಿಲ್ಲ. ಊಟ ಪಾಂಡವರನ್ನು ಪಕ್ಷ ಕೈರವರದು ಏನಾಗ್ತದೆ ಜನರಿಗೆ ಅಂತ ಗೊತ್ತಿಲ್ಲ. ನಾವು ಹೇಳಿದಾಗ ಋಣ ನಮ್ಮಲ್ಲಿ ಇಲ್ಲಿ ಒಂದು ದಿನ ಊಟ ಮಾಡಿದ್ರೆ ನಮಗೆ ಆ ಋಣ ಇಟ್ಟುಕೊಳ್ಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಬಹುಶಃ ಕೆಲವರು ನಮ್ಮೊಟ್ಟಿಗೆ ಇದ್ದವರ ಕೆಲವು ವಿಚಾರಗಳಲ್ಲಿ ಹೋಗುವಂಥದ್ದು, ಅವರೊಟ್ಟಿಗೆ ಸೇರಿಕೊಳ್ಳುವಂಥದ್ದು, ಅವರಿಗೆ ದೇವರು ಖಂಡಿತ ಪಡಿಯನ್ನು ಕೊಡ್ತಾರೆ. ಪತ್ರದಲ್ಲಿ ನಾನು ಹೇಳಿದೆ, ಆ ಮಕ್ಕಳು ಬರುವಾಗ ಹೋಗ್ಬೇಕು, ಆ ಮಂತ್ರ ಮಾಡಿ ಊಟ ಮಾಡುವಂತ ಒಂದು ಚಂದವನ್ನು ನೋಡಬೇಕು. ಇದು ಎಲ್ಲಿ ಕಲಿಸ್ತಾರೆ? ಆಸ್ಪತ್ರೆಗೆ ಹೋದ್ರೆ ಫ್ರೀ. ಯಾರಾದ್ರೂ ವಿದ್ಯಾರ್ಥಿಗಳು ಕಲಿತಾ ಇದ್ರೆ ಅವರಿಗೆ ಸಂಪೂರ್ಣ ವೆಚ್ಚವನ್ನು ಕೊಡುವಂತ ಕಾವಂದ್ರು ಬೇರೆ ವಿಚಾರಗಳು ನಮ್ಮ ಮತ್ತೆ ಮಾತಾಡಲಿಕ್ಕೆ ಇದ್ದಾರೆ. ಬಹುಶಃ ಇಂತಹ ಧರ್ಮಸ್ಥಳದಲ್ಲಿ ಹುಟ್ಟಿದವರು, ಇಂತಹ ಧರ್ಮಸ್ಥಳದಲ್ಲಿ ಬೆಳೆದವರು ನಾವು ನಿಮ್ಮನ್ನು ಎದುರಿಸಿದ ತಾಕತ್ತು ನಮ್ಮಲ್ಲಿ ಇಲ್ವಾ? ಖಂಡಿತ ನಮಗೆ ತಾಕತ್ತಿದೆ. ನಿಲ್ಲಿಸಿ, ನಿಮ್ಮ ಅಪಪ್ರಚಾರವನ್ನು ಯಾವತ್ತಿಗೆ ನಿಲ್ಲಿಸಬೇಕು, ನೀವು ಇದೇ ಕೊನೆ ಆಗಬೇಕು. ಇನ್ನು ಮುಂದಕ್ಕೆ ನೀವು ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರೆ ಇದು ನಮ್ಮದು. ಯಾಕೆ ಇನ್ನೊಂದು ನಾನು ನಮಗೆ ಹೇಳ್ತಿದ್ದೆ, ನಾವು ಅಲ್ಲಿ ನೇತೃತ್ವ ಬಳಿಯಲ್ಲಿ ಮಾಡುವಂತಿದ್ದೆವು. ಬಹುಶಃ ಲಾ ಅಂಡ್ ಆರ್ಡರ್ಗೆ ಸಮಸ್ಯೆ ಆಗ್ಬೋದು ಬೇಡ ಅಂತ ಹೇಳುವ ದೃಷ್ಟಿಯಲ್ಲಿ ಇಷ್ಟು ಜನ ಸೇರಿದ್ರೆ ಅಲ್ಲಿ ಸಂಪೂರ್ಣ ಬ್ಲಾಕ್ ಆಗ್ತಿತ್ತು, ಒಂಥರ ಗೊಂದಲಮಯ ವಾತಾವರಣ ಉಂಟಾಗ್ತಿತ್ತು. ಅದಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಶಿಫ್ಟ್ ಮಾಡಿದ್ದೇವೆ. ಮಂಜುನಾಥನ ಎದುರಲ್ಲಿ ನಾವು ಇವತ್ತು ಪ್ರಮಾಣ ತೆಗೆದುಕೊಳ್ತಿದ್ದೇವೆ, ನಾವು ಇವತ್ತು ಆಣೆ ಮಾಡ್ತಿದ್ದೇವೆ, ನಾವು ಇವತ್ತು ಪ್ರತಿಜ್ಞೆ ಮಾಡ್ತಿದ್ದೇವೆ. ಕಾಮನೊಟ್ಟಿಗೆ ನಾವಿದ್ದೇವೆ, ಧರ್ಮಸ್ಥಳದ ಎಲ್ಲ ಊರವರು ಕಾಮನೊಟ್ಟಿಗಿದ್ದೇವೆ, ನಿಮ್ಮೊಟ್ಟಿಗೆ ನಾವಿದ್ದೇವೆ. ನಿಮ್ಮ ಕಾರ್ಯವನ್ನು ಮುಂದುವರಿಸಿ, ನಿಮ್ಮ ಕಾರ್ಯವನ್ನು ಮುಂದುವರಿಸಿ. ಕಾವಂದ್ರೆ ನಿಮ್ಮಿಂದಾಗಿ ನಾವು ಬದುಕಿದ್ದೇವೆ, ನಿಮ್ಮಿಂದಾಗಿ ಎಷ್ಟೋ ಜನರ ಜೀವನ ಉದ್ಧಾರ ಆಗಿದೆ. ಇಡೀ ದೇಶದಲ್ಲಿ ನಿಮ್ಮ
ಛಾಯೆ ಬಂದಿದೆ. ರುಡ್ಶೆಟ್ಟಿನಾಗಿ ಇಡೀ ರಾಷ್ಟ್ರದಲ್ಲಿ ನಿಮ್ಮ ಋಣದಲ್ಲಿರುವವರಿದ್ದಾರೆ. ಯಾಕೆ ಸುಮ್ಮನೆ ದೇವಸ್ಥಾನಗಳು ಅವರು ಸುಮ್ಮನೆ ಯಾಕೆ ಸುಮ್ಮನೆ ಇದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಲ್ಲಿ ಎದ್ದುಕೊಂಡು ನಾವು ಇದನ್ನು ಮುಂದುವರಿಸಲಿಕ್ಕೆ ಇದ್ದೇವೆ. ಬಹುಶಃ ಸಂವಿಧಾನ ಇಲ್ಲ, ಮುಖ್ಯಮಂತ್ರಿಗಳಿಗೆ ಬೈಯುವುದು, ಪ್ರಧಾನಮಂತ್ರಿಗಳಿಗೆ ಬೈಯುವುದು ಇತ್ಯಾದಿ ಎಲ್ಲರೂ ಅಂದ್ರೆ ಇವರು ದೇವರು ಎಲ್ಲ ಇವರಿಗೆಲ್ಲ ಗೊತ್ತಿರುವುದು, ಇವರೇ ಸರ್ವಜ್ಞ, ಇವ್ರು ಹೇಳಿಕೆ ಸತ್ಯ ಅಂತ ನಿಟ್ಟಿನಲ್ಲಿ ಮಾತಾಡ್ತಿದ್ದಾರೆ. ಈ ಬೇರೆದ ಮಾತುಗಳನ್ನು ನಿಲ್ಲಿಸಿ ನೀವೆಲ್ಲ ಯಾವುದೇ ರೀತಿಯಲ್ಲಿ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಇಲ್ಲದನ್ನು ಒಂದು ಪಿಕ್ಚರ್ನ ಟೈಪ್ ಅವನು ಮೊನ್ನೆ ಹುಟ್ಟಿದವನು. ಬಹುಶಃ ಇಲ್ಲಿ ಕೊನೆಯಾಗುವ ಸಂದರ್ಭದಲ್ಲಿ ಅವನು ಬಚ್ಚ ಇರಬೇಕು, 10 ವರ್ಷ 12 ವರ್ಷ ಇರ್ಬೇಕು ಅವನಿಗೆ. ಅವನು ವಿಡಿಯೋ ಮಾಡಿ ಬಿಟ್ಟ, ಅದನ್ನು ಎಲ್ಲರೂ ನಂಬಿದ್ರು. ಇದು ಹೌದು ಅಂತೇಳಿ ಹೇಳಿದ್ರು ಅಂತ ಹೇಳಿದ್ರೆ ನಾವು ವಿಚಾರವಂತರು ಏನ್ ಮಾಡ್ತಾರೆ ಅಂತ ಹೇಳುವಂಥದ್ದು ನಮಗೆ ಇವತ್ತು ಮನಸ್ಸಿಗೆ ಬರಬೇಕು. ಒಂದು ವೇಳೆ ಹೆಚ್ಚು ಮಾತುಗಳಿಗೆ ಹೋಗಲಿಲ್ಲ. ಬಹುಶಃ ಕಾರಂದ್ರು ಅತ್ಯಂತ ಸಂಕಷ್ಟದಲ್ಲಿರುವಾಗ, ಅತ್ಯಂತ ಬೇಸರದಲ್ಲಿ, ಅತ್ಯಂತ ನೋವಿನಲ್ಲಿ ಪಟ್ಟವನ್ನು ವಹಿಸಿಕೊಂಡವರು. ಪಟ್ಟವನ್ನು ವಹಿಸುವ ಸಂದರ್ಭದಲ್ಲಿ ಅವರು 19 ವರ್ಷ 11 ತಿಂಗಳು ಇನ್ನು ಕೂಡ ನಮ್ಮಲ್ಲಿ ತುಳುವಲ್ಲಿ ಕಡೆ ಹಲ್ಲು ಅಂತ ಹೇಳ್ತಾರೆ, ಬರಲಿಲ್ಲ. 19 ವರ್ಷ 11 ತಿಂಗಳು ನಮಗೆ ಅವರು ಆ ಏನು ಪಟ್ಟಕ್ಕೆ ಬಂದು ಅಲ್ಲಿನ ಮೇಲೆ ಅಭಿವೃದ್ಧಿ ಆಗ್ತಾ ಹೋಯ್ತು. ಸಂಸಾರವನ್ನು ನಿಭಾಯಿಸುವವರಿಗೆ, ಸಮಾಜವನ್ನು ನಿಭಾಯಿಸುವವರಿಗೆ, ದೇವಸ್ಥಾನವನ್ನು ನಿಭಾಯಿಸಿಕೊಂಡು ಬಂದು ಇವತ್ತಿನವರೆಗೆ ಅವರ ಮೇಲೆ ಏನು ಶ್ವೇತ ವಸ್ತ್ರ ಇದೆ, ಅವರಿಗೆ ಕಪ್ಪು ಚುಕ್ಕೆ ಇಲ್ಲ. ಇವರು ಕಪ್ಪು ಚುಕ್ಕೆ ಇಡ್ಲಿಕ್ಕೆ ಪ್ರಯತ್ನ ಪಟ್ಟರು, ಖಂಡಿತ ಕಪ್ಪು ಚುಕ್ಕೆ ಅವರಿಗೆ ಬರುವುದಿಲ್ಲ. ಒಬ್ಬ ಪ್ರಶ್ನೆ ಮಾಡಿದೆ ಇವತ್ತು ಯೂಟ್ಯೂಬ್ ನಲ್ಲಿ, ಧರ್ಮಸ್ಥಳ ಗ್ರಾಮಸ್ಥರು ಸೇರ್ಕೊಳ್ಳಿ ಸಭೆ ಮಾಡ್ತೀರಿ, ಧರ್ಮಸ್ಥಳ ದೇವಸ್ಥಾನ ಯಾರಿಗೆ ಸೇರಿದ್ದು ಅಂತ ಹೇಳಿ ಅಂತ. ಗೊತ್ತಿಲ್ಲ ಅವನಿಗೆ. 8 ವರ್ಷದ ಹಿಂದೆ ಧರ್ಮ ದೇವತೆಗಳು ಯಾರಿಗೆ ಇಲ್ಲಿ ಹೊರಟದ್ದು, ಯಾರಿಗೆ ಮನಸ್ಸನ್ನು ಕೊಟ್ಟು ಯಾರಿಗೆ ಹೇಳಿದ್ರು ದೇವಸ್ಥಾನವನ್ನು ಮಾಡಿ ಅಂತೇಳಿ, ಅವರದ್ದೇ ದೇವಸ್ಥಾನ ಅದು, ಅವರದ್ದೇ ದೇವಸ್ಥಾನ, ಬೇರೆಯವರ ದೇವಸ್ಥಾನ ಅಲ್ಲ. ಇವನು ಬಚ್ಚ ಅವನು ಗೊತ್ತಿಲ್ಲ, ಸುಮ್ಮನೆ ಹೇಳ್ತಿದ್ದಾನೆ. ಅವರದ್ದೇ ದೇವಸ್ಥಾನ, ಅವರೊಟ್ಟಿಗೆ ನಾವಲ್ಲಿದ್ದೇವೆ. ಆ ದೇವಸ್ಥಾನವನ್ನು ನಮ್ಮ ಯಾವುದೇ ಬೆಲೆ ತೆತ್ತಾದ್ರೂ ನಾವು ಉಳಿಸಿಕೊಳ್ಳಿಕ್ಕೆ ನಾವು ಕಾರಣದೊಟ್ಟಿಗಿದ್ದೇವೆ. ಕಾರಣದಲ್ಲಿ ಆ ಬೇಸರ ಇಲ್ಲ, ಅದು ಇಲ್ಲ. ಅವರು ನೆಮ್ಮದಿಯಲ್ಲಿದ್ದಾರೆ, ಬೇರೆಯವರಿಂದ ನೆಮ್ಮದಿಯಲ್ಲಿದ್ದಾರೆ, ಯಾವುದೇ ರೀತಿಯ ತಲೆಗೆ ಹಾಕೊಂಡಿಲ್ಲ. ನಿನ್ನೆ ಕೂಡ ನಾನು ಅಣ್ಣದ ಬೆಟ್ಟಕ್ಕೆ ಹೋಗೋದು ಅವರ ಮುಖ ನೋಡ್ತಾ ಇದ್ದೆ. ಬಹಳ ಚೆನ್ನಾಗಿ ಎಲ್ಲ ಸೇವೆಗಳನ್ನು ಒಂದಿಷ್ಟು ಬೇಸರ ಇಲ್ಲದೆ ಎಲ್ಲ ಸೇವೆಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಿದ್ದಾರೆ. ಒಂದು ಚೂರು ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಅದನ್ನು ಮತ್ತೆ ಸರಿ ಮಾಡಿ ಅಂತ ಹೇಳುವಂತ ಸೂಚನೆಯನ್ನು ಕೊಡ್ತಾರೆ. ಬಹುಶಃ ಅವರ ನೇತೃತ್ವದಲ್ಲಿ ಎಲ್ಲವೂ ಸ್ವಚ್ಛವಾಗಿದೆ, ಸಮಾಜವೂ ಸ್ವಚ್ಛವಾಗಿದೆ, ದೇವಸ್ಥಾನವೂ ಸ್ವಚ್ಛವಾಗಿದೆ. ನಾವು ಧರ್ಮಸ್ಥಳ ಗ್ರಾಮಸ್ಥರು ಅವರ ಭಯದಲ್ಲಿ, ಅವರ ಒಂದು ಋಣದಲ್ಲಿದ್ದೇವೆ. ಅವರ ಯಾಕೆಂತ ಹೇಳಿದ್ರೆ ಆ ಭಕ್ತಿಯ ಭಯದಲ್ಲಿ ನಾವಿದ್ದೇವೆ. ಹಾಗಾಗಿ ನಾವು ಧರ್ಮಸ್ಥಳ ಮುಂದೆ ಶರಣಾಗ್ತೇವೆ, ಮಲ್ಲಸ್ವಾಮಿಯ ಮುಂದೆ ಶರಣಾಗ್ತೇವೆ, ಅಣ್ಣಪ್ಪ ಸ್ವಾಮಿಯ ಮುಂದೆ ಶರಣಾಗ್ತೇವೆ, ಧರ್ಮ ದೇವತೆಗಳ ಮುಂದೆ ಶರಣಾಗ್ತೇವೆ. ಬೇರೆ ಇವತ್ತಿನ 15 ದಿವಸದ ವೇಳೆಗೆ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಇದ್ರೆ ಏನು ಇವತ್ತು ಅಪಪ್ರಚಾರ ನಡೀತಿದ್ಯೋ, ಏನು ಧರ್ಮಸ್ಥಳದಲ್ಲಿ ದೇವರಿಲ್ಲ, ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಇಲ್ಲ ಅಂತ ಹೇಳ್ತಾರೋ ಅವರಿಗೆ ನೀವು ಪಡಿಯನ್ನು ಕೊಡಬೇಕು. 15 ದಿವಸವರೆಗೆ ನೀವು ತೋರಿಸಿದ್ರೆ ನಾವು ಮತ್ತೊಮ್ಮೆ ಇದಕ್ಕೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿಕೆ ನಿಮ್ಮ ಮುಂದೆ ಬರ್ತೇವೆ. ಇವತ್ತೇನು ಪ್ರಾರ್ಥನೆಯನ್ನು ಮಾಡಿದ್ರೆ ಆ ಪ್ರಾರ್ಥನೆ ಫಲಿಸಲಿ. ಇದು ಸಾವಿರಾರು ಜನರ ಭಕ್ತಿಯ ಪ್ರಾರ್ಥನೆ, ಸಾವಿರಾರು ಜನರ ಕಣ್ಣೀರಿ ಅಂತ ಅಣ್ಣಪ್ಪ ದೇವರ ಮುಂದೆ ಬಿದ್ದಿದೆ. ಆ ಕಣ್ಣೀರಿಗೆ ಅದು ಬೆಲೆ ಕೊಡಿ ದೇವರೇ, ಆ ನಮಗೆಲ್ಲ ಆ ಶಕ್ತಿಯನ್ನು ಕೊಡಿ. ನಾವು ಅವರ ವಿನಾಶವನ್ನು ಬಯಸುವುದಿಲ್ಲ. ಒಂದು ಮಾತನ್ನು ಹೇಳಲೇಬೇಕು. ಸಭೆ ಮಾಡ್ತಾರೆ, ಸಭೆ ಮಾಡಿದ ಕೂಡ ಅವರ ಕುಟುಂಬದವರು ಬಂದಿಲ್ಲಿ ನಮಗೆ ದುಡ್ಡು ಹಾಕಿ ಹೋಗ್ತಾರೆ, ತಪ್ಪಾಯ್ತು ದೇವರು ಅಂತೇಳಿ. ಎಷ್ಟು ಸಮಯ ನಾವು ಇದನ್ನು ಸಹಿಸ್ಕೋಬಹುದು? ಬೈತಾರೆ, ಅಲ್ಲಿ ಹೋಗಿ ಹೊರಗಡೆ ಬೈತಾರೆ, ಒಳಗಡೆ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಬಹುಶಃ ದೇವರು ಅದನ್ನು ಕ್ಷಮಿಸಬಹುದು, ಅವ್ರು ನಮ್ಮ ಸೇವೆ ಮಾಡ್ತಿದ್ದಾನಲ್ಲ ಅಂತೇಳಿ. ದೇವರೇ ಇದಕ್ಕೆಲ್ಲ ನೀವು ಅವಕಾಶ ಕೊಡಬೇಡಿ. ಅವರು ಬೇಡದನ್ನು ಮಾಡಿ ನಿಮ್ಮಲ್ಲಿ ಕ್ಷಮೆ ಕೇಳುದು, ಅವರಿಗೆ ಅದೇ ರೀತಿಯಲ್ಲಿ ಉತ್ತರವನ್ನು ಕೊಡಿ. ನಮಗೆ ಅದು ಗೊತ್ತಾಗಬೇಕು. ಅವರು ಏನಾದ್ರೂ ಆಗಿ ನಮ್ಮ ಎದುರು ಬರಬೇಕು, ಮಂಜುನಾಥ ಸ್ವಾಮಿ ಎದುರು ಅವರು ತಪ್ಪು ಹೇಳಲಿಕ್ಕೆ ಬರಬೇಕು. ಇವತ್ತು ಧರ್ಮಸ್ಥಳ ಅಂತ ಹೇಳಿದ್ರೆ ಖಾಲಿ ಧರ್ಮಸ್ಥಳ ಆಗಿ ಉಳಿದಿಲ್ಲ. ಧರ್ಮಸ್ಥಳದ ಹೆಸರು ವಿಶ್ವವಿಖ್ಯಾತ ಆಗಿದೆ. ಧರ್ಮಸ್ಥಳದ ಹೆಸರು ಕೇಳಿದವರು ತುಂಬಾ ವಿರಳ ಅಂತ ಹೇಳ್ಬೋದು. ಧರ್ಮಸ್ಥಳ ಅಂತ ಹೇಳಿದ್ರೆ ಆ ಶಿಸ್ತು, ಸಂಯಮ, ಶ್ರದ್ಧೆ, ನಂಬಿಕೆ, ವಿಶ್ವಾಸ, ಕೋಟ್ಯಾಂತರ ಭಕ್ತರ ಭಾವನೆ. ಈ ಕ್ಷೇತ್ರವನ್ನು ಮುನ್ನಡೆಸುವಲ್ಲಿ, ಕಟ್ಟಿ ಮುನ್ನಡೆಸುವಲ್ಲಿ ಪೂಜ್ಯರ ಮತ್ತು ಕುಟುಂಬದವರ ಸಮರ್ಪಣೆಗೆ ಸಾಟಿ ಇಲ್ಲ. ಇಲ್ಲಿ ಸೇರಿರೋ ಎಲ್ರಿಗೆ ಸಹ ಧರ್ಮಸ್ಥಳ ಅಂತ ಹೇಳಿದ್ರೆ ಒಂದು ಎಮೋಷನ್. ನಮ್ಮ ಬಾಲ್ಯದಲ್ಲಿ ಇಲ್ಲಿ ಕಳೆದ ದಿನಗಳಾಗಿರ್ಬೋದು, ನಾವು ತಿಂದ ಛತ್ರದ ಊಟ ಆಗಿರ್ಬೋದು, ಆಗಾಗ ಇಲ್ಲಿ ಗ್ರಾಮಸ್ಥರಿಗೆ ಅಂತ ನಡೆಯೋ ಮನೋರಂಜನಾ ಕಾರ್ಯಕ್ರಮಗಳಾಗಿರ್ಬೋದು. ಪ್ರತಿ ವರ್ಷ ನಾವು ಬಾಲ್ಯದಲ್ಲಿ ಇಲ್ಲಿ ನೋಡ್ತಾ ಇದ್ದ ನಾಟಕ, ಯಕ್ಷಗಾನ, ಹುಲಿವೇಷ ಒಂದೆರಡಲ್ಲ. ಈ ಎಲ್ಲ ವಿಚಾರಕ್ಕಿಂತ ಹೆಚ್ಚಾಗಿ ಧರ್ಮಸ್ಥಳ ಕ್ಷೇತ್ರ ನಮಗೆ ಕಟ್ಟಿಕೊಟ್ಟಂತ ಬದುಕು, ಈ ಋಣವನ್ನು ನಾವು ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಈ ಎಲ್ಲಾ ವಿಚಾರಗಳನ್ನು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಮಾಡಿರುವಂತ
ಚೇತನ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಒಂದು ಚೇತನ ನಮ್ಮ ಪೂಜ್ಯರು. ಆದ್ರೆ ಪ್ರಸ್ತುತ ಸಮಯದಲ್ಲಿ ಆಗ್ತಾ ಇರೋ ಎಲ್ಲ ಷಡ್ಯಂತ್ರಗಳು, ಅಪಪ್ರಚಾರಗಳು, ಇದರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಆದ್ರೆ ಇಷ್ಟೆಲ್ಲ ಅಪಪ್ರಚಾರ ಮಾಡುವವರು, ಷಡ್ಯಂತ್ರ ಮಾಡುವವರ ಹತ್ರ ನಂದೊಂದು ಸಣ್ಣ ಪ್ರಶ್ನೆ. ಟೀಕೆ ಮಾಡುವವರು ಇವರಿಗೊಂದು ಪ್ರಶ್ನೆ. ಟೀಕಿಸಿದವನ ಕೊಡುಗೆ ಏನು ಸಮಾಜಕ್ಕೆ? ಟೀಕಿಸಿದವನು ಏನ್ ಕೊಟ್ಟಿದ್ದಾನೆ ಸಮಾಜಕ್ಕೆ? ಟೀಕೆ ಮಾತ್ರ. ಹಾಗೆಂತೇಳಿ ಪೂಜ್ಯರ ಕೊಡುಗೆಗಳು ನಿಲ್ಲಿಲ್ಲ, ಇವಾಗಲೂ ನಡೀತಾ ಇದೆ. ಒಂದು ಗಾದೆ ಇದೆ, ಸಿಹಿಯಾದ ಹಣ್ಣು ಕೊಡುವ ಮರಕ್ಕೆ ಕಲ್ಲು ಜಾಸ್ತಿ ಅಂತ, ಕಲ್ಲಿನ ಪೆಟ್ಟು ಜಾಸ್ತಿ ಅಂತ. ಆ ತರದ ವಿಚಾರ ಆಯ್ತು ಇದು. ಈ ಸಮಾಜ ಒಡೆಯುವವರು ಈಗ ಆಲ್ರೆಡಿ ಹೇಳಿದಾಗೆ ಹಿಂದೂಗಳ ದೇವಸ್ಥಾನ ಜೈನರ ಬಳಿ ಇದೆ. ಇದನ್ನು ಹೇಳುವವರಿಗೆ ನನ್ನ ಒಂದು ಸಣ್ಣ ಉತ್ತರ, ಇವತ್ತಿನವರೆಗೆ ದೇವಸ್ಥಾನ ಇದೆ ಅಂತ ಹೇಳುವ ಸಾಕ್ಷಿಯೇ ಇಲ್ಲದ 380 ದೇವಸ್ಥಾನಕ್ಕಿಂತ ಜಾಸ್ತಿ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡಿ ತ್ರಿಕಾಲ ಪೂಜೆಗಳಾಗ್ತಾ ಇರುವಂತ ವ್ಯವಸ್ಥೆಗಳಾಗಿದೆ ಕ್ಷೇತ್ರದಿಂದ. ಇದು ಧರ್ಮಸ್ಥಳದ ಕೊಡುಗೆ. 6,000ಕ್ಕಿಂತ ಹೆಚ್ಚು ದೇವಸ್ಥಾನಗಳಿಗೆ ಅನುದಾನ ಹೋಗಿದೆ. ಇದಕ್ಕಿಂತ ಹೆಚ್ಚು ಏನ್ ಬೇಕು? ಅದು ಇವತ್ತಿಗೂ ನಿಲ್ಲಿಲ್ಲ, ನಡೀತಾ ಉಂಟು. ಇಷ್ಟಕ್ಕೆ ನಿಂತಿದೆ ಅಂತಲ್ಲ, ಈಗಲೂ ನಡೀತಾ ಇದೆ. ಕ್ಷೇತ್ರಕ್ಕೆ ಅಪಪ್ರಚಾರದ ವಿಚಾರ, ಟೀಕೆಯ ವಿಚಾರ ಇದೇನು ಈಗ ಹೊಸದಲ್ಲ. ಇದು ಇದಕ್ಕಿಂತ ಮುಂಚೆ ಕೂಡ ಈ ಷಡ್ಯಂತ್ರಗಳು ನಡೆದಿದೆ, ಅಪಪ್ರಚಾರಗಳು ನಡೆದಿದೆ. ಆದ್ರೆ ಕಾಲನ ಮುಂದೆ ಬೆತ್ತಲಾಗಿ ಅಪಪ್ರಚಾರಗಳು ಸತ್ತೋಗಿದೆ. ಆದ್ರೆ ಇಂಥ ವಿಚಾರಗಳು ಮತ್ತೆ ಮರುಕಳಿಸಬಾರ್ದು. ಅಂದ್ರೆ ನಮಗೂ ಕೆಲವು ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿಯನ್ನು ನಾವು ಸ್ವಲ್ಪ ಮರ್ತದ್ರಿಂದ ಇಂಥ ಪ್ರಮೇಯ ಸೃಷ್ಟಿ ಆಯಿತು ಅಂತ ಅನಿಸ್ತದೆ. ಎಲ್ಲೋ ನಾವು ನಮ್ಮವರಿಗೆ ಕ್ಷೇತ್ರದ ಸಂಸ್ಕಾರ, ಆಚಾರ, ವಿಚಾರ ಕಲಿಸುವಲ್ಲಿ ನಾವು ವಿಫಲ ಆದ್ವಿ ಅಂತ ಅನಿಸ್ತದೆ. ನಮ್ಮ ಕ್ಷೇತ್ರದ ಬಗ್ಗೆ ನಮಗೆ ಗೊತ್ತಿದೆ, ಆದ್ರೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ, ಟೀಕೆಯ ವಿಡಿಯೋಗಳು, ಅದು ಇದು ಪ್ರತಿಯೊಬ್ಬರು ನೋಡಿರ್ತೇವೆ. ನೋಡಿ ನಾವು ಸುಮ್ಮನೆ ಕೂತ್ಕೊಳ್ತೇವೆ. ಅಟ್ಲೀಸ್ಟ್ ನಾವು ಏನ್ ಮೊನ್ನೆ ಪುಟಾಣಿ ಅವರೊಂದು ಮೀಟಿಂಗ್ ಅಲ್ಲಿ ಹೇಳಿದ್ರು, ಏನಂದ್ರೆ ಕಾಡಿಗೆ ಬೆಂಕಿ ಬಿದ್ದಿತ್ತಂತೆ. ಕಾಡಿಗೆ ಬೆಂಕಿ ಬಿದ್ದಿರುವಾಗ ಒಂದು ಗುಬ್ಬಿ ಹಾಕಿ ಹೋಗಿ ನೀರಲ್ಲಿ ಮುಳುಗಿ ಬಂದು ಆ ನೀರನ್ನು ಇದರ ಮೇಲೆ ಹಾಕ್ತಾ ಇತ್ತಂತೆ. ಆಗ ಯಾರು ಹೇಳಿದ್ರಂತೆ, ನೀನ್ ಏನ್ ಮಾಡ್ತಾ ಇದ್ದಿ, ನಿನಗೆ ಇದು ಸಾಧ್ಯವೇ ಇದನ್ನು ಆರಿಸ್ಲಿಕ್ಕೆ ಅಂತ. ಅದಕ್ಕೆ ಗುಬ್ಬಿ ಹೇಳಿತಂತೆ, ನನ್ನಲ್ಲಿ ಏನು ಸಾಧ್ಯ ಇದೆ ಅದನ್ನು ನಾನು ಮಾಡ್ತಾ ಇದ್ದೇನೆ ಅಂತ. ನಮ್ಮಲ್ಲಿ ಸಹ ಸಾಧ್ಯ ಇದೆ ಮಾಡ್ಲಿಕ್ಕೆ. ಈಗ ನಾವು ವಿಡಿಯೋ ಅದು ಇದನ್ನೆಲ್ಲ ನೋಡ್ತೇವೆ. ನೋಡಿ ನಾವು ಸುಮ್ಮನೆ ಕೂತ್ಕೊಳ್ಳೋ ಬದಲು ಯಾವುದು ನಮಗೆ ಸರಿ ಅಲ್ಲ ಅಂತ ಅನಿಸ್ತದೆ, ದಯವಿಟ್ಟು ಅದನ್ನು ರಿಪೋರ್ಟ್ ಮಾಡಿ, ಅದನ್ನು ಬ್ಲಾಕ್ ಮಾಡಿ. ಇದೊಂದು ಅಳಿಲು ಸೇವೆ ನಾವು ಮಾಡಬಹುದು. ನೀವು ಬ್ಲಾಕ್ ಮಾಡಿದ್ದಾಗ್ಲಿ, ರಿಪೋರ್ಟ್ ಮಾಡಿದ್ದಾಗ್ಲಿ, ನೀವು ಹೇಳಿ ನಂತರ ಗೊತ್ತಾಗ್ಬೋದಲ್ಲ, ನಾನು ಯಾಕೆ ಮಾಡ್ಬೇಕು, ನಾಳೆ ನಾನು ಟಾರ್ಗೆಟ್ ಆಗ್ತೇನೆ, ಆ ತರದ ವಿಚಾರ ಇಲ್ಲ. ಇದು ನಿಮ್ಮ ವೈಯಕ್ತಿಕ. ನೀವು ರಿಪೋರ್ಟ್ ಮಾಡಿದ್ರೆ ಯಾರಿಗೂ ಗೊತ್ತಾಗುದಿಲ್ಲ ವಿನಃ ನೀವು ಹೇಳದೆ. ಅಟ್ಲೀಸ್ಟ್ ಅದನ್ನಾದ್ರೂ ನಾವು ಮಾಡುವ. ಪೂಜ್ಯರು, ನಮ್ಮ ದೇವಸ್ಥಾನ, ನಮ್ಮ ಊರು, ಇದು ನಮ್ಮ ಭಾವನೆ. ಇದಕ್ಕೆ ನಾವು ಯಾವತ್ತೂ ಡಿಸ್ಟರ್ಬ್ ಮಾಡಬಾರ್ದು, ಯಾರು ಡಿಸ್ಟರ್ಬ್ ಮಾಡಬಾರ್ದು. ಇದಕ್ಕೆ ಧಕ್ಕೆ ಬಂದಲ್ಲಿ ನಾವು ಕ್ಷೇತ್ರವನ್ನು ಬಿಟ್ಟು ಕೊಡುವ ಮಾತೇ ಇಲ್ಲ. ನಾವು ಮಾತ್ರ ಅಲ್ಲ, ನಮ್ಮೊಟ್ಟಿಗೆ ಯುವ ಸಮೂಹವೇ ಕೈ ಜೋಡಿಸಿದೆ. ಇಂತಹ ಅಪಪ್ರಚಾರಗಳು, ಇಂತಹ ಟೀಕೆಗಳು, ಇದನ್ನೆಲ್ಲ ಸಮರ್ಥವಾಗಿ ನಿರ್ವಹಿಸುವಂತಹ ಶಕ್ತಿ ಈ ಯುವ ಸಮೂಹಕ್ಕೆ ಖಂಡಿತ ಇದೆ. ಶಕ್ತಿಯೂ ಇದೆ, ಮತಿಯೂ ಇದೆ. ಇದನ್ನು ನಮಗೆ ಆ ಮಂಜುನಾಥ ಕೊಟ್ಟಿದ್ದಾನೆ. ಕೊನೆಯದಾಗಿ, ಕ್ಷೇತ್ರಕ್ಕೆ ನಮ್ಮ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಕ್ಷೇತ್ರದ ಅವಶ್ಯಕತೆ ನಮಗೆ 100% ಇದೆ. ಕ್ಷೇತ್ರವೇ ನಮ್ಮ ಜೀವನ. ಇದು ಆಕ್ರೋಶದ ಸಮಾವೇಶವ, ಅಥವಾ ಈ ಆಕ್ರೋಶ ಬರಬೇಕಾದ್ರೆ ನಮ್ಮಲ್ಲಿ ಒಂದು ಭಾವನೆ ಇರಬೇಕಾಗ್ತದೆ. ಭಾವನೆಯ ಸಮಾವೇಶವ. ನಮಗೆ ನಾವೇ ಪ್ರಶ್ನೆ ಮಾಡುವಂತ ಒಂದು ಕಾಲಘಟ್ಟ ಇದು. ಕಾರಣ ಈಗಾಗಲೇ ಪ್ರಸ್ತಾವನೆಯಲ್ಲಿ ಮತ್ತೆ ಬೇರೆ ಬೇರೆ ಮಾತಾಡಿದವರಲ್ಲಿ ಹೇಳಿದ್ದಾರೆ ವಿಷಯ ಏನು ಅಂತ. ನಮ್ಮ ಕ್ಷೇತ್ರಕ್ಕೆ ಧಕ್ಕೆ ತರುವಂತಹ ಕಾರ್ಯಗಳು, ನಮ್ಮ ಕ್ಷೇತ್ರವನ್ನು ತನ್ನ ದೇವತಾ ಕಾರ್ಯಗಳಿಂದ, ಸಮಾಜಮುಖಿ ಕಾರ್ಯಗಳಿಂದ, ಎಲ್ಲರಿಂದನೂ ವಿಶ್ವಮಟ್ಟದಲ್ಲಿ ಪ್ರಸಿದ್ಧಿ ಪಡೆಯುವಂತೆ ಮಾಡಿದ ಪೂಜ್ಯ ಕಾವಂದ್ರನ್ನು ತುಚ್ಛವಾಗಿ ನಿಂದಿಸುತ್ತಿರುವ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ನಾವು ಇದಕ್ಕೆ ಮೂಲ ಕಾರಣ ನಾವೇನಾ ಅನ್ನುವ ಪ್ರಶ್ನೆಯನ್ನು ನಾವು ಮಾಡಿಕೊಳ್ಳಬೇಕಾಗ್ತದೆ. ಕಾರಣ ಯಾಕಂದ್ರೆ
ನಮ್ಮ ಕ್ಷೇತ್ರ ನಾವೆಲ್ಲ ಸಾಧಾರಣ ನಮಗಿಂತ ಹಿರಿಯರಿಗೆಲ್ಲ ಗೊತ್ತಿದೆ. ಸುಮಾರು 80ರ ಕಾಲಘಟ್ಟದ ಹಿರಿಯರು, ಇವಾಗ ನನ್ನ ಅಜ್ಜ ಆಗಿರ್ಬೋದು, ನಮ್ಗೆ ಹೇಳಿಕೊಟ್ಟಂತ ಮಾತುಗಳನ್ನೇ ನಾವಿಲ್ಲಿ ಆಡ್ತಾ ಇರೋದು. ಇಲ್ಲಿ ಎದುರುಗಡೆ ಇದ್ದಂತ ಹಿರಿಯರಿಗೆ ಅದು ಗೊತ್ತಿದೆ. ಯಾವುದೋ ಮನೆಗೆ, ಮುಳುಗುಳ್ಳಿನ ಮನೆಗೆ ಹೆಂಚು ಹಾಕ್ಬೇಕಾದ್ರೆ ಕಾಲಂದ್ರದಲ್ಲಿ ಬರ್ತಾ ಇದ್ರು. ಯಾವುದೋ ಒಂದು ಬಾವಿ ತರಬೇಕಾದ್ರೆ ಕಾಲಂದ್ರು ಹಣ ಕೊಡ್ತಾ ಇದ್ರು. ಅದು ಎಷ್ಟು ಜನರಿಗೆ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಆಗ ಫೇಸ್ಬುಕ್ ಇರಲಿಲ್ಲ, ವಾಟ್ಸ್ಆಪ್ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಇರಲಿಲ್ಲ. ಸುದ್ದಿಗಾಗಿ ಕಾಲಂದ್ರು ಕೆಲಸ ಮಾಡಲಿಲ್ಲ, ಸದ್ದಿಲ್ಲದೆ ಕೆಲಸ ಮಾಡಿದ್ರು. ಹಾಗಾಗಿ ಸುಮಾರು ಜನರಿಗೆ ಇದು ಗೊತ್ತಾಗ್ಲಿಲ್ಲ. ಗೊತ್ತಾಗಿದ್ದಿದ್ರೆ ಇವತ್ತು ಸ್ವಯಂ ಪ್ರೇರಿತರಾಗಿ ಅವರೇ ಅಲ್ಲಲ್ಲೇ ಉತ್ತರ ಕೊಡ್ತಾ ಇದ್ರು. ಅಲ್ಲೆಲ್ಲೂ ನಾವು ಎಡವಿದ್ವು ಅಂತ ಅನ್ನಿಸ್ತಾ ಇದೆ ನನಗೆ. ನಾವು ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ತೇವೆ, ವಿದ್ಯಾಭ್ಯಾಸದ ಉದಾಹರಣೆಗಳನ್ನು ಕೊಡ್ತೇವೆ. ರಾಷ್ಟ್ರದಲ್ಲೇ 3ನೇ ಸ್ಥಾನಕ್ಕೆ ಬಂದಿರುವಂತಹ ನಮ್ಮ ಎಸ್ಡಿಎಂ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತವರು ಇವತ್ತು ಬೇರೆ ಬೇರೆ ಉದ್ಯೋಗಗಳಿಂದ ಲಕ್ಷಾಂತರ ಸಂಬಳವನ್ನು ಪಡಿತಾ ಇರಬಹುದು. ನಾನಿಲ್ಲಿ ಯಾರನ್ನು ದೂರ್ತಾ ಇಲ್ಲ, ಸಂತೋಷ ನಮಗೆ. ಅದು ನಮ್ಮ ಕ್ಷೇತ್ರದಲ್ಲಿ ದುಡಿದಂತ ವ್ಯಕ್ತಿಗಳು ಇಂಥ ಸ್ಥಾನದಲ್ಲಿದ್ದಾರೆ ಅಂದ್ರೆ ಅದು ನಮಗೆ ಸಂತೋಷ. ನಮಗೆ ಸಂತೋಷ ಜೊತೆಗೆ ಒಂದು ಸಣ್ಣ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ. ಏನಂತ ಹೇಳಿದ್ರೆ, ಅವ್ರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅಲ್ಲೇ ನಮ್ಗೆ ಸಂಪೂರ್ಣವಾದ ಮಾನಸಿಕ ಬೆಂಬಲವನ್ನು ಕೊಡ್ತಾ ಇರಬಹುದು ಈಗ. ಯಾಕಂದ್ರೆ ಕ್ಷೇತ್ರದ ವಿರುದ್ಧ ದೊಡ್ಡ ಮಟ್ಟದ ಷಡ್ಯಂತ್ರ ನಡೀತಾ ಇದೆ. ಇದು ಅವರಿಗೆ ಕಿವಿಗೂ ಬಿದ್ದಿರಬಹುದು. ಯಾಕಂದ್ರೆ ಅವರು ಕೂಡ ಈಗಿನ ಕಾಲದ ಯುವಕರಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸಾಮಾಜಿಕ ಜಾಲತಾಣ ಇದ್ದೇ ಇರ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ಬಂದದ್ದೆಲ್ಲವೂ ಸತ್ಯವಾ? ಇದನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗುವುದಿಲ್ಲ. ಸಾಮಾಜಿಕ ಜಾಲದಲ್ಲಿ ಬಂದದ್ದು ಎಲ್ಲ ಕೆಟ್ಟದ್ದನ್ನು ಎಲ್ಲರೂ ನೋಡ್ತಾರೆ. ಒಂದು ಸಣ್ಣ ಉದಾಹರಣೆ ಮೂಲಕ ಹೇಳ್ತೇನೆ. ದೇವಿ ಮಹಾತ್ಮೆ ಯಕ್ಷಗಾನ ಆಗುವಾಗ ಎಷ್ಟೊತ್ತಿಗೆ ಬಂದ ಅಂತ ಹೇಳಿದ್ರೆ, ಮೈಸಾಸುರ ಬತ್ತಿಗುಡ್ಲೆ ಬತ್ತೇನ ಅಂತ ಹೇಳ್ತಾರೆ. ಅವ ಅಸುರನ ಪ್ರವೇಶಕ್ಕೆ ಶಿಲ್ಲೆ, ಚಪ್ಪಾಳೆ ಎಲ್ಲ ಉಂಟು. ಅವ ಮರ್ದನಾದಾಗ ಯಾರೂ ಇರಲಿಲ್ಲ. ಹೀಗೆ ನಡೀತಾ ಇರೋದು. ಈ ಅಪಪ್ರಚಾರಗಳು ಯಾರಿಗೆ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿದೆ. ಮೌನವಾಗಿದ್ದೇವೆ ನಾವು. ಯಾಕೆ ಮೌನವಾಗಿದ್ದೇವೆ ಅನ್ನೋದೇ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ನಮಗೆ ನಮ್ಮ ಮನಸ್ಸಿನ ಮೂಲೆಯಲ್ಲಿ ಒಂದು ಭಯ. ಕಾರಣ ಇಷ್ಟೇ, ಹೇಗೋ ದೇವಸ್ಥಾನದ ಒಂದು ಋಣದಿಂದ ಇಷ್ಟರ ಮಟ್ಟಿಗೆ ಇದ್ದೇವೆ, ಸುಮ್ಮನೆ ಯಾಕೆ ಅವರದೆಲ್ಲ ನಾವು ವಿರೋಧ ಕಟ್ಕೊಂಡು ಬದುಕೊಂಡು. ಇದಕ್ಕೆ ಕೃತಜ್ಞತೆ ಅಂತ ಹೆಸರು. ಯಾವಕ್ಕೆ ನೀವು ಕೇಶವ ಹೇಳಿದ್ರು, ಸಜ್ಜನ ಸಮಾಜದ ಮೌನ ಬಹಳಷ್ಟು ಅಪಾಯಕಾರಿ ಅಂತ. ಸಣ್ಣ ಪುಟ್ಟ ಪ್ರಾಣಿ ಪಕ್ಷಿಗಳೇ ತನ್ನ ಏನು ಸೇವೆಯನ್ನು ಕೊಡಬಹುದು ಅಂತ ಹೇಳಿ ರಾಮಾಯಣದಲ್ಲಿ ಅಳಿಲು, ಜಟಾಯು, ಇವೆಲ್ಲ ಉದಾಹರಣೆಗಳು. ಅದಕ್ಕಿಂತ ಕಡೆಯಾದ್ವ ನಾವು ಅಂತ ಅನ್ನೋದು ಬಹಳ ಒಂದು ದುರ್ದೈವದ ಸಂಗತಿ. ಯಾಕಂತ ಹೇಳಿದ್ರೆ, ಕಾಲಂದ್ರು ಪಟ್ಟಾಭಿಷಿಕ್ತರಾಗಿ ಒಂದು ಅರ್ಧ ಶತಮಾನಗಳ ಕಾಲ ಈ ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ಒಂದು ಸಮಾಜಮುಖಿ ಚಿಂತನೆ. ಅಲ್ಲೆಲ್ಲೋ ಧಾರವಾಡ, ಉತ್ತರ ಕರ್ನಾಟಕದಲ್ಲಿ ಬರಪೀಡಿತರಾದಾಗ, ನೆರೆಗೆ ಎಲ್ಲ ವಸ್ತುಗಳನ್ನು ಕಳೆದುಕೊಂಡಾಗ ಕ್ಷೇತ್ರದಿಂದ ವಿವಿಧ ಬಗೆಯ ಸಹಾಯವನ್ನು ಮಾಡಿ ಅಲ್ಲೆಲ್ಲೂ ಕೆಲಸ ಮಾಡ್ತಾರೆ. ಗೊತ್ತಿಲ್ಲ, ಅದು ನಮ್ಗೆ ಗೊತ್ತಿದೆ. ಆ ಫಲಾನುಭವಿಗಳಿಗೆ ಗೊತ್ತಿದೆ. ಆದ್ರೆ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಜೊತೆಗೆ ಎಷ್ಟು ಜನರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಪಶ್ಚಿಮ ಬಂಗಾಳದಂತಹ ಊರಿನಲ್ಲಿ ಪ್ರಾಕೃತಿಕ ವಿಕೋಪ ಆದಾಗ ಅಲ್ಲಿಗೂ ಕೂಡ ಲಕ್ಷಾನುಗಟ್ಟಲೆ ಇಲ್ಲಿ ಧರ್ಮಸ್ಥಳದಿಂದ ಕಳಿಸಿಕೊಟ್ಟದ್ದು ಅದೊಂದು ಕ್ಷೇತ್ರ ಅಂತ ಇದ್ರೆ ಕರ್ನಾಟಕದ ಅದು ಧರ್ಮಸ್ಥಳ. ಎಷ್ಟು ಜನರಿಗೆ ಗೊತ್ತಿಲ್ಲ ಇದು. ಇಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮಲ್ಲಿ ಕಿಂಚಿತ್ ಜ್ಞಾನ ಇರಬೇಕು ಅದ್ರ ಬಗ್ಗೆ. ನಾವು ಏನು ಮಾಡಿದ್ದೆ ಧರ್ಮಸ್ಥಳ ಅಂತ ಹೇಳಿದವ್ರ ಹತ್ರ ಪಕ್ಕದಲ್ಲಿ ಕೂರಿಸಿಕೊಂಡು ಹೇಳಬೇಕು ನಾವು. ನೋಡು, ಕಾವಂದ್ರಿ ಇದನ್ನು ಮಾಡಿದ್ದಾರೆ. ನಾನು ಇವತ್ತಿಗೂ ಹೇಳ್ತೇನೆ, ನಾನಾಗ 2ನೇ 3ನೇ ಕ್ಲಾಸು, ನಮ್ಮ ಕಳಂಜದ ಒಂದು ಪರಪವನ್ನು ಇದರಲ್ಲಿ ಒಂದು ಶಾಲೆಯಲ್ಲಿ ರಾತ್ರಿ ಶಾಲೆ ನಡೀತಾ ಇತ್ತು. ಅಲ್ಲಿ ಅವಲಕ್ಕಿ ಸಿಗ್ತದೆ ಅಂತ ಹೋಗ್ತಾ ಇದ್ವಿ ನಾವು ಹೋಗ್ತಾ ಇದ್ದದ್ದು. ಅದಕ್ಕೆ ಏನು ಕಾರ್ಯಕ್ರಮ ಅಂತ ಹೇಳಿದ್ರೆ, ಊರಿನ ಹಿರಿಯರು ಅಕ್ಷರಾಭ್ಯಾಸ, ರಾತ್ರಿ ಶಾಲೆಯ ಮುಖಾಂತರ ಜ್ಞಾನದೀಪ ಅಂತ ಒಂದು ಸರ್ಕಾರ ಮಾಡಬೇಕಾದ ಕೆಲಸ ಸ್ವಾಮಿ ಅದು. ಅದನ್ನು ನಮ್ಮ ಪೂಜ್ಯರು ಆಗಿನ ಕಾಲಕ್ಕೆ ಮಾಡಿದ್ದಾರೆ ಅಂದ್ರೆ ಅವರ ದೂರದೃಷ್ಟಿಯನ್ನು ಆಲೋಚನೆ ಮಾಡಿಕೊಳ್ಳಿ. ಅಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಯಾರಿಗಾದ್ರೂ ಅದರ ಬಗ್ಗೆ ಅರಿವುಂಟಾ? ಎಷ್ಟು ಜನರಿಗೆ ಗೊತ್ತಿದೆ? ಒಂದು ಸೊಸೈಟಿಯಲ್ಲಿ ಒಂದು ಸೈನ್ ಹಾಕ್ಬೇಕಾದ್ರೆ, ಒಂದು ಪೋಸ್ಟ್ ಆಫೀಸಲ್ಲಿ ಸೈನ್ ಹಾಕ್ಬೇಕಾದ್ರೆ, ಅದೇ ಧರ್ಮಸ್ಥಳದ ಇದರಿಂದ ನಾನು ಕಲಿತದ್ದು ಅಂತ ಅವರು ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ನನ್ನಲ್ಲೇ ಹೇಳಿದ್ದು ನನಗೆ ಇವತ್ತಿಗೂ ಕಣ್ಣಿಗೆ ಕಟ್ಟದಂಗಿದೆ. ಅರಸನಮಕ್ಕಿ ಶಾಲೆಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ಡೆಸ್ಕೋ ಗೆದ್ದಲು ಹಿಡಿದು ಕೆಳಗಡೆ ಬೀಳ್ತಾ ಇತ್ತು. ಬೆಂಚು ಆ ಕಡೆ ಈ ಕಡೆ ಕಿರ್ನ್ 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 ಅಂತ ಹೇಳಿ ಸೌಂಡ್ ಮಾಡ್ತಾ ಇತ್ತು. ಆ ಪುಣ್ಯಾತ್ಮನ ದೃಷ್ಟಿ ಆ ಶಾಲೆಯ ಮೇಲೆ ಬಿತ್ತು ಗೊತ್ತಿಲ್ಲ. ಸಿಮೆಂಟ್ ಬೆಂಚು ಮತ್ತೆ ಇದು ಡೆಸ್ಕೋ, ಅದನ್ನು ನೋಡ್ಲಿಕ್ಕೆ ಒಂದು ಚಂದ, ಅದನ್ನು ಮುಟ್ಟೋದು, ಕೂತ್ಕೊಳ್ಳಿಕ್ಕೆ ಮನಸ್ಸಿಲ್ಲ.
ಬೆಂಚ್ ಇಲ್ಲದ ಶಾಲೆಗೆ ಬೆಂಚು, ಡೆಸ್ಕ್ ಇಲ್ಲದ ಶಾಲೆಗೆ ಡೆಸ್ಕ್. ಯಾರು ಮಾಡಬೇಕಾದ ಕೆಲಸ ಇದು? ಸರ್ಕಾರ ಮಾಡಬೇಕಾದ ಕೆಲಸ. ಮಾಡಿದ್ಯಾರು? ನಮ್ಮ ಕಾವಂದ್ರು ಮಾಡಿದ್ದು. ಬೇಕಾಬಿಟ್ಟಿ ಮಾತಾಡ್ತಾರಲ್ಲ, ಇವರಲ್ಲಿ ಒಂದು ಶಾಲೆಗೆ ಒಂದು ಡೆಸ್ಕ್ ಕೊಟ್ಟ ಯೋಗ್ಯರಿದ್ದಾರೆ ಇವರಲ್ಲಿ? ಅಯೋಗ್ಯರು ಮಾತಾಡ್ತಾರೆ, ಅವಿವೇಕಿಗಳು ನಂಬ್ತಾರೆ, ಸಜ್ಜನರು ಮೌನವಾಗಿದ್ದಾರೆ. ಈ ಮೌನನೇ ಇವತ್ತು ನಾವು ಈ ಸಭೆ ಮಾಡಬೇಕಾದ ಪರಿಸ್ಥಿತಿ ಬಂದದ್ದು ಅಂತ ನನ್ನ ಭಾವನೆ. ನಾವು ಹೇಳ್ತೇವೆ ಕಾವಂದ್ರೆ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳ್ತೇವೆ. ಒಮ್ಮೆ ಆಲೋಚನೆ ಮಾಡಿಕೊಳ್ಳಿ, ಕಾವಂದ್ರ ಜೊತೆ ನಾವಿರ್ಬೇಕಾ, ಕಾವಂದ್ರು ನಮ್ಮ ಜೊತೆ ಇರಬೇಕಾ? ಕಾವಂದ್ರು ನಮ್ಮ ಜೊತೆ ಇರಬೇಕು. ಯಾಕೆ ಗೊತ್ತಾ? ನಮ್ಮ ಬದುಕು, ನಮ್ಮ ಮುಂದಿನ ಪೀಳಿಗೆಯು ಹೆಮ್ಮೆಯಿಂದ ಹೇಳಿಕೊಳ್ಳುವಂತ ಜೀವನವನ್ನು ಯಾರಾದ್ರೂ ಕೊಟ್ಟಿದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಾವಂದ್ರು ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಳ್ಬೇಕು. ನಮ್ಮ ಮುಂದಿನ ಪೀಳಿಗೆಗೂ ನಾವು ಹೇಳಿಕೊಡ್ಬೇಕು, ಅದನ್ನ ಕರೆದು ಹೇಳಬೇಕು. ಕೃತಜ್ಞತಾ ಭಾವ ಇರಬೇಕು ನಮಗೆ. ಕಾವಂದ್ರು ಸಂತನ ಜೀವನವನ್ನು ನಡೆಸಿದ್ರು, ಸಂಸಾರಿಯಾಗಿಕೊಂಡು ಸಂತನಾದ್ರು, ದಾರ್ಶನಿಕರಾದ್ರು. ಅವರ ಈಗ ಕೇಶವ ಹೇಳಿದಾಗೆ ಶ್ವೇತ ವಸ್ತ್ರಧಾರಿಯಾಗಿ ಅವರ ಚರಿತ್ರೆಗೆ ಕಳಂಕ ಅಂಟಿಸುವಂತ ಕೆಲಸ ಯಾರೋ ಮಾಡಿದ್ರು ಕೂಡ ಅಂಟೋದಿಲ್ಲ ಬಿಡಿ. ಆದ್ರೆ ನಮ್ಮ ಕಾಲಘಟ್ಟದಲ್ಲಿ ಕಾವಂದ್ರಿಗೆ ಹೀಗೆ ಹೇಳ್ತಾ ಇದ್ದಾಗ ನಾವೇನ್ ಮಾಡ್ತಾ ಇದ್ದೇವೆ ಅನ್ನೋದನ್ನ ನಮ್ಮ ಮಕ್ಕಳು ನಾಳೆ ನಮ್ಮನ್ನು ಕೇಳ್ತಾರೆ, ಖಂಡಿತ ಕೇಳ್ತಾರೆ. ಇವತ್ತಿಗೆ ನಾನು ಮೊನ್ನೆ ಹೇಳಿದೆ, ನಾನು ಮಕ್ಕಳನ್ನು ಕರೆಸಬೇಕು ಇದಕ್ಕೆ ಅಂತ ಪುಟನೆಯನ್ನು ಕೂಡ ಒಪ್ಪಿಗೆ ಹೇಳಿದ್ರು. ಯಾಕಂತ ಹೇಳಿದ್ರೆ ನಮ್ಮ ಮಕ್ಕಳಿಗೂ ಈಗ ಮೊಬೈಲ್ ಎರಡರಲ್ಲಿದೆ, ಮಕ್ಕಳು ಮೊಬೈಲ್ ಕೇಳ್ತಾರೆ. ಮಕ್ಕಳಿಗೆ ನಾವು ಹೇಳಬೇಕಾಗ್ತದೆ, ತಿಳಿಸಬೇಕಾಗ್ತದೆ. ಆ ತಿಳಿಸೋದು ತಪ್ಪು ಅನುಭವಿಸ್ತಾ ಇದ್ದೇವೆ ನಾವು. ತಾಯಿ ಸ್ವಸಹಾಯ ಸಂಘದಲ್ಲಿ ಸಾಲ ಮಾಡಿ ಮಗನಿಗೆ ಮೊಬೈಲ್ ತಕ್ಕೊಟ್ರೆ ಅವನ ದಿವಸ ಇಡೀ ಕಾವಂದ್ರಿಗೆ ಬೈಯೋದ್ರಲ್ಲೇ ಬಿಸಿ ಆಗಿದ್ದಂತೆ. ಆ ತಾಯಿ ಅವನ ಕಿವಿ ಹಿಂಡಿ, ನೋಡು ನಿನಗೆ ಮೊಬೈಲ್ ತಕ್ಕೊಟ್ಟದ್ದು ಈ ಹಣದಿಂದ, ಈ ಕ್ಷೇತ್ರದಿಂದ, ನಮ್ಮ ಮನೆಯ ಮುಂದಿನ ಕಾಂಪೌಂಡ್ ಕಟ್ಟಿದೀವಲ್ಲ ಅದು ಶ್ರೀ ಕ್ಷೇತ್ರದಿಂದ ಅಂತೆಲ್ಲ ಹೇಳ್ತಾ ಇದ್ದಿದ್ರೆ ಬಹುಶಃ ಇವತ್ತು ಈ ದುರ್ಗತಿ ಬರ್ತಾ ಇರಲಿಲ್ಲ ಅಂತ ಅನಿಸ್ತದೆ. ಯಾರೋ ಎಲ್ಲೆಲ್ಲಿಂದ ಕೂತ್ಕೊಂಡು ಈ ಕ್ಷೇತ್ರದ ಬಗ್ಗೆ ಅರಿವೇ ಇಲ್ಲದವರು ಹೇಳ್ತಾರೆ ಜೈನರ ದೇವಸ್ಥಾನ ಅಂತ. ಈಗ ಹೇಳಿದ್ರು ಕೇಶವರು, ಜೈನರ ದೇವಸ್ಥಾನ ಅದು ಜೈನರ ಆಡಳಿತದಲ್ಲಿ ಹಿಂದೂ ದೇವಸ್ಥಾನ ಅಂತ ಹೇಳಿ. ನಾವು ಜಾಸ್ತಿ ಮಾಡಬೇಕಾಗಿಲ್ಲ. ಮೊಬೈಲ್, ವಾಟ್ಸ್ಆಪ್, ಫೇಸ್ಬುಕ್ ಯೂಸ್ ಮಾಡುವವರು ಅದರಲ್ಲಿ ಮಾಡಿ. ಆದ್ರೆ ಹಿರಿಯರಿಗೆ ಅದೆಲ್ಲ ಯೂಸ್ ಮಾಡಲಿಲ್ಲ ಅಂತೇಳಿ ಅವ್ರನ್ನ ಕರೆದು ಹೇಳಿ, ನೋಡು ಇದು ಜೈನರ ಆಡಳಿತದಲ್ಲಿರುವ ದೇವಸ್ಥಾನ ಹೌದು, ಆದ್ರೆ ಅವತ್ತು ಧರ್ಮದೇವತೆಗಳು ಅಮ್ಮ ಬಲ್ಲಾವತಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡು ಅನ್ನೋದನ್ನ ಮಕ್ಕಳಿಗೆ ತಿಳಿಸಿ ಹೇಳಿ, ಈಗಿನ ಕಾಲಘಟ್ಟಕ್ಕೆ ತಿಳಿಸಿ ಹೇಳಿ. ಅಷ್ಟು ಮಾಡಿದ್ರು ಸಾಕಾಗ್ತದೆ ನಾವು. ಯಾಕಂತ ಹೇಳಿದ್ರೆ ನಮ್ಮ ಕ್ಷೇತ್ರಕ್ಕೆ ಒಂದು ದಾಳಿ, ನಮ್ಮ ಕ್ಷೇತ್ರಕ್ಕೆ ಒಂದು ಅಪಪ್ರಚಾರ ಅಂತ ಹೇಳಿದ್ರೆ ಅದು ನಮ್ಮ ಮನೆಗೆ ಮಾಡುವಂತಹ ಅಪಪ್ರಚಾರ, ನಮ್ಮ ಮನೆಗೆ ಮಾಡುವಂತಹ ದಾಳಿ. ಅದು ನನ್ನ ಮನೆಗೆ ದಾಳಿ ಮಾಡಿದಾಗ ನಾನು ಸುಮ್ಮನಿರ್ತೀನಾ? ಹಾಗೆಯೇ ನಮ್ಮ ಕ್ಷೇತ್ರ ಧರ್ಮಸ್ಥಳದಲ್ಲಿ ಎಲ್ಲ ಇಲ್ಲಿ ನೋಡಿ ಸೇರಿರೋರಲ್ಲಿ ಯಾವುದೇ ಜಾತಿ, ಯಾವುದೇ ಪಕ್ಷ, ಯಾವುದೇ ಮತ ಇಲ್ಲ, ಯಾವುದೇ ಭೇದ ಭಾವ ಇಲ್ಲ. ಇದು ಧರ್ಮಸ್ಥಳ ಕುಟುಂಬ ಇಲ್ಲಿ ಸೇರಿದ್ದು. ಧರ್ಮಸ್ಥಳ ಕುಟುಂಬದವರ ಶಕ್ತಿಯನ್ನು ನಾವು ತೋರಿಸಬೇಕು ಅಂತಾದ್ರೆ ನಮ್ಮ ಮೌನವನ್ನು ನಾವು ಮುರಿಬೇಕಾಗ್ತದೆ. ನಮ್ಮ ಮೌನವನ್ನು ಮುರಿದಾಗ ಆ ಎದುರುಗಡೆ ಇರುವಂತಹ ದುಷ್ಟ ಶಕ್ತಿಗಳಿಗೆ ಆ ಮೌನ ಮುರಿದಾಗ ಸಿಗುವಂತ ಆ ಉತ್ತರಗಳಿವೆಯಲ್ಲ, ಇಲ್ಲಿವರೆಗೆ ಈಗ ಹೇಳ್ತೇವೆ ನಾವು ಇಲ್ಲಿಂದ ಇಲ್ಲಿವರೆಗೂ ಸಹಿಸಿದ್ದೇವೆ. ಇನ್ನು ನನ್ನ ಪ್ರಕಾರ ಇದು ಆರಂಭ ಅಂತ ಭಾವಿಸ್ತೇನೆ ನಾನು. ಇಲ್ಲಿಂದ ಶಂಕನಾದ ಓದಿದ್ದೇವೆ ನಾವು, ಇನ್ನು ಮುಂದೆ ಒಂದು ಉತ್ತರ ಕೊಟ್ಟರೆ ಎರಡು ಉತ್ತರ ಕೊಡ್ತೇವೆ ನಾವು. ಇಲ್ಲಿವರೆಗೆ ಮೌನವೇ ಆಗಿದ್ವಿ. ಇದನ್ನು ನಾವು ಇಲ್ಲಿ ಸೇರಿರುವವರು ನಾವು ತೀರ್ಮಾನ ಮಾಡ್ಕೊಳ್ಬೇಕು. ಒಂದು ಉತ್ತರ ಕೊಟ್ಟರೆ ಎರಡು ಉತ್ತರ ಕೊಡ್ತೇನೆ. ಯಾಕಂತ ಹೇಳಿದ್ರೆ ನಮಗೆ ನಮ್ಮ ತಾಳ್ಮೆಯ ಮಟ್ಟ, ಬಹಳ ಸಾತ್ವಿಕ ಸ್ವಭಾವದಿಂದ ಎಲ್ಲವನ್ನೂ ಸ್ವೀಕರಿಸಿಕೊಂಡು ಎಲ್ಲವನ್ನೂ ನಾವು ಸಹಿಸಿಕೊಂಡು ಆಯ್ತು. ಆದ್ರೆ ಈಗ ವಿಪರೀತ ಮಟ್ಟಕ್ಕೆ, ಯಾಕಂದ್ರೆ ಪ್ರತಿಯೊಂದಕ್ಕೊಂದು ಅಂತ್ಯ ಅಂತ ಇರ್ತದೆ. ಆ ಅಂತ್ಯ ನಮ್ಮಿಂದ ಶುರುವಾಗ್ಲಿ ಅಂತ ನಾವು ಭಾವಿಸ್ತೇವೆ. ನಮ್ಮಿಂದಲೇ ಪ್ರಾರಂಭ ಆಗ್ಲಿ, ಧರ್ಮಯುದ್ಧ ನಮ್ಮಿಂದಲೇ ಶುರುವಾಗ್ಲಿ, ಶಂಕನಾದ ನಾವೇ ಓದೋಣ, ಹಿಂಜರಿಯುವ ಪ್ರಶ್ನೆ ಬೇಡ. ಹಾಗಂತ ಯಾವುದೇ ರೀತಿಯ ಹಿಂಸಾತ್ಮಕವಾದಂತ ಅಥವಾ ಯಾವುದೇ ರೀತಿಯ ಒಂದು ಸಮಾಜದಲ್ಲಿ ಗೊಂದಲ ಮೂಡಿಸುವಂತ, ಸಮಾಜವನ್ನು ಒಡೆಯುವಂತ ಕೆಲಸಕ್ಕೆ ನಾವು ಕೈ ಹಾಕೋದಿಲ್ಲ. ಅದು ನಿಮ್ಮ ಕೆಲಸ, ನಾವು ಅದಕ್ಕೆ ಉತ್ತರ ಕೊಡ್ತೇವೆ ಅಂತ ಹೇಳಿದ್ವಿ. ನೀವೇನೆಲ್ಲ ಮಾಡಿ, ಏನೆಲ್ಲ ಅಪಪ್ರಚಾರ ಮಾಡಿದಿರಿ ಕ್ಷೇತ್ರದ ಬಗ್ಗೆ ಆಗ್ಲಿ, ಕ್ಷೇತ್ರದ ಒಂದೊಂದು ಸೇವೆಯ ಲಿಸ್ಟ್ ಹೇಳ್ತಾ ಹೋದ್ರೆ ಬಹುಶಃ ಅದು ಪಟ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಂಕ್ಷಿಪ್ತವಾಗಿ ನಾನು ಹೇಳ್ಬೋದು ಬಹಳಷ್ಟು, ಆದ್ರೆ ಇಲ್ಲಿ ಸಮಯ ಅವಕಾಶವೂ ಇಲ್ಲ. ನಾವು ನಮ್ಮ ಬೆಂಬಲವನ್ನ ಯಾವ ರೀತಿ ಕೊಡಬಹುದು ಅಂತ ನಾನು ಈಗಲೂ ಹೇಳ್ತೇನೆ. ಕಾವಂದರ ಜೊತೆ ಇದ್ದೇವೆ ಅನ್ನೋದಕ್ಕಿಂತ ಕಾವಂದರೇ ನೀವು ನಮ್ಮ ಜೊತೆ ಇರಿ, ನಾವು ಮುಂದುವರಿತೇವೆ, ನಮ್ಗೆ ಆಶೀರ್ವಾದ ಮಾಡ್ತಾ ಇರಿ ಅಷ್ಟೇ. ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ಅಣ್ಣಪ್ಪ ಸ್ವಾಮಿ ನಮ್ಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ನಿಮ್ಮ ಆಶೀರ್ವಾದ ಕೂಡ ನಮಗೆ ಮುಖ್ಯ. ನಾವು ಮುಂದುವರಿತೇವೆ ಸ್ವಾಮಿ, ನೀವು ಆಶೀರ್ವಾದದಿಂದ ಕೊಡ್ತಾ ಇದ್ರೆ ಸಾಕು. ನಿಮಗೆ ಮಾಡುವ ಟೀಕೆಗಳಿಗೆ ನಾವೇ ಉತ್ತರ ಕೊಡ್ತೇವೆ ಸ್ವಾಮಿ. ಯಾಕಂದ್ರೆ ನೀವು ದೇವತಾ ಕಾರ್ಯದಲ್ಲಿ ನೋಡಿ, ಎಲ್ಲವೂ ಕೆಲವರೆಲ್ಲ ಹೇಳ್ತಾರಲ್ಲ, ಒಂದು ಚೂರು ಚ್ಯುತಿ ಬಾರದಂತೆ ದೇವತಾ ಕಾರ್ಯಗಳಿಗೆ, ಜೊತೆಗೆ ಸಮಾಜಮುಖಿ ಕಾರ್ಯಗಳು ನಿರಂತರವಾಗಿ ನಡೀತಾ ಇರುವಂತೆ. ಒಂದು ದಿವಸ ಯೋಜನೆಯ ಯಾವುದೇ ಕಾರ್ಯಗಳು ನಿಂತಿಲ್ಲ, ಒಂದು ದಿವಸ ಜೀರ್ಣೋದ್ಧಾರದ ಕಾರ್ಯಗಳು ನಿಂತಿಲ್ಲ, ಒಂದು ದಿವಸ ಯಾವುದೇ ದೇವತಾ ಕಾರ್ಯಗಳು ಅಥವಾ ದೈವದ ಕಾರ್ಯಗಳು ನಿಂತಿಲ್ಲ, ನಿರಂತರವಾಗಿ ನಡೀತಾ ಇರ್ತದೆ. ಅಗ್ನಿಯಂತೆ ಪವಿತ್ರವಾದವರು
ಕಾವಂದರು ಅಗ್ನಿಯಂತೆ ಪವಿತ್ರವಾದವರು. ಈ ದುಷ್ಟಕೂಟಗಳ ವಿಷದಿಂದ ಅವರು ಮಲಿನ ಆಗುವುದಿಲ್ಲ, ನಿಮ್ಮ ನಾಲಿಗೆ ಮಲಿನ ಆಗ್ತದೆ, ನಿಮ್ಮ ನಾಲಿಗೆ ಮಲಿನ ಆಗ್ತದೆ. ನೀವು ಯಾರಿಗೆ ಹೇಳ್ತಾ ಇದ್ದೀರೋ, ನಿಮಗೆ ನೇತ್ರಾವತಿ ಬಗ್ಗೆ ಅನೇಕ ಮಾತನಾಡಿದ್ರು. ನಿಮಗೆ ನೇತ್ರಾವತಿ ಅಂದ್ರೆ ಕೇವಲ ಒಂದು ನದಿ ಆಗಿರ್ಬೋದು, ನಮಗದು ಪಾಪನಾಶಿನಿ. ನೋಡುವ ದೃಷ್ಟಿಯ ಮೇಲಿದೆ ಪ್ರತಿಯೊಂದರ ಇದು. ನಾನು ನೇರ ಗಂಟೆಗೋಷವಾಗಿ ನಮ್ಮ ಎಲ್ಲ ಜನ ಧರ್ಮಸ್ಥಳ ಹಿತರಕ್ಷಣಾ ಸಮಿತಿಯ ಪರವಾಗಿ ಇದು ಆರಂಭ. ಇಲ್ಲಿಂದ ನಡೆಯೋದುಂಟಲ್ಲ ಯುದ್ಧ, ಅದು ಧರ್ಮಯುದ್ಧಕ್ಕೆ ನಮಗೆ ಜೊತೆಗಾರರಾಗಿ ಧರ್ಮಿಷ್ಠರು ಮಾತ್ರ ಇದ್ರೆ ಸಾಕು. ಇಲ್ಲಿ ಸೇರಿದಂತ ವ್ಯಕ್ತಿಗಳಿದಾರಲ್ಲ, ಧರ್ಮಿಷ್ಠರು, ಭಕ್ತರು, ಇಷ್ಟು ಸೇರಿದ್ರೆ ಸಾಕು. ಯಾವುದೋ ಮೂಲೆಯಿಂದ, ಬೆಂಗಳೂರಿನಿಂದ ಮತ್ತೊಂದು ಮೂಲೆಯಿಂದ ಚಲೋ ಜಿಲ್ಲ ಅಂತೇಳಿ ಇದೆಲ್ಲ ಯಾರು ಬೇಕಾಗಿಲ್ಲ ನಮ್ಗೆ. ಧರ್ಮಿಷ್ಠರು ಸೇರಿದ್ರೆ ಸಾಕು. ದೂರದ ಊರಿನಿಂದ ಕೂಡ ಧರ್ಮಸ್ಥಳ ಕ್ಷೇತ್ರದ ಭಕ್ತರು ಇವತ್ತು ಎದ್ದು ನಿಂತಿದ್ದಾರೆ. ಖುಷಿ ಆಗ್ತದೆ ನಮ್ಗೆ. ಕಾರಣ ಏನಂತ ಹೇಳಿದ್ರೆ ಅದು ಅಣ್ಣಪ್ಪನ ಮಹಿಮೆ, ಅದು ಮಂಜುನಾಥನ ಮಹಿಮೆ, ಅದು ಹೆಗ್ಗಡೆಯವರ ಸಚ್ಚಾರಿತ್ರ್ಯವಂತ ವ್ಯಕ್ತಿತ್ವದ ಒಂದು ಮಹಿಮೆ. ದೂರದ ಊರಿನಿಂದ ಎಷ್ಟೋ ಜನ ನಮಗೆ ಫೋನ್ ಮಾಡಿ ಹೇಳ್ತಾರೆ, ನಾವು ಇಂಥ ದಿವಸ ಬರಬೇಕು ಅಂದ್ರೆ ಆಗೋದಿಲ್ಲ ಒಳ್ಳೆಯದಕ್ಕೆ ಅನ್ನೋದು ಶ್ರೀಕೃಷ್ಣ ಪರಮಾತ್ಮನ ಮಾತು. ಹಿಂದೆ ಆಗಿದ್ದು ಒಳ್ಳೆಯದೇ ಆಗಿದೆ, ಮುಂದೆ ಆಗುವುದು ಕೂಡ ಒಳ್ಳೆಯದೇ ಆಗ್ತದೆ ಅನ್ನೋ ಭಾವನೆ. ಶ್ರೀಕೃಷ್ಣನ ಏನು ವೇದ ವಾಕ್ಯಗಳಿವೆ, ಭಗವದ್ಗೀತೆಯ ಶ್ಲೋಕಗಳಿವೆ, ಇವುಗಳನ್ನು ಅನುಸರಿಸಿಕೊಂಡು ಮುನ್ನಡೆಯುವ ಜೊತೆಗೆ ಒಂದು ವಾಕ್ಯವನ್ನು ಮರೆಯುವುದು ಬೇಡ. ಸ್ತ್ರೀ ಬಾಲ ವೃದ್ಧ ರಾದಿಯಾಗಿ ಯಾರೇ ಎದುರಾದಿ ಬಂದರೂ ನಮ್ಮ ಕ್ಷೇತ್ರವನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಏನು ಮಾಡ್ಲಿಕ್ಕೆ ರೆಡಿ. ಪ್ರಾಣತ್ಯಾಗ ಅಂತ ಕೆಲವರು ಹೇಳ್ತಾರೆ. ಪ್ರಾಣತ್ಯಾಗ ಒಪ್ಪೋದಿಲ್ಲ, ನಮ್ಮ ಪ್ರಾಣ ತ್ಯಾಗ ಆಗ್ಬೇಕು ಅಂತ ಅವರು ಕಾಯ್ತಾ ಇರೋರು. ಪ್ರಾಣತ್ಯಾಗದ ಮಾತಿಲ್ಲ, ನಮ್ಮ ಮೌನ ತ್ಯಾಗ ಮಾಡೋಣ. ನಾವು ಗಟ್ಟಿಯಾಗಿ ಧ್ವನಿಯನ್ನು ಎತ್ತೋಣ. ಎಲ್ಲಿ ಹೋಗ್ತದೆ ಅಸುರರ ಅಟ್ಟಹಾಸ ನಿಲ್ಲಬೇಕಾಗ್ತದೆ. ಯಾವುದೇ ಕ್ಷಣದಲ್ಲಿಯೂ ಕ್ಷೇತ್ರದ ವಿಚಾರದಲ್ಲಿ ಸರ್ವ ಸನ್ನದ್ಧರಾಗಿ ನಾವಿದ್ದೇವೆ. ಎಲ್ಲರೂ ಕಟ್ಟು ಹಿಡಿದು ಯುದ್ಧವನ್ನು ಮಾಡಬೇಕು ಅಂತೇಳಿ ಸೈನ್ಯಗಳನ್ನು ಇರುವುದಿಲ್ಲ. ಆದರೆ ಉತ್ತರವನ್ನು ಕೊಡುವ ನಿಟ್ಟಿನಲ್ಲಿ ಮಾತುಗಳ ಮೂಲಕ ನಮ್ಮ ಭಾವನೆಗಳನ್ನು ನಾವು ತೋರಿಸಲೇಬೇಕು. ಒಂದು ಕ್ಷೇತ್ರ ಬೇರೆ ಬೇರೆ ರೀತಿ ಕಾಣ್ತದೆ. ರಣಹದ್ದುಗಳಿಗೆ ಶವನೂತ್ರ ಕಾಣ್ತದೆ. ನಾವೆಲ್ಲ ಜೀವನಗಳು, ನಾವು ವಾಸನೆ ಇರುವಲ್ಲಿ ಹೋದವರಲ್ಲ, ನಾವೆಲ್ಲ ಜೀವನಗಳು, ನಮಗೆ ಒಳ್ಳೆಯ ವಿಚಾರಗಳ ಬಗ್ಗೆ. ಆದರೆ ರಣಹದ್ದುಗಳಿಗೆ ಕಾಣುವಂಥದ್ದು ಶವ, ಹಂದಿಗಳಿಗೆ ಕಾಣುವಂಥದ್ದು ಹೇಸಿಗೆ ಮಾತ್ರ. ಹೇಸಿಗೆಯಲ್ಲಿದೆಯೋ ಅಲ್ಲಿ ಹಂದಿಗಳಿರ್ತದೆ, ನಾವು ಅದರ ಜೊತೆಗಿರುವವರಲ್ಲ. ಆಸ್ತಿಕರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪುಣ್ಯಭೂಮಿಯಾಗಿ ಕಾಣ್ತದೆ. ಆಸ್ತಿಕರಿಗೆ ಇದಕ್ಕೆ ತಕ್ಷಣ ಬಂದಂತ ಒಂದು ಈಗ ಬಂತು ಒಂದು ಕಮೆಂಟ್, ದೇವರ ತೆಂಗಿನಕಾಯಿ ಕೇಳುವುದಿಲ್ಲ, ತೆಂಗಿನಕಾಯಿಯನ್ನು ದೇವರ ಅಪೇಕ್ಷೆ ಮಾಡುವುದಿಲ್ಲ, ನೀವು ತೆಂಗಿನಕಾಯಿಯನ್ನು ಇಟ್ಕೊಂಡಿದ್ದೀರಿ, ಆದರೆ ಅತ್ಯಾಚಾರಿಗೆ ನ್ಯಾಯವನ್ನು ನಾನು ಕೊಡಿಸ್ತೇನೆ ಅಂತೇಳಿ ನಿಮಗೆ ಕಮೆಂಟ್ ಮಾಡಿ. ಅತ್ಯಾಚಾರಿಗೆ ನ್ಯಾಯವನ್ನು ಕೊಡಿಸ್ತೇನೆ, ಹಾಗಾದ್ರೆ ಅವನು ಅತ್ಯಾಚಾರಿಯ ಪರ ಅಂತೇಳಿ ಆಯ್ತು. ಅವನತ್ರ ಸತ್ಯವನ್ನು ಹೇಳಿಸಿದ್ದಾರೆ ದೇವರು, ಸತ್ಯವನ್ನು ಅವತ್ತು ಹೇಳಿಸಿದ್ದಾರೆ. ಇದು ಈಗ ಬಂದಂತ ಕಮೆಂಟ್ ಕೇಶವರೇ. ಹದಿವಾದಂತಹ ಪವಿತ್ರ ಕ್ಷೇತ್ರ, ಸಜ್ಜನರಿಗೆ ಸಜ್ಜನತೆ ಮತ್ತೆ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಾಣ್ತಾ ಇದೆ. ಅದು ಸಜ್ಜನ ಬಂಧುಗಳಿಗೆ ಕಾಣುವಂತಹ ಒಂದು ಚಿತ್ರಣ. ಬಡವರಿಗೆ ದಿನದ ಮುಷ್ಟಿ ಅನ್ನಕ್ಕೆ, ತಮ್ಮ ಕುಟುಂಬದ ನಿರ್ವಹಣೆಗೆ ಬಡವರಿಗೆ ಅಲ್ಲಿ ಉದ್ಯೋಗ ಕಂಡಿದೆ. ಶ್ರೀ ಕ್ಷೇತ್ರದ ವಟವೃಕ್ಷದ ಅಡಿಯಲ್ಲಿ ಇಲ್ಲಿ ಸೇರಿರುವಂತ ನಾವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಋಣ ಇದೆ. ನಾನಿರ್ಬೋದು, ನಮ್ಮ ಮಕ್ಕಳಿರ್ಬೋದು, ನಮ್ಮ ಪೀಳಿಗೆ ಇರ್ಬೋದು, ನಮ್ಮ ಹಿರಿಯರಿರ್ಬೋದು, ಎಲ್ಲರೂ ಕೂಡ ಕ್ಷೇತ್ರದ ಋಣ. ಇನ್ನೊಬ್ರು ಜಡ್ಜಿ ಹೇಳಿದ್ರು 4 ಋಣಗಳು: ಪಿತೃಋಣ, ಋಷಿ ಋಣ, ಸಮಾಜ ಋಣ. ಅಂತಹ ಋಣಗಳಲ್ಲಿ ಕ್ಷೇತ್ರದ ಋಣ ನಮಗಿದೆ. ಕ್ಷೇತ್ರ ಇವತ್ತು ನಿಮಗೆ ಬೆಳೆದಂಥದ್ದಲ್ಲ. ಈ ಕ್ಷೇತ್ರವನ್ನು ಕಟ್ಟಿಕೊಳ್ಬೇಕಂತ ಹೇಳಿದ್ರೆ ಲಕ್ಷಾಂತರ ಕಿಲೋಮೀಟರ್ ಪ್ರಯಾಣಗಳ ಮೂಲಕ ತನ್ನ ಜೀವನವನ್ನು ಗಂಧದ ರೀತಿ ಸವೆದು ಆ ಪರಿಮಳವನ್ನು ಇಡೀ ಜಗತ್ತಿಗೆ ಕೊಟ್ಟಂತ ಪೂಜ್ಯ ಕಾಮಂದ್ರು. ಇದಕ್ಕೆ ನಮಗೆ ನೋಡಬೇಕು. ಅಂತ ಶ್ರೇಷ್ಠತೆಯ ಜೊತೆಗೆ ನಾವಿದ್ರೆ ಮಾತ್ರ ಇದಕ್ಕೆ ಪರಿಪೂರ್ಣವಾದಂತ ಅರ್ಥ ಬರುವಂಥದ್ದು. ಭಕ್ತರಿಗೆ ದೇವರನ್ನು ಕಾಣುವಂತ ಅವಕಾಶ. ಧರ್ಮಸ್ಥಳದಲ್ಲಿ ಮಂಜುನಾಥನ ಆ ಮೂರ್ತಿಯ ಮುಂದೆ ಲಕ್ಷಾಂತರ ಜನ ಬಂದಾಗ ಒಂದು ಕ್ಷಣ ಆ ದೇವರ ದರ್ಶನದಲ್ಲಿ ಪಾಸ್ ಆಗುವಾಗ ಕಣ್ಣು ಬಿಟ್ಟು ದೇವರನ್ನು ನೋಡಿದ್ರೆ ಅವನಿಗೆ ಇಡೀ ವರ್ಷಕ್ಕೆ ಬೇಕಾದಂತ ಶಕ್ತಿ ಆ ದೇವರು ಕೊಡ್ತಾ ಇದ್ದಾರೆ. ಪೂಜ್ಯ ಕಾಳಂದರ ಬಳಿಗೆ ಹೋದಾಗ
ಒಂದು ಒಳ್ಳೆಯ ಮಗುವಿನ ಮಾತು ಹೇಳಿದ್ರೆ ವರ್ಷಕ್ಕೆ ಅವನಿಗೆ ಎನರ್ಜಿಯ ಬುತ್ತಿ. ಇದು ಸಜ್ಜನಿಕೆಯ ದೇವತಾ ಮಾನವ ಸ್ವರೂಪಿಯ ಪೂಜಕ್ಕಾನಂದರ ಒಂದು ಆಶೀರ್ವಾದ. ಇದೆಲ್ಲವನ್ನು ಬರ್ಕೊಂಡಂತ ನಾವು ಇವತ್ತೊಂದು ಒಳ್ಳೆಯ ಪರ್ವ ಕಾಲದಲ್ಲಿ ಇದ್ದೇವೆ. ಒಂದು ಉತ್ತರವನ್ನು ಕೊಡಬೇಕಾದಂತಹ ಕಾಲಘಟ್ಟದಲ್ಲಿ ಇದ್ದೇವೆ. ಹಾಗಿರುವಾಗ ಎಲ್ಲ ವಿವರಗಳನ್ನು ಒಂದು ಮಾತಾಡಿದರು ಹೇಳಿದ್ರು. ನಾವೆಲ್ಲ ಮನಸ್ಸಿನಲ್ಲಿ ಒಂದು ನಿಮಿಷ ಕಣ್ಣು ಮುಚ್ಚಿ ಯೋಚನೆ ಮಾಡಬೇಕು. ಕ್ಷೇತ್ರ ನನಗೆ ಏನೇನು ಕೊಟ್ಟಿದೆ? ಕ್ಷೇತ್ರ ಇಲ್ಲದಿದ್ರೆ ನಾನು ಎಲ್ಲಿ ಇರ್ತಿದ್ದೆ? ಕ್ಷೇತ್ರದ ವ್ಯವಸ್ಥೆ ಇಲ್ಲದಿದ್ರೆ ನಾನು ಎಲ್ಲಿರ್ತಿದ್ದೆ? ಸಹಿಸಿಕೊಳ್ಳಿಕ್ಕೆ ಕಲ್ಪಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಯಾಕೆಂತಂದ್ರೆ ಇವತ್ತು ನಾವು ಇಲ್ಲಿ ಬಂದು ಕೂತಿದ್ದೇವೆ ಅಂತ ಹೇಳಿದ್ರೆ ಅದರ ಹಿಂದೆ ನಮ್ಮ ಚೈತನ್ಯ ಶಕ್ತಿಯಾಗಿ ಕ್ಷೇತ್ರ ಇದೆ. ಇಂತಹ ಪವಿತ್ರ ಕ್ಷೇತ್ರದ ಬಗ್ಗೆ ತುಚ್ಛವಾಗಿ ಅದು ಎಷ್ಟು ಕೆಳಮಟ್ಟ ಅಂತ ಹೇಳಿದ್ರೆ ಅದನ್ನು ಹೇಳಲಿಕ್ಕಾಗಿಲ್ಲ. ಅಷ್ಟು ಕೆಳಮಟ್ಟದಲ್ಲಿ ಕ್ಷೇತ್ರ, ದೇವರಿಲ್ಲ, ಅನಂತಸ್ವಾಮಿ ಇಲ್ಲ, ಏನಿಲ್ಲ, ಅದಿಲ್ಲ, ಇದಿಲ್ಲ, ಏನು ಆಗಿದೆ? ನಾಸ್ತಿಕ ಶಕ್ತಿಯ ವಿಜೃಂಭಣೆಯ ಮಾತುಗಳು ಕಾಣ್ತಾ ಇದೆ. ಆಸ್ತಿಕರಾದಂತ ನಾವು ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿದ್ದೇವೆ. ನಮಗೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಯಾವುದೇ ನಮ್ಮ ಸೂಕ್ಷ್ಮ ಸಂಗತಿ ಇನ್ನೂ ವಿಶಾಲವಾಗಿ ನೋಡುವಂತ ಮನಸ್ಥಿತಿ ಇವತ್ತು ನಮಗೆ ಬಂದಿದೆ. ಆದರೆ ಅದನ್ನು ಪಾಸಿಟಿವ್ ನಲ್ಲಿ ಆದ್ರೂ ತೊಂದರೆ ಇಲ್ಲ, ನೆಗೆಟಿವ್ ನಲ್ಲಿ ನೋಡುವಂತ ಪರಿಸ್ಥಿತಿಗಳು ಬಂದಿದೆ. ಅದು ಆಗಬಾರ್ದು. ಪವಿತ್ರವಾದಂತಹ ಸಾಧನೆಯನ್ನು ಪದತಲದಲ್ಲಿ ಇಡುವಂತ ಅಂತ ಹೇಳಿದ್ರೆ ಆಕಾಶದಲ್ಲಿ ಇರಬೇಕಾದಂತಹ ವ್ಯಕ್ತಿತ್ವವನ್ನು ಕೆಳಮಟ್ಟದಲ್ಲಿ ನೋಡುವಂತಹ ಮನಸ್ಥಿತಿಯ ಪರಿಸ್ಥಿತಿಯಲ್ಲಿ ಶೋಚನೀಯ ಸ್ಥಿತಿಯಲ್ಲಿ ನಾವಿದ್ದೇವೆ. ಇದಕ್ಕೆಲ್ಲ ಉತ್ತರ ಆಗಬೇಕು. ಇವತ್ತಿನ ಸಭೆ ಖಂಡಿತವಾಗಿ ದೊಡ್ಡ ಸಭೆ. ಬೆಳ್ತಂಗಡಿ 81 ಗ್ರಾಮದಿಂದಲೂ ಕೂಡ ಫೋನ್ಗಳ ಮೇಲೆ ಫೋನ್ ಬಂದಿದೆ. ಆ ಸಭೆಗೆ ನಿಮಗೆ ಅವಕಾಶ ಇದೆಯಾ? ಇದು ಕ್ಷೇತ್ರದವರಾಗಿ ನಾವು ಮನೆಯ ಮಕ್ಕಳು ಕೂತು ಮಾತಾಡ್ತೇವೆ. ನೀವು ಕೂಡ ಮುಂದಿನ ದಿನದಲ್ಲಿ ನಮಗೆ ಬೆನ್ನು ತಟ್ಟಿ ನಮಗೆ ಪ್ರೋತ್ಸಾಹಿಸಿ ನಮ್ಮ ಎಲ್ಲ ಹೋರಾಟಗಳಲ್ಲಿಯೂ ಕೂಡ ನೀವು ಜೊತೆಗಿರಬೇಕು. ಸಾತ್ವಿಕ ಹೋರಾಟ, ಸಾತ್ವಿಕ ಹೋರಾಟ. ತಾಮಸಿಕ ವೈಚಾರಿಕತೆ ಇಲ್ಲ ನಮ್ಮಲ್ಲಿ. ಸಾತ್ವಿಕವಾದ ಹೋರಾಟಕ್ಕೆ ಅದರ ಮೇಲೆ ನಂಬಿಕೆ ಇಟ್ಟುಕೊಂಡು ಬಂದಂಥವ್ರು ನಾವು. ಹಾಗಾಗಿ ಇಂದಿನ ಈ ಒಂದು ಸಭೆಯ ಮೂಲಕ ನಾವು ಒಳ್ಳೆಯ ಸಂದೇಶವನ್ನು ಕೊಡ್ಲಿಕ್ಕಿದ್ದೇವೆ. ನಿಮಗೆಲ್ಲ ಪ್ರಶ್ನೆ ಇದೆ, ಕಾನೂನಾತ್ಮಕವಾಗಿ ಯಾಕೆ ಕ್ಷೇತ್ರ ಏನು ಮಾತಾಡಿಲ್ಲ, ಕ್ಷೇತ್ರದಿಂದ ಏನೂ ಆಗಿಲ್ಲ ಯಾಕೆ ಅಂತ ಹೇಳುವಂಥದ್ದು. ಅದಕ್ಕೂ ಕೂಡ ಉತ್ತರಗಳಿದೆ. ಮೂರು ಸಂಗತಿಗಳ ಬಗ್ಗೆ ಪ್ರಾರಂಭದ ದಿನದಿಂದ ಕಾನೂನಾತ್ಮಕವಾದಂತಹ ಹೋರಾಟವನ್ನು ಕ್ಷೇತ್ರದ ಕಡೆಯಿಂದ ಮಾಡ್ತಾ ಇದ್ದೇವೆ. ಅದರಲ್ಲಿ ನಂಬರ್ 1, ಕ್ಷೇತ್ರ ಮತ್ತು ಪೂಜ್ಯರ ಕುಟುಂಬದ ಸದಸ್ಯರ ಯಾವುದೇ ಪೋಸ್ಟರ್ಗಳನ್ನು ಬಳಸಬಾರದು, ಅದನ್ನು ಹಾಕಬಾರದು ಅಂತ ಹೇಳುವಂತಹ ಕಾನೂನಾತ್ಮಕ ಹೋರಾಟಕ್ಕೆ ನಾವು ಹೋಗಿದ್ದೇವೆ. 2012ರಲ್ಲಿ ಏನು ಘಟನೆ ನಡೆದಿದೆಯಾ ಅದರ ನ್ಯಾಯಪರ ಹೋರಾಟ ಮಾಡಿ, ಅದಕ್ಕೆ ಯಾವುದೇ ತೊಂದರೆಗಳಿಲ್ಲ. ಆದರೆ ಅದರ ನೆಪದಲ್ಲಿ ಕ್ಷೇತ್ರವನ್ನು, ಪೂಜ್ಯರ ಕುಟುಂಬದವರನ್ನು, ಅವರ ಬಗ್ಗೆ ಯಾವುದೇ ಮಾತನಾಡಬಾರದು ಅಂತ ಹೇಳುವಂಥದ್ದು ಆರ್ಡರ್ಗಳು ತಗೊಂಡು ಬಂದಿದ್ದೇವೆ. ಸಾಮಾಜಿಕ ಜಾಲತಾಣ, ಸುದ್ದಿ ಚಾನೆಲ್ಗಳ ಮೂಲಕ ಪೂಜ್ಯರ ಮತ್ತು ಕುಟುಂಬದ ಬಗ್ಗೆ ಅವಹೇಳನಕಾರಿ ವಿಚಾರಗಳನ್ನು ಬಿತ್ತರಿಸಬಾರದು ಅಂತ ಹೇಳುವುದರ ಬಗ್ಗೆ ಕೂಡ ಕೋರ್ಟಿನಿಂದ ಆಗಿದೆ ಅಲ್ವಾ ವಕೀಲರೇ? ಈ 3 ಸಂಗತಿಗಳ ಬಗ್ಗೆ ಖಡಾಖಂಡಿತವಾದಂತಹ ಪ್ರಯತ್ನಗಳು ರಾಜ್ಯ ಮಟ್ಟದಲ್ಲಿ ಆಗಿದೆ. ಪ್ರಾರಂಭದಲ್ಲಿ 65 ಜನರ ಮೇಲೆ ಇಂಜೆಕ್ಷನ್ ಆರ್ಡರ್ ತಂದು ತರಲಾಯಿತು. ಆದರೆ ಅದರಲ್ಲಿ 15 ಜನ ಆ ನ್ಯಾಯಾಂಗದ ಆದೇಶವನ್ನು ಅಬಲಿಷ್ ಮಾಡಿ ನ್ಯಾಯಾಂಗ ನಿಂದನೆಯನ್ನು ಮಾಡಿ ಅವರು ಮತ್ತೆ ಅದರಲ್ಲಿ ಪ್ರಮೋಟ್ ಮಾಡ್ತಾ ಇದ್ರು. ಅದರ ಬಗ್ಗೆ ಮತ್ತೆ ಪುನಃ ರಿಪಿಟಿಷನ್ಗಳು ಆಗಿದೆ. ಅದಾದ ನಂತರ ಸುಮಾರು 75 ಜನ ಮತ್ತೆ ಹೊಸ ಕೂತುಕೊಂಡ್ರು. ಅವರ ಬಗ್ಗೆ ಕೂಡ ಇಂಜೆಕ್ಷನ್ ಆರ್ಡರ್ ಆಗಿ ಅವರಿಗೆ ಇಶ್ಯೂಸ್ ಆಯಿತು. ಅದರಲ್ಲಿಯೂ ಕೆಲವರು ಕಾನೂನು ಉಲ್ಲಂಘನೆಯನ್ನು ಮಾಡಿ ಮತ್ತೆ ಪುನಃ ಇದನ್ನು ಪ್ರಮೋಟ್ ಮಾಡುವಂಥದ್ದು ಮಾಡಿದ್ರು. ಕೆಲವು ಹೋರಾಟಗಾರರು ಅಸಭ್ಯ ಶಬ್ದಗಳಿಗೆ ವ್ಯಕ್ತಿತ್ವದ ಹನನ ಮಾಡಿದ್ದಕ್ಕಾಗಿ 10 ಕೋಟಿ ಮಾನನಷ್ಟ ಮೊಕದ್ದಮೆಯನ್ನು ಸಲ್ಲಿಸಲಾಗಿದೆ. ಈ ರೀತಿಯ 2-3 ಪ್ರಕರಣಗಳು, 2-3 ಇಂಜೆಕ್ಷನ್ಗಳು ಕಾನೂನಾತ್ಮಕ ಹೋರಾಟ ಆದಾಗ ಒಂದಷ್ಟು ಸಮಯ ಬಿಡುವಿತ್ತು, ಯಾವುದು ಇರಲಿಲ್ಲ. ಆದರೆ ಈ ಮಧ್ಯದಲ್ಲಿ ಮತ್ತೊಬ್ಬ ಹಮ್ಮಿಯ ಹುಟ್ಟುಕೊಂಡು ಇಲ್ಲಸಲ್ಲದನ್ನು ಶುರು ಮಾಡಿದ.
ಅವನನ್ನು ದಾಳವಾಗಿ ಉಪಯೋಗಿಸಿಕೊಂಡು ಕೆಲವರೆಲ್ಲ ವ್ಯವಹಾರಿಕವಾಗಿ ಇದರಲ್ಲಿ ಆರ್ಥಿಕ ಚಿಂತನೆಯ ಜೊತೆಗೆ ಅವನನ್ನು ದಾಳವಾಗಿ ಬಿಟ್ಟರು. ಕೋಣೆ ವಿಚಾರವಾಗಿ ಒಬ್ಬ ಹಣ್ಣೀರ ಬಿಟ್ಟಂತಹ ಇದಕ್ಕೆ ಒಟ್ಟು ವಿಷಮ ವಾತಾವರಣ ಆಗಲಿ ಅಂತ ಹೇಳುವಂತಹ ಕಲ್ಪನೆಯೊಂದಿಗೆ ಅವನು ಬಿಡ್ತಾನೆ. ಅದರ ವಿರುದ್ಧವೂ ಕೂಡ ಇಂಜೆಕ್ಷನ್ ಆರ್ಡರ್ ಆಗ್ತದೆ. ಆದರೆ ಅವನು ಮುಗಿಸುವುದಿಲ್ಲ. ಪುನಃ ಮತ್ತೊಮ್ಮೆ ಅದಕ್ಕೆ ಆರ್ಡರ್ ಆದಾಗ ಅವನು ಅದನ್ನು ಕ್ಲೋಸ್ ಮಾಡ್ತಾನೆ. ಆದರೆ ಅವನ ಬಳಗ ಅವನ ಎಲ್ಲವನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ವಿಸ್ತರಿಸುವಂತಹ ಕಾರ್ಯವನ್ನು ಮಾಡ್ತಾರೆ. ಮತ್ತು ಕಾನೂನು ಹೋರಾಟವು ಬಹಳ ಸ್ಪಷ್ಟವಾಗಿ ಈ ವಿಷಯದಲ್ಲಿ ಆಗಿದೆ. ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಹೇಳಿದೆ, ಯಾವುದೇ ಹೋರಾಟದಲ್ಲಿ ಕ್ಷೇತ್ರ ಆಗ್ಲಿ, ಪೂಜ್ಯರ ಬಗ್ಗೆ ಆಗ್ಲಿ, ಪೂಜ್ಯರ ಕುಟುಂಬದ ಬಗ್ಗೆ ಆಗ್ಲಿ ಅಪಪ್ರಚಾರವನ್ನು ಮಾಡಬಾರದು ಅಂತೇಳಿ. ಆದ್ರೆ ಅದೇ ಆದೇಶವನ್ನು ಪಾಲಿಸುವಲ್ಲಿ ಏನು ನ್ಯಾಯ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಅವರಿಗೆ ಇದರ ಬಗ್ಗೆ ಗೋಚರಗಳಿಲ್ಲ. ನ್ಯಾಯಾಂಗದ ನಿಂದನೆಯನ್ನು ಉಲ್ಲಂಘನೆಯನ್ನು ಮಾಡುವ ನಿಟ್ಟಿನಲ್ಲಿ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. 31/7/2023 ಸಿವಿಲ್ ಕೋರ್ಟ್ ರಿಂದ ಆರ್ಡರ್ ಬರ್ತದೆ, ಅದನ್ನು ಪರಿಗಣಿಸುವುದಿಲ್ಲ. 4/7/2024 ಸಭೆಗೆ ಅವಕಾಶ ನೀಡಬಾರದು ಅಂತೇಳಿ ಹೈಕೋರ್ಟ್ ಆದೇಶ ಮಾಡ್ತದೆ. ಹಾಗೆ ಇಷ್ಟೆಲ್ಲ ವಿಚಾರಗಳಾಗಿ ಸಾಮಾಜಿಕ ಜಾಲತಾಣದ ಒಂದು ಅಟ್ಟಹಾಸವನ್ನು ಮಟ್ಟ ಹಾಕಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಕಾನೂನು ಹೋರಾಟಗಳು ಆಯಿತು. ಪ್ರಕರಣದ ಬಗ್ಗೆ ಬಂದಾಗ 2016 ಸಂತ್ರಸ್ತರಿಗೆ ಮರು ತನಿಖೆಗೆ ಅವರು ಕೋರ್ಟಿಗೆ ಕೇಳಿಕೊಡ್ತಾರೆ. ಆದರೆ ಅದರಲ್ಲಿ ಯಾವುದೇ ಹೆಸರುಗಳನ್ನು ಸೂಚಿಸುವುದಿಲ್ಲ. ಪುನಃ 2018 ಪುನಃ ಮರು ತನಿಖೆಗೆ ಅವರು ವಿನಂತಿ ಮಾಡಿಕೊಳ್ತಾರೆ. ಆಗಲೂ ಕೂಡ ಯಾವುದೇ ಹೆಸರುಗಳು ಅಥವಾ ಇದನ್ನು ಮಾಡುವುದಿಲ್ಲ. 2024 ಮಾಡ್ತಾರೆ, ಆಗಲೂ ಯಾವುದೇ ಹೆಸರನ್ನು ಕೊಡುವುದಿಲ್ಲ. ಅಂತ ಹೇಳಿದ್ರೆ ಇದು ಯಾವುದೇ ಒಂದು ಉದ್ದೇಶದಲ್ಲಿ ಇಟ್ಟುಕೊಂಡಂತಹ ಹೋರಾಟವನ್ನಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ನ್ಯಾಯಾಲಯದ ಬಗ್ಗೆ, ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಗೌರವ ಇರುವಂತ ನಾವು ಖಂಡಿತ ಇವತ್ತಲ್ಲ ನಾಳೆ ಯಾರೆಲ್ಲ ಈ ತಪ್ಪುಗಳನ್ನು ಮಾಡಿದಾರ ಶಿಕ್ಷೆ ಆಗುವಂಥದ್ದು ಖಂಡಿತ. ಯಾಕಂದ್ರೆ ನಿಮಗೆ ನ್ಯಾಯದ ಬಗ್ಗೆ, ನ್ಯಾಯಾಲಯದ ಬಗ್ಗೆ, ನ್ಯಾಯಾಧೀಶರ ಬಗ್ಗೆ ಅತೀವವಾದಂತಹ ನಂಬಿಕೆ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ಜಗತ್ತಿಗೆ ನ್ಯಾಯವನ್ನು ಕೊಡುವಂತಹ ನ್ಯಾಯಾಧೀಶನಾದಂತಹ ಮಂಜುನಾಥ ಸ್ವಾಮಿಯಲ್ಲಿ ಇವತ್ತು ಬೆಳಗಿನ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ದೇವರ ಪಾದದಲ್ಲಿ ಇಟ್ಟಿದ್ದೇವೆ. ದೇವರೇ ಇದಕ್ಕೆ ಉತ್ತರವನ್ನು ಕೊಡಬೇಕು, ನಮ್ಮಿಂದ ಸಾಧ್ಯ ಇಲ್ಲ ಅಂತಲ್ಲ. ದೇವರು ನಮ್ಮ ಬೆನ್ನ ಹಿಂದೆ ಇದ್ದ ಶಕ್ತಿಯಾಗಿ ಏನಿದೆ ಇದೆಲ್ಲ ಆಗ್ತಾ ಇದೆ, ಅದಕ್ಕೆ ಇತಿಶ್ರೀಯನ್ನು ಆಗಬೇಕು. ಎಲ್ಲ ಮಾತುಗಾರರು ಹೇಳಿದ ಹಾಗೆ ನಾವು ಏನವರ ಬೇರೆ ವಿಚಾರಗಳನ್ನು ನಿರೀಕ್ಷಿಸುವುದಿಲ್ಲ. ಆದ್ರೆ ಬುದ್ಧಿಮತೆಗೆ ದೇವರು ಬುದ್ಧಿಯನ್ನು ಕೊಟ್ಟು ಇದನ್ನೊಂದು ಸತ್ಯ ಧರ್ಮದ ಬಗ್ಗೆ ಒಂದು ಕಲ್ಪನೆಗಳು ಸಿಗುವ ನಿಟ್ಟಿನಲ್ಲಿ ಆಗ್ಲಿ ಅಂತ ಹೇಳುವಂಥದ್ದನ್ನು ಮಾಡಿದ್ದೇವೆ. ಹಾಗಾಗಿ ಕೋರ್ಟಿನಲ್ಲಿಯೂ ಕೂಡ ನಮ್ಮಲ್ಲಿಂದ ತುಂಬಾ ಪ್ರಯತ್ನಗಳು ಆಗಿದೆ. ಈಗ ಸಂಘರ್ಷದ ಸಮಯ. ಸಂಘರ್ಷ ಅಂತ ಹೇಳುವಂಥದ್ದು ಪ್ರಕೃತಿ ಅಥವಾ ಸಂಸ್ಕೃತಿಯ ಕುರುಹಲ್ಲ, ಇದು ವಿಕೃತಿಯ ಕುರುಹು. ಸಂಘರ್ಷವನ್ನು ಪ್ರಾರಂಭ ಮಾಡುವವನು ಒಳ್ಳೆಯ ಸಂಘರ್ಷಕ್ಕೆ ಹೋಗುವುದಿಲ್ಲ. ಸಂಘರ್ಷವೇ ಆಗಬೇಕು ಅಂತೇಳಿ ಜಾತಿಗಳ ಮಧ್ಯದಲ್ಲಿ, ಧರ್ಮಗಳ ಮಧ್ಯದಲ್ಲಿ, ಭಾವನೆಗಳ ಮಧ್ಯದಲ್ಲಿ, ಭಕ್ತರ ಮಧ್ಯದಲ್ಲಿ, ನಂಬಿಕೆಗಳ ಮಧ್ಯದಲ್ಲಿ ತನ್ನ ಚಿಂತನೆಯನ್ನು ಹುಳಬಿಟ್ಟು ಅವರ ಮನಸ್ಸನ್ನು ವಿಚ್ಛಿದ್ರಿಕ ಮಾಡಿ ಅಲ್ಲಿ ಸಂತೋಷವನ್ನು ಕಾಣಬೇಕು. ಒಂದು ಪವಿತ್ರವಾದಂತಹ ಕ್ಷೇತ್ರವನ್ನು ಅವರ ಅಡಿಗಲ್ಲನ್ನು ಅಲುಗಾಡಿಸಬೇಕು. ಇವರ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಧರ್ಮಸ್ಥಳದ ದೇವಸ್ಥಾನ ಕಥೆಗಳ ಮೂಲಕ ಮಾನವ ನಿರ್ಮಿತ ಅಲ್ಲ. ಅಣ್ಣಪ್ಪ ಸ್ವಾಮಿಯೇ ಬಂದು ನಿಂತು ಆ ಲಿಂಗವನ್ನು ತಂದು ಮಾಡಿದಂತ ಪವಿತ್ರ ಸ್ಥಳ. ಇವರು ಯಾರು? ಭಾವನೆಗಳ ಪ್ರಾರ್ಥನೆಯನ್ನು ಅಣ್ಣಪ್ಪ ಸ್ವಾಮಿ ಪಾದದಲ್ಲಿ ಮಾಡಿದ್ದಾರೆ. ಭಾವನೆಗಳ ಪ್ರಾರ್ಥನೆ ಯಾರ್ಯಾರು ಯಾವ ಭಾವನೆಯಲ್ಲಿ ಆ ಪ್ರಾರ್ಥನೆ ಸಲ್ಲಿಸಿದ್ರ ಖಂಡಿತವಾಗಿ ಇದಕ್ಕೆ ಸರಿಯಾದ ಶಾಸ್ತಿಯನ್ನು ದೇವರು ಕೊಡ್ತಾರೆ, ಪ್ರತಿಫಲವನ್ನು ಕೊಡ್ತಾರೆ. ಹಾಗಾಗಿ ಇದಕ್ಕೊಂದು ಸುಖಾಂತಗಳು ಆಗಲೇಬೇಕು. ಬಂದಿರುವಂತ ಎಲ್ಲರೂ ಕೂಡ ಮುಂದಿನ ದಿನದಲ್ಲಿ ಇದರ ಬಗ್ಗೆ ಜಾಗೃತರಾಗಬೇಕು. ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದ್ರೆ ನಮ್ಮ ಮನೆಯ ಮಗುವಿನ ಮನದಲ್ಲಿಯೂ ಕೂಡ ವಿಷವನ್ನು ಬಿತ್ತುವ ಪ್ರಯತ್ನಗಳು ಆಗಿ ಮನಸ್ಸು ವಿಚಲಿತವಾಗಿದೆ. ನೀವು ಗಮನಿಸ್ತೀರಾ ಇಲ್ವೋ ಗೊತ್ತಿಲ್ಲ. ಆ ಸಮಯದಲ್ಲಿ ಇರದಿರುವಂತಹ ಬಾಲ್ಯಾವಸ್ಥೆಯಂತ ಹುಡುಗರಿಗೆ ಪ್ರೌಢಾವಸ್ಥೆಯಲ್ಲಿದ್ದಾರೆ, ಅವರಿಗೆ ಈ ಮಿತಿಗಳೇ ಸತ್ಯ ಅಂತ ಆಗಿದೆ. ಇದೆಲ್ಲ ತಿದ್ದುವ ಕೆಲಸಗಳು ಆಗದಿದ್ರೆ
ಒಂದು ದುಸ್ತರವಾದಂತಹ ಸಮಾಜ ಸೃಷ್ಟಿಯಾಗ್ತದೆ. ಅದಕ್ಕೆ ನಾವು ಬಿಡಬಾರದು. ಆಸ್ತಿಕರಿಗೆ ಏನೂ ತೊಂದರೆ ಇಲ್ಲ, ನಾಸ್ತಿಕರು ಇದನ್ನು ಮತ್ತೆ 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 ಕೆಣಕುವಂತ ಏನು ರಣಯುದ್ಧಗಳ ರೀತಿಯಲ್ಲಿ ಇದನ್ನು ಕೊಕ್ಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ಚಿಕ್ಕದಾದ್ರೂ ನಾವು ಬಗ್ಗಬಾರದು. ಹಾಗಿರುವಾಗ ನಾವೆಲ್ಲ ಒಂದು ಸಂಕಲ್ಪವನ್ನು ಮಾಡಬೇಕು. ನಾವು ಒಂದೇ ಒಂದು ನಿಮಿಷ ಪೂಜ್ಯ ಕಾನಂದರ ಮನಸ್ಸಿನ ಮುಖದ ನಗುವಿನ ಜೊತೆಗೆ ಇರುವಂತಹ ಒಳಗಿನ, ಖಂಡಿತ ಅವರಿಗೆ ನೋವಿಲ್ಲ, ಆದ್ರೆ ಒಳಗಿನ ಭಾವನೆಗಳ ತುಮುಲ ಒಂದು ನಿಮಿಷ ನೀವು ನೆನೆಸ್ಕೊಳ್ಳಿ. ಅಂತ ಶ್ರೇಷ್ಠ ವ್ಯಕ್ತಿಗೆ ಪಾಪ ನೆನೆಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಹಾಗಿರುವಾಗ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡಲೇಬೇಕು. ನಾನು ಹೇಳುವಂಥದ್ದು ಯಾವುದೋ ಅವ್ಯವಹಾರ ಅಥವಾ ಬೇರೆ ಹಿಂಸಾತ್ಮಕಕ್ಕೆ ನೀವು ಸಪೋರ್ಟ್ ಮಾಡಿ ಅಂತಲ್ಲ, ಸಾತ್ವಿಕ ಶಕ್ತಿಗೆ ಸಪೋರ್ಟ್ ಮಾಡಿ, ಸಜ್ಜನ ಶಕ್ತಿಗೆ ಸಪೋರ್ಟ್ ಮಾಡಿ, ಒಳ್ಳೆಯ ಆದರ್ಶ ವ್ಯಕ್ತಿಗೆ ಸಪೋರ್ಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಆದರ್ಶ ವ್ಯಕ್ತಿಗಳು ಶತಮಾನದಲ್ಲಿ ಕಂಡುಕೊಳ್ಳುವಂತ ಬೆರಳೆಣಿಕೆಯ ವ್ಯಕ್ತಿತ್ವ, ಶತಮಾನದಲ್ಲಿ ಕಂಡುಕೊಳ್ಳುವಂಥದ್ದು ನಾವು ಪುಣ್ಯವಂತರು. ಇಂತಹ ಧರ್ಮಾತ್ಮ ಪುಣ್ಯ ಪುರುಷರ ಯುಗದಲ್ಲಿ ನಿಮಗೆ ಇರುವಂತಹ ಅವಕಾಶ ಆಗಿದೆ. ಆದ್ರೆ ಇಂತಹ ಶತಕ ಪುರುಷರ ಜೊತೆಗೆ ಇರುವಂತಹ ನಾವು ಅವರ ಮುಖದ ಮಂದಹಾಸದ ಜೊತೆಗೆ ನಾವು ಎಷ್ಟು ಧೈರ್ಯವನ್ನು ಕೊಡಬೇಕು. ಎಲ್ಲ ಕ್ಷೇತ್ರದ ವಿಚಾರಗಳು ಕೂಡ ತನಗಾಗಿ ಅಲ್ಲ, ತನ್ನ ವೈಭವಕ್ಕಾಗಿ ಅಲ್ಲ, ಎಲ್ಲವನ್ನು ಮಾಡುವಂಥದ್ದು ಜನರ ಮುಖದಲ್ಲಿ ನಗುವನ್ನು ತರಿಸಬೇಕು ಅಂತೇಳಿ. SDM ಹಾಸ್ಪಿಟಲ್ನ ಒಂದು ಸಣ್ಣ ವಿಚಾರ. SDM ಡಯಾಲಿಸಿಸ್ ಕೇಂದ್ರಕ್ಕೆ ಹೋದಾಗ ಒಂದು ಜನವರಿ 1ನೇ ತಾರೀಕಿನ ಅಲ್ಲಿಯವರೆಗಿನ ಆ ಸೌಲಭ್ಯವನ್ನು ಪಡೆದಿರುವಂತಹ ಫಲಾನುಭವಿಗಳ ಮುಖದಲ್ಲಿದ್ದಂತಹ ನೋವು, ಈಗ ಅವರ ಮುಖದಲ್ಲಿರುವಂತಹ ನಗು ಉಚಿತವಾಗಿ ಸುಮಾರು ಒಂದು ಡಯಾಲಿಸಿಸ್ ಅಂತ ಹೇಳಿದ್ರೆ 1800ರಿಂದ 2000 ರೂಪಾಯಿ ಬೇಕು ಉಚಿತವಾಗಿ. ಆ ಡಯಾಲಿಸಿಸ್ ಕೇಂದ್ರವನ್ನು ಅವನು ಭೇಟಿ ಮಾಡಬೇಕು. ಒಂದು ಹೋಮ್ ಥಿಯೇಟರ್ ಇದ್ದಾಗೆ ಟಿವಿಯಲ್ಲಿ ಅವನಿಗೆ ಬೇಕಾದಂತಹ ಕಾರ್ಯಕ್ರಮ, ಅವನ ಆಸಕ್ತಿಯ ಕಾರ್ಯಕ್ರಮ, ಅದನ್ನು ನೋಡ್ಲಿಕ್ಕೆ ಒಳ್ಳೆ ಸೋನಿ ಕಂಪನಿಯ ಹೆಡ್ಫೋನ್ಗಳು ಯಾರು ಮಾಡ್ತಾರೆ ಸ್ವಾಮಿ? ಒಂದು ರೇಖೆಯ ಬಗ್ಗೆ ಅವರ ಮನಸ್ಸಿನಲ್ಲಿ ಸಂತೋಷವನ್ನು ಕಾಣಬೇಕು ಅಂತ ಹೇಳಿದ್ರೆ ಇದು ದೇವಮಾನವನಿಗೆ ಮಾತ್ರ ಸಾಧ್ಯ. ಬಿಟ್ರೆ ಇಂಥ ಲುಚ್ಚ ತುಚ್ಛ ಅಥವಾ ಏನು ಶಬ್ದಗಳು ನಾನು ಹೇಳುವುದಿಲ್ಲ, ಯಾಕಂದ್ರೆ ಮಾಧ್ಯಮದವರು ಅದನ್ನೇ ತಿಳ್ಕೊಳ್ತಾರೆ. ಇಂಥವರಿಗೆ ಇದು ಸಾಧ್ಯ ಇಲ್ಲ, ಕಲ್ಪನೆಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಂದು ಲಿಫ್ಟಿನಲ್ಲಿ ಒಬ್ರು ಕಾಲು ಸ್ವಲ್ಪ ಇದು ಒಂದು ಕೋಲನ್ನು ಹಿಡ್ಕೊಂಡು ಸರ್ವಿಸ್ ಮಾಡ್ತಾರೆ. ಆ ಮುಖದಲ್ಲಿ ನಾವು ಪೂಜ್ಯ ಕಾನಂದರು ನನ್ನ ಜೀವನ ಇಲ್ಲದಿದ್ರೆ ನಾನು ಇಲ್ಲಿಯೋ ಫುಟ್ಪಾತ್ ನಲ್ಲಿ ಇರ್ಬೇಕಿತ್ತು, ನನ್ನ ಬದುಕಿಗೆ ನನ್ನ ಶಕ್ತಿಗೆ ಅನುಸಾರವಾಗಿ ನನಗೆ ಒಂದು ಲಿಫ್ಟಿನಲ್ಲಿ ಜನರ ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ರೀತಿ ಧರ್ಮಸ್ಥಳ, ಈ ಕ್ಷೇತ್ರ, ಇಂತಹ ಎಲ್ಲ ಒಳ್ಳೆಯ ವಿಚಾರಗಳಿರುವಾಗ ಶಾಂತಿವನದ ಕಡೆಯಿಂದ ನಿನ್ನೆ ಒಂದು ಫೋನ್ ಬಂತು. ಪೂಜ್ಯ ಕಾನಂದರಿಗೆ ಮತ್ತು ಅಮ್ಮನವರಿಗೆ ಮತ್ತು ಕ್ಷೇತ್ರದ ಬಗ್ಗೆ ಯಾರು ಮಾತಾಡಿದ್ರು ಕೂಡ ನಾವು ಹೋರಾಟಕ್ಕೆ ಸಿದ್ಧ. ತಾಯಂದಿರು ಫೋನ್ ಮಾಡಿದ್ದೀವಿ, ಬೇರೆ ಏನಲ್ಲ, ತಾಯಂದಿರು ಫೋನ್ ಮಾಡಿದ್ದು ಅವರಿಗೂ ಕೂಡ ಮನಸ್ಸಿನಲ್ಲಿ ಎಷ್ಟು ಉದ್ರೇಕಕಾರಿಯಾದಂತಹ ಭಾವನೆಗಳಿದೆ. ಭಾವನೆಗಳಿಗೆ ಬೆಲೆಯನ್ನು ಕೊಟ್ಟು ಭಾವನೆಗಳಿಗೆ ಸ್ಪಂದನೆಯನ್ನು ಕೊಡುವಂತಹ ಸಮಯ ನಮ್ದು. ಹಾಗಿರುವಾಗ ಇದನ್ನು ಒಳ್ಳೆಯ ರೀತಿಯಲ್ಲಿ ಭಾವನಾತ್ಮಕವಾದಂತಹ ಕಾರ್ಯಕ್ರಮಗಳಲ್ಲಿ ಕ್ಷೇತ್ರದ ವ್ಯವಸ್ಥೆಗಳ ಪೂರಕವಾಗಿ, ಯಾಕಂತ ಹೇಳಿದ್ರೆ ನಾನು ಕ್ಷೇತ್ರದ ಎಲ್ಲ ಆಯಾಮಗಳನ್ನು ನೋಡುವಾಗ ಒಬ್ಬ ಬೇರೆ ಕ್ಷೇತ್ರ ಆದ್ರೆ IAS ಟಾಪರ್ ಮಾಡುವಂತಹ ಕೆಲಸವನ್ನು ಇಲ್ಲಿಯ ಪ್ರಾಮಾಣಿಕ ಶ್ರದ್ಧೆಯ ಪ್ರಬಂಧಕರು ಮಾಡ್ತಾರೆ. ಅಷ್ಟು ಅಚ್ಚುಕಟ್ಟಾದಂತ ಇದು ಕ್ಷೇತ್ರ ಕೊಟ್ಟಂತ ಅನ್ನದ ಒಂದು ಪವಿತ್ರ ವಿಷಯ. ಆ ಅನ್ನ ಅವರಲ್ಲಿ ಅಷ್ಟು ಸಾತ್ವಿಕ ಶಕ್ತಿಯನ್ನು ಇಟ್ಟುಕೊಂಡು ಕೆಲಸ ಮಾಡುವಂಥದ್ದು ಕೊಟ್ಟಿದೆ. ವ್ಯಾಪಾರಸ್ಥರಿದ್ದೇವೆ, ವಾಹನ ಚಾಲಕ ಮಾಲಕರಿದ್ದೇವೆ, ಊರಿನ ಎಲ್ಲ ಬಂಧುಗಳಿದ್ದೇವೆ. ಇದು ವಿಶೇಷ ಸಭೆ ಯಾಕೆಂತ ಹೇಳಿದ್ರೆ ಜಾತಿ, ಮತ, ಪಂಥ, ಪಕ್ಷ ಇವೆಲ್ಲವನ್ನು ತೊರೆದು, ಕೇಶವರ ಹೇಳುವುದಿಲ್ಲ ಬೇರೆ, ಇದೆಲ್ಲವನ್ನು ತೊರೆದು ಸಮಾನ ಮನಸ್ಕರಾಗಿ ಕ್ಷೇತ್ರದ ಪೂಜ್ಯರ ಭಾವನೆಗಳಿಗೆ ಸ್ಪಂದನೆಯನ್ನು ಕೊಡುವ ನಿಟ್ಟಿನಲ್ಲಿ ಈ ಸಭೆಯನ್ನು ಮಾಡಿದ್ದೇವೆ. ಇದು ಪ್ರಾರಂಭ. ಇಲ್ಲಿ ತಾವು ಒಂದು ಮನಸ್ಸಿನಿಂದ ಸೇರಿದವರು ಯಾರ ಹೆಗಡೆಯವರ ಮತ್ತು ಮಂಜುನಾಥ ಸ್ವಾಮಿಯ ಆಶೀರ್ವಾದದೊಂದಿಗೆ ಆ ಪ್ರೀತಿಯೊಂದಿಗೆ. ಈ ಪ್ರೀತಿ ಶಾಶ್ವತ ಆಗಿರಲಿ. ಈ ಸ್ಥಳಕ್ಕೆ ಬಂದಂತಹ ಈ ಕೆಟ್ಟ ಹೆಸರು ಅಲ್ಲ, ಹೆಗಡೆಯವರ ಮೇಲಿನ ಕಲೆಗಳು ಅದು ನಿರ್ಗಲವಾಗಿ ಹೋಗಲಿ ಅಂತ ನೀವು ಇಲ್ಲಿಂದ ಹೋಗುವ ಮುಂಚೆ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಇಷ್ಟು ಜನರ ಪ್ರಾರ್ಥನೆ ಮಂಜುನಾಥರಿಗೆ ಖಂಡಿತ ಸಾಕ್ತಾರೆ. 6 ಕೋಟಿ ಜನಗಳಲ್ಲಿಂದ 10 ಜನ ನಮಗೆ ಬಗಳಿದರೆ ಅದು ಸರಿಯಾಗ್ತದೆ, ಆಗುದಿಲ್ಲ. ಆದ ಕಾರಣ ನಾನು ಒಂದು ಉದಾಹರಣೆ ಹೇಳ್ತೇನೆ. 51 ವಯಸ್ಸಿನಲ್ಲಿ
ಮಂಜೆ ಹೆಗಡೆ ನಡವಾಳಿ ಮಾಡಿಸಿದರು. ಆಗ ರೇಷನ್ ಸಮಯ, ಉಗ್ರಾಣದಲ್ಲಿ ಫುಲ್ ಅಕ್ಕಿ ಉಂಟು. ಯಾರೆಲ್ಲ DC ಬರೆದು ಹಾಕಿದ್ದಾರೆ, ಬಂದ್ರು DC ಎಲ್ಲ. ಮಂಜೆ ಹೆಗಡೆ ಕೂತ್ಕೊಂಡಿದ್ದಾರೆ. ಸ್ವಾಮಿ, ನೀವು ಕಂಡ ಬಟ್ಟೆ ಅಕ್ಕಿ ಸ್ಟಾಕ್ ಮಾಡಿದ್ದೀರಂತೆ, ಅದು ತಪ್ಪು ನಿಮ್ದು. ಅಯ್ಯೋ, ನನ್ನ 9 ತತ್ರ ಉಂಟು, ಅದಕ್ಕೆ ಬೇಕಾದ ಅಕ್ಕಿ ನನ್ನ ಹತ್ರ ಉಂಟು 9 ದಿವಸಕ್ಕೆ, ನೀವು ತಗೊಂಡೋಗೋದ್ರೆ ನನ್ನಿಂದ ಅಡ್ಡಿಲ್ಲ. ಅಲ್ಲಿ ಪಾರೆಯವರು ಕರೆದ್ರು, ಬೀಗದೆಯ ಕೊಟ್ರು. ಈಗ ತಗೋ ಮಕ್ಕಳಿಗೆ, ಇವರಿಗೆ ತೋರಿಸು, ನಮ್ಮ ಉಗ್ರಾಣದ ಬೀಗ ತೆಗೆದು ತೋರಿಸು. ಅವರು ತಗೊಂಡೋದ್ರೆ ನೀನು ಏನು ಮಾತಾಡಬೇಡ. ಉಗ್ರಾಣಕ್ಕೆ ಹೋಗುವಾಗ ನಿಮ್ಮ ಮನಸ್ಸಿನ ಸತ್ತ ಸಂಗತಿ, ಈ ಬೀಗದ ಮೇಲೆ 2 ಸರ್ಪಗಳು ಈಗ ಮಾಡ್ತಾವೆ. ನಂಬ್ತೀನ ನೀವು? ಇದು ನಡೆದ ಘಟನೆ ಮಂಜೆ ಹೆಗಡೆಯವರ ಕಾಲದಲ್ಲಿ. ಆ ಬೀಗದ ಮೇಲೆ ಸರ್ಪ ಸೀದಾ ಬಂದವರು ಬೀಸಿ ಕಾಲು ಹಿಡಿದು ದಮ್ಮೆ ನಾವು ಹೋಗ್ತೇವೆ, ನಮಗೆ ಬೇಡ, ಆ ಸರ್ಪ ಕಂಡೇ ಎದುರು ಹೋದ್. ಸತ್ಯ ಇಲ್ವೋ? ಈಗಲೂ ಉಂಟು. ವೀರೇಂದ್ರ ಹೆಗಡೆ ಹಿಂದೆಯೇ ಸತ್ಯ ಉಂಟು. ಅವರು ಏನಾಗಿದ್ದಾರೆ ಮಾತ್ರ ಗೊತ್ತಾ? ಈ ಕೆಟ್ಟ ಶಬ್ದಗಳಿಂದ ನೊಂದು ಹೋಗಿದ್ದಾರೆ. ಯಾಕೆ ನನಗೆ ಹೀಗೆ ಆಗ್ತದೆ? ನಾನು ಏನು ಅನ್ಯಾಯ ಮಾಡಿದ್ದೇನೆ? ನಾನು ಬರುವಾಗ ಧರ್ಮಸ್ಥಳ ಹೇಗಿತ್ತು? ಇದೆಲ್ಲ ಅವರ ಮನಸ್ಸಿಗೆ ಬೇಸರ ತಂದಿದೆ. ಈ ಜನಗಳ ಒಂದೇ ಒಂದು ಕೆಟ್ಟ ಅಭಿಪ್ರಾಯ ಅವರ ಮೇಲೆ ಬೀರಿದೆ. ಅವರು ಏನು ಮಾಡಲಿಲ್ಲ. ಇದು ಯಾರಿಗೂ ಕೊಡ್ಲಿಕ್ಕೂ ಹಕ್ಕೂ ಇಲ್ಲ ಹೆಗಡೆಯವರಿಗೆ. ಅವರು ಕೇಳಿ ಧರ್ಮಸ್ಥಳ ಮೇಲೆ ಬಿಟ್ಟುಕೊಡಿ ಅಂತ. ಹೆಗಡೆಯವರಿಗೆ ಕೊಟ್ಟದ್ದು ಮಂಜುನಾಥ. ಸುರುವಿನ ಪಟ್ಟಾಧಿಕಾರಿಯ ಸುರುವಿನ ಗರ್ಭದ ಹುಡುಗ ಮಂಜುನಾಥ ಸ್ವಾಮಿ ಬೇಕು, ಅವರೇ ಇವರು. ಅದನ್ನು ಮತ್ತೊಬ್ಬ ಕೇಳುವ ಹಕ್ಕೇ ಇಲ್ಲ. ಮಂಜುನಾಥ ಕೊಟ್ಟರೆ ಅವ್ರು ತಗೊಳ್ಬಹುದು, ಕಾವಂದ್ರೆ ಕೊಡೋದಲ್ಲ. ಮಂಜುನಾಥ ಕೊಡಬೇಕು. ಹೆಗಡೆಯವರಿಗೆ ಕೊಟ್ಟದ್ದು ಮಂಜುನಾಥ. ಮಂಜುನಾಥನ ಪ್ರೇರಣೆಯಲ್ಲಿ ಹೆಗಡೆಯವರು ಮಾಡೋದು. ಧರ್ಮಸ್ಥಳದ ಗ್ರಾಮಕ್ಕೆ ರಾಜ ಪ್ರತ್ಯಕ್ಷ ದೇವರ, ಅವರೇ ದೇವರು, ಅವರೇ ನಮಗೆ ದಾಸರು, ಅವರೇ ನಮಗೆ ಒಡೆಯವರು. ಅವರು ಹೇಳಿದ್ದೇ ನಮಗೆ ವೇದವಾಕ್ಯ. ಅವರು ಮಾಡುವುದೆಲ್ಲ ಸತ್ಯ ಅಂತ ನಮ್ಮ ನಂಬಿದ್ದೇವೆ. ಅವರು ಮಾಡುವುದು ಅದನ್ನೇ. ಆದ್ರಿಂದ ನಮಗೆ ಅವರ ಮೇಲೆ ಯಾವುದೇ ರೀತಿಯ ಅಪನಂಬಿಕೆ ಇಲ್ಲ ಅಂತ ಹೇಳ್ತಾ, ಇಲ್ಲಿ ಸೇರಿದ ಇಷ್ಟು ಜನರಿಗೂ ಕೂಡ ಹೇಳಿದ ತಕ್ಷಣ ಎಲ್ಲಿಂದೆಲ್ಲ ಬಂದಿದ್ದಾರೆ. ನಾವು ಇನ್ನೂ ಬರುವವರೆಲ್ಲ ನಮಗೆ ಫೋನ್ ಮಾಡಿದ್ದಾರೆ, ನಾವು ಬರ್ತೇವೆ ಅಂತ. ಇಲ್ಲಿ ಸ್ಥಳಾವಕಾಶವೇ ಇಲ್ಲದ ಕಾರಣ ಇಷ್ಟು ಜನರಲ್ಲಿ ನಾವು ನೆಲೆಸಿದ್ದೆವು. ನಾವೆಲ್ಲ ಧರ್ಮಸ್ಥಳಕ್ಕೆ ವೀರೇಂದ್ರ ಹೆಗ್ಗಡೆಯವರಿಗೆ, ನಮ್ಮ ಕಾವಂದರಿಗೆ, ನಮ್ಮ ಅರಸನಿಗೆ ಏನೋ ಒಂದು ಇಲ್ಲ, ಆದರೂ ಏನೂ ಗ್ರಾಚಾರ ದೋಷಗಳಿದ್ರೆ ಪ್ರಥಮವಾಗಿ ನಾನು ಮಹಿಳೆಯರಿಗೆ ಹೇಳ್ತೇನೆ. ನಾನೊಬ್ಬ ಬ್ರಾಹ್ಮಣನಾಗಿ ದಿನ ಸಾಯಂಕಾಲ ಮನೆಯಲ್ಲಿ ಒಂದು ದೀಪ ಹಚ್ಚಿಟ್ಟು, ಕಡಿಮೆ ಅಂದ್ರೆ ಒಂದು 24 ಆದರೂ ಅವರ ಹೆಸರಿನಲ್ಲಿ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿಯನ್ನು ದಿನನಿತ್ಯ ಸಾಯಂಕಾಲ ಪ್ರಾರ್ಥನೆ ಮಾಡಿದ್ದ ಪ್ರತಿಯೊಂದು ಮಹಿಳೆಯರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಇದು ಏನೋ ಒಂದು ಜಾತಕ ದೋಷ ಅಂತ ಹೇಳ್ತಾರಲ್ಲ, ಅವರಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ದೇವತೆ. ಆದರೂ ನಮ್ಮ ಮನಸ್ಸಿನ ಸಮಾಧಾನಕ್ಕೆ ನಾಳೆ ಒಳ್ಳೆ ದಿವಸ ಶುಕ್ರವಾರ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಪ್ರತಿಯೊಂದು ಮಹಿಳೆಯು ಕೂಡ ಮನೆಯಲ್ಲಿ ದೀಪ ಇಟ್ಟು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಹೆಸರನ್ನು ಹೇಳಿ ಓಂ ನಮಃ ಶಿವಾಯ ಅನ್ನುವುದನ್ನು ಘಂಟಾಘೋಷವಾಗಿ ಮನೆಯವರೆಲ್ಲ ಕೂತು ಹೇಳಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ, ವೇದಿಕೆಯಲ್ಲಿರುವ ಪ್ರತಿಯೊಬ್ಬ ಗಣ್ಯರಿಗೂ ಧನ್ಯವಾದ ಸಮರ್ಪಣೆಯನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮದಿಂದ ಬಂದವರು ಇದ್ದೀರಿ, ಪ್ರತ್ಯೇಕ ಹೆಸರನ್ನು ಹೇಳಲಿಕ್ಕಿಲ್ಲ. ಎಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಣೆ. ಬಂದಂತ ಗ್ರಾಮದ ಪ್ರತಿಯೊಬ್ಬ ಬಂಧುಗಳಿಗೂ ಕೂಡ ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಾ ಎಲ್ಲರಿಗೂ ಕೂಡ ಕೈ ಮುಗೀತಾ. ಜೈ ಧರ್ಮಸ್ಥಳ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.